ಹ್ಮ್. Rich ಎಸ್ ಸರ್. rich is being rich is calculated on calculators, ಹ್ಮ್. but being wealthy is calculated on calendars. ವಾ ವಾ ವಾ, ಈ ಕ್ಯಾ ಬಾತ್ ಹೈ. ಏನ್ ಸರ್ ಇದು ಕತೆ? ಸೊ ಕ್ಯಾಲ್ಕುಲೇಟರ್ ಟು ಕ್ಯಾಲೆಂಡರ್ ಹೋಗೋದೇ ರಿಚ್ ಟು ವೆಲ್ದಿ ಹೋಗೋ ಒಂದು ಮ್ಯಾಪ್, ಒಂದು ಜರ್ನಿ. ಹಾ. ಅದಾದ್ಮೇಲೆ ಇನ್ನೊಂದು ವಿಷಯ ಹೇಳೇ ಬಿಡ್ತೀನಿ ನಿಮ್ಗೆ. ಹಾ. ಇದ್ರ ಬೇಕಾದ್ರೆ ಎಲ್ಲರೂ ಈಗ ನಿಮ್ಮ ಏಜ್ ಅಂತ ಕೇಳಿದ್ರೆ ನೀವು ಒಂದು ನಂಬರ್ ಹೇಳ್ತೀರಾ. ನಂದು ಏಜು ಒಂದು ನಂಬರ್ ಇದೆ. ಫಾರ್ ಕರೆಕ್ಟ್. ಎಕ್ಸಾಂಪಲ್ ನಂದು ಏಜು ಒಂದು 40-45 ಅಂತ ಇಟ್ಕೊಳ್ಳಿ. ಹ್ಮ್. ಓಕೆ, ಅದು ಬಾಡಿ ಏಜ್ ಆಯ್ತು. ಈಗ ನೀವು ಈ ಹೆಲ್ತ್ ಕೋಚಸ್ ಎಲ್ಲ ಒಂದು ಹೊಸ ಏಜ್ ಮಾತಾಡ್ತಾರೆ. ನೀವು ನಿಮ್ಮ ಬಯೋಲಾಜಿಕಲ್ ಏಜ್ ಬೇರೆ, ನೀವು ಹುಟ್ಟಿದಾಗ ನಿಂತ್ರ ಈಗಿನವರೆಗೂ ಒಂದ್ ಏಜ್ ಬೇರೆ, ಬಟ್ ನಿಮ್ ಬಾಡಿ ಏಜ್ ಬೇರೆ ಇರುತ್ತೆ ಅಂತೆಲ್ಲ ಮಾತಾಡ್ತಾರೆ. ಅಂದ್ರೆ ಹ್ಮ್. ಕೆಲವೊಬ್ರು ನಿಮ್ ಹೆಲ್ತ್ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ನಿಮ್ ಏಜ್ ಹೆಚ್ಚಿಗೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದೇ ತಕ್ಕಂಗೆ ಅದನ್ನ ನಾನು ಕಂಡು ಹಿಡ್ಕೊಂಡಿದ್ದೀನಿ. ಹ್ಮ್. ಅದೇನು ಅಂದ್ರೆ ವೆಲ್ತ್ ಏಜ್. ನಿಮ್ಮ ವೆಲ್ತ್ ಏಜ್ ಎಷ್ಟು ಅಂತ ಕೇಳಿದ್ರೆ ಅದಕ್ಕೊಂದು ಏಜ್ ಇದೆ, ನಮ್ಮ ಹ್ಮ್. ವೆಲ್ತ್ಗೂ ಒಂದು ಏಜ್ ಇದೆ. ಹ್ಮ್. ಅದೆಷ್ಟು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ, ಹ್ಮ್. ಈಗ ನಮ್ದು ಯಾರೋ ನಾನು ಒಂದು ಜಾಬ್ಗೆ ಹೋಗ್ತಾ ಇರ್ತೀನಿ, ನನಗೆ 1 ಲಕ್ಷ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಅಥವಾ 50,000 ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ತಿಂಗಳ. ಹ್ಮ್. ಆಮೇಲೆ ನಂದೊಂದು ಖರ್ಚು ಒಂದು 50,000 ಇದೆ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ. ಹ್ಮ್. ಈಗ ನಂದು ಅಕಸ್ಮಾತ್ ಇವತ್ತು ಜಾಬ್ ಹೋದ್ರೆ ಹ್ಮ್. ಎಷ್ಟು ದಿನ ನಾನು ಆ ಆರಾಮಾಗಿ ಇರ್ಬೋದು ಅಂತ ಹೇಳಿ, ಆ ಹ್ಮ್. ಏಜ್, ಆ ನಂಬರ್ ಎಷ್ಟು ಮಂತ್ ನಾನು ಆರಾಮಾಗಿ ಇರ್ಬೋದು ಅಂತ ಏನು ಒಂದ್ ನಂಬರ್ ಬರುತ್ತಲ್ವಾ, ಅದಕ್ಕೆ ಹ್ಮ್. ವೆಲ್ತ್ ಏಜ್ ಅಂತ ಹೊಸ ಒಂದು ಡೆಫಿನೇಷನ್ ನಾನು ಕಂಡಿದ್ದೀನಿ ಈಗ. ಆ ಹ್ಮ್. ಅದ್ರ ಬಗ್ಗೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಕ್ಯಾಶ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಫಾರ್ ಎಕ್ಸಾಂಪಲ್ 10 ಲಕ್ಷ ಇದೆ ಅಂತ ಇಟ್ಕೊಳ್ಳಿ ಸರ್. ಇದು ಅರ್ಥ ಆಯ್ತಾ ಸರ್? 10 ಲಕ್ಷ ಎಸ್. ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಓಕೆ. 10 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ತಿಂಗಳ ಖರ್ಚು 1 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. ಹ್ಮ್. ಈಗ ಎಲ್ಲರೂ ಯಾರ್ಯಾರು ನೋಡ್ತಿದ್ದೀರಾ, ಒಂದು ಕಮೆಂಟ್ ಅಲ್ಲಿ ನಂಗೆ ಇದನ್ನ ಹಾಕಿ, ಆನ್ಸರ್ ಹಾಕಿ. ಹ್ಮ್. ಫಾರ್ ದಿಸ್ ಕ್ಯಾಲ್ಕುಲೇಷನ್, ಯಾರ ಹತ್ರ 10 ಲಕ್ಷ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ ಹ್ಮ್. 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 ಮತ್ತು ಅವರ ಮಂತ್ಲಿ ಎಕ್ಸ್ಪೆನ್ಸಸ್ 1 ಲಕ್ಷ ಇದೆ, ಹ್ಮ್. ಅವ್ರದ್ದು ವೆಲ್ತ್ ಏಜ್ ಎಷ್ಟು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ಹಾಕಿ ನೋಡೋಣ. ಎಲ್ಲರೂ ನೀವು ಹೇಳ್ಬೇಡಿ, ಕಮೆಂಟ್ಸ್ ಅಲ್ಲಿ ನೋಡೋಣ ಸರ್, ನಾನು ಹೇಳ್ತೀನಿ ಆಮೇಲೆ. ಎಸ್ ಸರ್. ಎಲ್ಲರೂ ಟ್ರೈ ಮಾಡಿ. ಹ್ಮ್. ಅಕಸ್ಮಾತ್ ನೀವೇನಾದ್ರೂ ಇದನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲೂ ಕಮೆಂಟ್ ಅಲ್ಲಿ ಹಾಕಿ. ಓಕೆ. ಸೊ ನಿಮ್ಮ 10 ಲಕ್ಷ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ. ನಿಮ್ದು ತಿಂಗಳ ನಿಮಗೆ ಎಷ್ಟು ಹೋಗುತ್ತೆ? ನಿಮಗೆ ತಿಂಗಳು ಹೋಗುತ್ತೆ 1,1 ಲಕ್ಷ. ಸೊ ಹಿಂಗಾಗಿ ನಿಮ್ಮ ವೆಲ್ತ್ ಏಜು 10 ತಿಂಗಳುಗಳು. ಅರ್ಥ ಆಗ್ತಿದ್ಯಾ ಎಸ್. ಎಲ್ಲರಿಗೂ? ಓಕೆ. ಸೊ ನಿಮ್ಮ ವೆಲ್ತ್ ಏಜ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದೆ ಆ, ನಿಮ್ಮ ದುಡಿಯೋ ಗುರಿ, ಅಥವಾ ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆಗ್ಲಿ, ಅಥವಾ ವೆಲ್ತ್ ಒಂದು ಗುರಿ ಆಗ್ಲಿ, ಅದೆಲ್ಲ ಏನ್ ಗುರಿ ಅಂತಂದ್ರೆ ನಿಮ್ಮ ವೆಲ್ತ್ ಏಜ್ ನ ಹೆಚ್ಚಿಗೆ ಮಾಡ್ಕೊಳ್ಳೋದು. ಸೊ ಕರೆಕ್ಟ್. ದಟ್ ಈಸ್ ಒನ್ ಆಫ್ ದ ಐಡಿಯಾ ದಟ್ ಐ ಆಮ್ ಪ್ರಪೋಸಿಂಗ್, ವಾ ಜಯಪ್ರಕಾಶ್ ನಾಯಕ್. ವಾ ಸರ್, ಈಗ ಏನ್ ಗೊತ್ತಾ, ಕೆಲವ್ರಿಗೆ ನಮ್ಗೆ ಬೇಸಿಕಲಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡದೇ ಇರೋದ್ರಿಂದನೇನೆ ಆಕ್ಚುಲಿ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲರೂ ಓಡು ಓಡು ಓಡು, ಏನೋ ಮಾಡ್ತಾ ಇರ್ತಾರೆ ಕೆಲಸ, ದೌಡು ದೌಡು ದೌಡು. ಇದರಿಂದ ಹೊರಗಡೆ ಬರ್ಬೇಕಲ್ವಾ ನಾವು? ಹೌದು, ಹೌದು, ಹೌದು. ಹೇಗೆ ಹೊರಗಡೆ ಬರಬೇಕು? ಸರ್, ಇದಕ್ಕೆ ಇಂಗ್ಲಿಷ್ ಅಲ್ಲಿ ನಾವು ರ್ಯಾಟ್ ರೇಸ್ ಅಂತ ಹೇಳ್ತೀವಿ. ಹ್ಮ್. ರ್ಯಾಟ್ ರೇಸ್ ಅಂತ ಹೊರಗಡೆ ಬಂದು, ಹ್ಮ್. ಅದೇ ಪ್ಯಾಸಿವ್ ಇನ್ಕಮ್, ಫಿನಾನ್ಷಿಯಲ್ ಫ್ರೀಡಮ್ ಅಂತೆಲ್ಲ ಹೇಳ್ತೀವಿ. ಅದಕ್ಕೆ ಹ್ಮ್. ಫಸ್ಟ್ ಈ ಸ್ವಿಚ್ ಇರೋದು ಇಲ್ಲೇ, ಮೈಂಡ್ ಅಲ್ಲೇ ಸ್ವಿಚ್ ಇರೋದು ಆಕ್ಚುಲಿ. ಹ್ಮ್. ನೀವು ಸುಮಾರು ಎಕ್ಸಾಂಪಲ್ಸ್ ನ ನೋಡಿದ್ರೆ, ಅವ್ರದ್ದು ಏಜ್ ಇರಲಿ, ಅವ್ರು ಯಾವ ಏರಿಯಾದಿಂದ ಬಂದಿರ್ತಾರೆ ಅದ್ ಸಂಬಂಧ ಇರಲ್ಲ, ಅವ್ರಿಗೆ ಇಂಗ್ಲಿಷ್ ಬರುತ್ತೋ ಇಲ್ಲ ಸಂಬಂಧ ಇರಲ್ಲ, ಕನ್ನಡ ಬರುತ್ತೋ ಇಲ್ಲ ಸಂಬಂಧ ಇರಲ್ಲ. ಹ್ಮ್. ಅವರು ಪಾಸ್ಟ್ ಇಸ್ ನಾಟ್ ಇಕ್ವಲ್ ಟು ಫ್ಯೂಚರ್ ಅಂತ ನಾನು ಹೇಳ್ತಾ ಇರ್ತೀನಿ. ಅಂದ್ರೆ ಕರೆಕ್ಟ್. ದೇ ಕ್ಯಾನ್ ಕಮ್ ಫ್ರಮ್ ಎನಿವೇರ್, ಹ್ಮ್. ಬಟ್ ಇಫ್ ದೇ ಡಿಸೈಡ್, ದೇ ಮೇಕ್ ದಟ್ ಒನ್ ಡಿಸಿಷನ್. ನಾನು ಇವತ್ತು ಒಂದು ಡಿಸಿಷನ್, ಯು ಆರ್ ಜಸ್ಟ್ ಒನ್ ಡಿಸಿಷನ್ ಅವೇ ಅಂತ ಹೇಳ್ತೀವಿ ನಾವು. ಹ್ಮ್. ಒಂದು ಡಿಸಿಷನ್ ಏನಾದ್ರು ಮಾಡಿದ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ಬಿಕಮ್ ಫಿನಾನ್ಷಿಯಲಿ ಫ್ರೀ ಆಗ್ಬೋದು. ಹ್ಮ್. ಮತ್ತು ಅವರು ಈ ರ್ಯಾಟ್ ರೇಸ್ ನಿಂತ ಹೊರಗಡೆನೂ ಬರ್ಬೋದು. ನಾನು ಹ್ಮ್. ಸ್ವಲ್ಪ ಇಂಗ್ಲಿಷ್ ಯೂಸ್ ಮಾಡ್ತಾ ಇದ್ದೀನಿ, ಕಪಲ್ ಆಫ್ ರೀಸನ್ಸ್ ಹೇಳ್ತೀನಿ. ಒಂದು, ನನ್ನ ಎಲ್ಲಾ ಪ್ರೋಗ್ರಾಮ್ಸ್ ನಾನು ಇಂಗ್ಲಿಷಲ್ಲೇ ಮಾಡೋದು. ಎರಡನೇದು, ನಾನು ನಾರ್ತ್ ಕರ್ನಾಟಕದ ಒಂದು ಹಳ್ಳಿಯಿಂದ ಬಂದಿರೋನು. ಸೊ ಹ್ಮ್. ಹೀಗಾಗಿ ನನಗೆ ಬೆಂಗಳೂರು ಭಾಷೆ ಅಷ್ಟೊಂದು ಕರೆಕ್ಟ್ ಆಗಿ ಬರಲ್ಲ.
ಸೊ ಹಿಂಗಾಗಿ ಎಲ್ಲಾ ಇಲ್ಲ ಕಲಸಿದ್ರೆ ಸಾಕು ಸರ್, ಈಗ ಈ ಕಡೆ ನಮ್ಗ ಬೆಂಗಳೂರು ಭಾಷೆ ಕನ್ನಡಕ್ ಎಲ್ಲರಿಗೂ ಬರಲ್ಲ, ಕಂಗ್ಲೀಷ್ ಈ ಕಡೆ ನಮ್ ಇದ್ರೇನೆ. ಪಕ್ಕ ನಾರ್ತ್ ಕರ್ನಾಟಕ ಭಾಷೆನೂ ಯೂಸ್ ಮಾಡಕ್ ಬರಲ್ಲ, ಈ ಕಡೆ ಇಂಗ್ಲಿಷು ಅರ್ಧಂಬರ್ಧ. ಹಿಂಗಾಗಿ ಒಂಥರ ನಮ್ದೇನೋ ಒಂದ್ ಲೈಫ್ ವಿಚಿತ್ರ ಆಗ್ಬಿಟ್ಟಿದೆ. ಸರ್, ಬಟ್ ಇದೇ ಒಂಥರ ಇನ್ಸ್ಪಿರೇಷನ್ ಅಂತ ನಾನ್ ತಿಳ್ಕೊಳ್ತೀನಿ. ಐ ಮೀನ್ ಯು ಖಂಡಿತ ಕ್ಯಾನ್ ಕಮ್ ಖಂಡಿತ. ಫ್ರಮ್. ಆಕ್ಚುಲಿ ಜನರಿಗೆ ಕಂಗ್ಲೀಷ್ ಈಗ ಅಡ್ಜಸ್ಟ್ ಆಗೋಗಿದೆ, ಏನ್ ತೊಂದರೆ ಇಲ್ಲ. ಹೌದು 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 ಜೊತೆಗೆ ನೀವು ಆಂಗ್ಲ ಭಾಷೆನೂ ದಯವಿಟ್ಟು ಬಳಸಿ. ಬಿಕಾಸ್ ಏನಾಗ್ತದೆ, ಕೆಲವೊಂದು ನಿಮ್ಮ ರೆಗ್ಯುಲರ್ ನೀವು ಯಾಕೆಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರೈನಿಂಗ್ ಮಾಡೋದ್ರಿಂದ, ಹೌದು 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 ನಾನೇ ನೋಡೋದ್ನಲ್ಲ, ರಾಷ್ಟ್ರ ಬೇರೆ ರಾಷ್ಟ್ರದಿಂದನೂ ಕೆಲವರು ಬಂದ್ರು, ಎಲ್ಲ ರಾಜ್ಯಗಳಿಂದ ಬಂದಿದ್ರು. ಅವ್ರನ್ನ ಹೌದು. ಒಂದು ಟೀಮಲ್ಲಿ ನನ್ನೂ ಜೊತೆಗೆ ಬಿಟ್ಟಿದ್ರಿ. ಬೇರೆ ಬೇರೆ ರಾಜ್ಯದವರೆಲ್ಲ ನನಗೂ ಕೆಲವರು ಫ್ರೆಂಡ್ಸ್ ಆದ್ರು. ವೆರಿ ಆ, ನೈಸ್, ಆ, ವೆರಿ ನೈಸ್. ದಟ್ ವಾಸ್ ದ ಜೊತೆಗೆ ಅಬ್ಜೆಕ್ಟಿವ್ ಆಕ್ಚುಲಿ. ನಿಮ್ಮನ್ನ ಹೆಂಗ್ ನೋಡ್ತಾ ಇದ್ರು ಅಂದ್ರೆ, ನೀವು ಅವ್ರಿಗೆ ಹಣದ ಆರಾಧ್ಯ ದೈವದ ತರ ನಿಮ್ಮನ್ನ ನೋಡ್ತಾ ಇದ್ರು ಎಲ್ಲರೂ. ಸೊ ಶ್ರೀಮಂತರಾಗಬೇಕು ಅಂದ್ರೆ ನಾವು ಶಂಕರ್ ಕುಲಕರ್ಣಿ ಜೊತೆ ಮಾತಾಡಿದ್ರೆ ಸಾಕು, ಆ, ಅವ್ರ ಜೊತೆ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ರು. ಈಗ ನಾವು ವಿಷಯಕ್ಕೆ ಬರೋ ಮುಂಚೆ ಶೋರ್. ನಾನು ಒಂದು ಕ್ಲಾರಿಫೈ ಮಾಡ್ತೇನೆ. ನಾನು 2 ಡೇಸ್ ವರ್ಕ್ ಅಟೆಂಡ್ ಮಾಡಿದ್ದೀನಿ, ಕಂಪ್ಲೀಟ್ 100% ಇವರ ವರ್ಕ್ಶಾಪ್ ಅಟೆಂಡ್ ಮಾಡಿದೆ. ಅದಕ್ಕೆ ಅದೇ ವಿಷಯ ಮಾತಾಡಿ ಸರ್, ನಮ್ಮ ಚಾನಲಲ್ಲೂ ನಮ್ಮ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಲಿ, ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹೆಲ್ಪ್ ಆಗಲಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರ್ರು ಸಮಯ ಕೊಟ್ಟಿದ್ದಾರೆ. ಬಿಕಾಸ್ ಸಮಯ, ಆ, ಹಣ ಚೆನ್ನಾಗಿ ಮಾಡೋರಿಗೆ ಗೊತ್ತಿರುತ್ತೆ ಸಮಯನೇ ತುಂಬ ಇಂಪಾರ್ಟೆಂಟ್ ಅಂತ. ಆದರೂ ವಿತ್ ಸೋಷಿಯಲ್ ಕನ್ಸರ್ನ್ ಶಂಕರ್ ಕುಲಕರ್ಣಿ ಅವ್ರಿಗೆ ಏನು ಅಂದರೆ, ದುಡ್ಡು ಮಾಡೋದಕ್ಕೆ ಈಗಲ್ದಲ್ಲೇ ಮತ್ತೆ ಆವಾಗ ಅಂತ ಒಂದು ಪದ ಹೇಳ್ತಾ ಇರ್ತೀರ ಸರ್. ಸೊ ಜನ ಏನು ಮಾಡ್ತಾರೆ, ದೇ ಆರ್ ಪೋಸ್ಟ್ಪೋನಿಂಗ್ ದಟ್. ಕರೆಕ್ಟ್. ಹೌದು ಸೊ ಹೌದು ಇದ್ರ ಬಗ್ಗೆ ಒಂದು ಮಾತು ಹೇಳ್ಬಿಟ್ಟು, ಈ 9 ಪಾಯಿಂಟ್ಸ್ ಏನು ಇವತ್ತು ಮಾತಾಡ್ತಾ ಇದೀವಲ್ಲ, ಹೌದು ದಟ್ ಕ್ಯಾನ್, ದಟ್ ಮೇ, ದಟ್ ಮೈಟ್ ಅಂಡ್ ದಟ್ ಈಸ್ ನಿಮ್ಮ ಲೈಫ್ದಲ್ಲಿ ಚೇಂಜ್ ಮಾಡಬಹುದು ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ನನ್ನ 30 ವರ್ಷ ತರಬೇತಿ ಇದ್ದಾರ ಗೊತ್ತು ನಿಮಗೆ. ನಾನು ಶಂಕರ್ ಕುಲಕರ್ಣಿ 2 ದಿನ ಅಟೆಂಡ್ ಮಾಡಿ ಇವತ್ತಿನ 9 ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ನೀವು ಇವತ್ತು ಅದಕ್ಕೆ ಕಂಪ್ಲೀಟ್ ಪ್ರೋಗ್ರಾಮ್ ನೋಡಬೇಕು ಇವತ್ತು. ಬೇರೆ ಏನು ಸೈಡಲ್ಲಿ ಏನು ಬೇರೆ ಕೆಲಸ ಮಾಡಬೇಡಿ. ಇಷ್ಟಂತೂ ಹೇಳ್ತೀನಿ. ನೀವು ಹೇಗೆ ಹೇಳ್ತೀರಿ ಸರ್ ಓಪನಿಂಗು ಈ 9 ಪಾಯಿಂಟ್ಸ್ ಸೊ ಬಗ್ಗೆ? ಒಂದ್ ಪಾಯಿಂಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಇದನ್ನ ನಾನು ನನ್ನ ಬರೀ 1 lakh ಕೋಚಿಂಗ್ ಮೆಂಟರ್ಶಿಪ್, 1 ಲಕ್ಷ ಮತ್ತು 5 ಲಕ್ಷ ಕೊಟ್ಟವರಿಗೆ ಮಾತ್ರ ನಾವು ಇದನ್ನ ಟೀಚ್ ಮಾಡಿದ್ವಿ. ಬಟ್ ಪ್ರಕಾಶ್ ನಾಕ್ತಿಹಳ್ಳಿ ಅವರ ಆಜ್ಞೆಯ ಮೇರೆಗೆ ಖುಷಿಯಿಂದ ಮಾಡ್ತಾ ಇದೀವಿ. ಸೊ ಆಜ್ಞೆ ಆದ್ರೂ ಕೂಡ ಅವರು ಸೀನಿಯರು ಮತ್ತು ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರು, ಆಮೇಲೆ ಕರ್ನಾಟಕದಲ್ಲಿ ಒಂದು ಹೆಸರಿರೋರು, ಆಮೇಲೆ ಅವ್ರದ್ದು ಒಂದು ವೈಬ್ ಇದೆ. ನಿಮ್ ವೈಬ್ ಬಗ್ಗೆ ಒಂದ್ 30 ಸೆಕೆಂಡ್ಸ್ ಹೇಳ್ತೀನಿ. ನಿಮ್ದೊಂದು ಆ ಪ್ರೇಮ ಭರಿತ, ಆಮೇಲೆ ಎಂಪತಿ ಲೆಡ್, ಆಮೇಲೆ ಬೇರೆಯವ್ರಿಗೆ ಕಾಳಜಿ ಇರುತ್ತೆ ನಿಮ್ಗೆ, ವಿಚ್ ಇಸ್ ವೆರಿ ರೇರ್ ಆಕ್ಚುಲಿ ಆಫ್ಟರ್ ಅಚೀವಿಂಗ್ ಸೋ ಮಚ್. ಸೊ ಫಸ್ಟ್ ಆಫ್ ಆಲ್ ಕುಡೋಸ್ ಟು ಯು. ಸೊ ಯಾಕೆ ಎಲ್ಲರೂ ಇದನ್ನ ನೋಡ್ಲೇಬೇಕು ಅಂತಂದ್ರೆ, ಇದನ್ನ ನಾವು ಬರೀ ಈ ನಮ್ಮ ಅಡ್ವಾನ್ಸ್ ಕೋಚಿಂಗ್ ಸ್ಟೂಡೆಂಟ್ಸ್ ಮಾತ್ರ ಹೇಳಿದ್ದು. ಬಟ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರು ನನ್ನನ್ನು ಇಲ್ಲಿ ಕರೆದಿದ್ದಾರೆ. ಸೊ ಹಿಂಗಾಗಿ ನಾನು ಖುಷಿಯಿಂದ ಬಂದಿದ್ದೀನಿ. ಕನ್ನಡದಲ್ಲಿ ನಾನು ಆಕ್ಚುಲಿ ಮಾತಾಡಲ್ಲ ಹೆಚ್ಚಿಗೆ, ಬಟ್ ಖುಷಿ, ನನ್ನ ಕನ್ನಡ ಭಾಷೆ, ನನ್ನ ಜಲ, ನನಗೆ ಜೋಳದ ರೊಟ್ಟಿ ಆಗ್ಲಿ, ಇದೆಲ್ಲ ಕನ್ನಡ ಭಾಷೆ ಆಗ್ಲಿ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ನನಗೆ. ನಿಮಗೆ ಇನ್ನೊಂದು ವಿಷಯ ಹೇಳಿಲ್ಲ ಅನ್ಸುತ್ತೆ ಜಯಪ್ರಕಾಶ್ ಅವರೇ, ಹೇಳಿ ನಾನು ಸರ್, ಹೇಳಿ. ಕನ್ನಡ ಬುಕ್ ಸಿಕ್ಕಾಪಟ್ಟೆ ಓದ್ತೀನಿ. ಹಾ ಹಾ ಹಾ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಹ್ಮ್. ಓದಿದ್ದೀನಿ, ಈಗ್ಲೂ ಓದ್ತೀನಿ, ಮುಂದೆನೂ ನಾನೀಗ ಓದ್ತೀನಿ. ನನ್ನ ಪುಸ್ತಕಗಳನ್ನು ಓದಿ ರಿವ್ಯೂ ಕೇಳ್ತೀನಿ ಆಮೇಲೆ ನಿಮ್ನ. 100% ಹೇಳ್ತೀನಿ. ನೀವೇನಾದ್ರೂ ನಮ್ ಗದಗಿಗೆ ಬಂದ್ರೆ, ನಮ್ಮ ಹಾ ಊರಿಗೆ, ಹಾ. ನಮ್ ತಂದೆಯವ್ರು ನಿಮ್ ಬುಕ್ಸ್ ಎಲ್ಲದನ್ನು ಹಿಂಗ್ ಇಟ್ಕೊಂಡು ಓದ್ತಾ ಇರ್ತಾರೆ. ಈಗ ನನಗೆ ಆ ಖುಷಿ ಏನಂದ್ರೆ, ನಿಮ್ ತಂದೆ ನನ್ನ ವರ್ಕ್ಶಾಪ್ ಇಡೀ ದಿನ ಬಂದು ಯಾರು ಹೇಳ್ದೇ ಇರೋ ಒಂದು ಮಾತು ಹೇಳ್ಬಿಟ್ರು ಸರ್. ಏನಂತ? ಜಯಪ್ರಕಾಶ್ ಅವರು 10 ಜನ್ಮಕ್ಕಾಗುವಷ್ಟು ಜೀವನ ಅನುಭವಿಸ್ಬಿಟ್ಟಿದ್ದಾರೆ, ಒಂದು ಹತ್ತತ್ರ 800 ರಿಂದ 1000 ವರ್ಷದ ಅನುಭವ ಅಂದ್ಬಿಟ್ರು. ನನಗೆ ರಿಯಲಿ ಐ ವಾಸ್ ಶಾಕ್ಡ್ ಅವ್ರ ಡೈಲಾಗ್ಗೆ. ಹೌದು ಹೌದು ಹೌದು. ಅವರು ತುಂಬಾ ಒಂದು ಇದು ಇದಾರೆ. ಎಸ್ ಸರ್, ಸ್ಟಾರ್ಟ್ ಮಾಡ್ಬೋದಾ ನಾವು? ಹಾ, ಈಗ ಹೋಗೋಣ. ಈ ಓಕೆ. ಮೊದಲನೇ ಅಂಶ, 9 ಅಂಶ ಅಂತ ಹೇಳಿದ್ದೀವಿ. ಮೊದಲನೇ ಅಂಶಕ್ಕೆ ಹೋಗೋಣ. ಈಗ ನಿಮಗೆ ಅಧಿಕಾರ ನೀಡುವ 9 ಚಲನೆಗಳು ಅಂತ ನಾನ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಸರ್. ಹೌದು ಹೌದು ನೀವ್ ಹೇಳಿದ್ದು 9 ಪವರ್ ಮೂವ್ಸ್ ಆಫ್ ಅಥಾರಿಟಿ ಅಂತ. ಹೌದು. ಈಗ ನನಗೆ ಇಲ್ಲಿ ಆ 9 ಪಾಯಿಂಟ್ಗೆ ಹೋಗೋಕ್ಕಿಂತ ಮುಂಚೆ, ಹಾ, ಏನದು ಅಥಾರಿಟಿ, ಏನದು ಅಧಿಕಾರ, ಅದ್ರ ಬಗ್ಗೆ ಮಾತಾಡ್ಬೇಡ. ಡೆಫಿನೆಟ್ಲಿ. ಸೊ ಅಥಾರಿಟಿ ಅಂದ್ರೆ ಏನು? ಅಥಾರಿಟಿ ಅಂತಂದ್ರೆ ಜನ ನೀವು ಹೇಳಿದ್ದನ್ನ ಕರೆಕ್ಟ್ ಆಗಿ ಹೇಳೋದನ್ನ, ತಪ್ಪು ಹ್ಮ್ ಹೇಳೋದನ್ನ ಅಲ್ಲ, ಕರೆಕ್ಟ್ ಹ್ಮ್ ನೀವು ಹೇಳೋದನ್ನ ಕೇಳೋದು. ಒಂದು ಹ್ಮ್ ಇನ್ಫ್ಲೂಯೆನ್ಸ್ ಹ್ಮ್ ಅಥವಾ ಅಥಾರಿಟಿ, ನಿಮಗೊಂದು ಅಥಾರಿಟಿ ಬಂದಿರುತ್ತೆ. ಈಗ ಎಲ್ಲಾರ ಮನೆಯಲ್ಲೂ ಒಬ್ರು ಅಥಾರಿಟೇಟಿವ್ ಫಿಗರ್ ಅಂತ ಇರ್ತಾರೆ ಸರ್. ನಮ್ಮ ಮನೇಲಿ ನಮ್ಮ ತಂದೆ, ಅವ್ರು ಕರೆಕ್ಟ್. ಹೇಳ್ತೇನೆ, ನಮ್ಮ ಫ್ಯಾಮಿಲಿ ಆಗ್ಲಿ, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗ್ಲಿ, ನಾವು ಅವ್ರು ಏನೇ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೋಗ್ತೇವೆ.
ಎಲ್ಲಾರ ಫ್ಯಾಮಿಲಿಯಲ್ಲೂ ಆ ಥರದೊಬ್ರು ಇರ್ತಾರ ಸರ್? ಹೌದು, ಖಂಡಿತ ಇರ್ತಾರೆ. ಇರ್ತಾರೆ. ಸೊ ಅವ್ರು ಹೇಳಿದ್ದನ್ನ ನಮಗೊಂದು ಪ್ರತೀತಿ ಏನಿರುತ್ತೆ ಅಂದ್ರೆ ಅವ್ರು ಹೇಳೋದು ಕರೆಕ್ಟ್ ಆಗೇ ಇರುತ್ತೆ. ಹ್ಮ್. ಅವ್ರು ಸ್ವಲ್ಪ ಕಡವಾ ಸಚ್ ಅಂದ್ರೆ ಸ್ವಲ್ಪ ಕಷ್ಟದಿದ್ರು ಕೂಡ ಅವ್ರನ್ನ ಕೇಳಿ ಅವ್ರು ಹೇಳ್ದಂಗೆ ಮಾಡ್ಕೊಂಡು ಹೋಗ್ತೀವಿ. ಹಂಗೆ ಅದನ್ನ ನಾವು ಅದೇ ಅಥಾರಿಟಿನ ಬೇರೆ ಕಡೆನೂ ಎಕ್ಸ್ಟೆಂಡ್ ಮಾಡ್ಬೋದಾ? ಓಕೆ, ಹ್ಮ್. ಅದು ಮತ್ತು ರೈಟ್ ಯೂಸ್ಗೆ, ಕರೆಕ್ಟ್ ಯೂಸ್ಗೆ. ಫಾರ್ ಎಕ್ಸಾಂಪಲ್, ಕರೆಕ್ಟ್ ಯೂಸ್ಗೆ ಅಂದ್ರೆ ಜನಕ್ಕೆ ದುಡ್ಡಿನ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟು, ಯಾಕಂದ್ರೆ ತಪ್ಪು ಮಾಹಿತಿ ಇದೆ. ಹ್ಮ್. ನೀವು ಒಂದು ಫ್ರಿಡ್ಜ್ ಖರೀದಿ ಮಾಡಿದ್ರೆ, ಒಂದು ಟಿವಿ ಖರೀದಿ ಮಾಡಿದ್ರೆ ನಿಮ್ಗೊಂದು ಹ್ಯಾಂಡ್ ಬುಕ್, ವರ್ಕ್ ಬುಕ್ ಅಂತ ಬರುತ್ತೆ. ಬಟ್ ದುಡ್ಡಿನ ಬಗ್ಗೆ ಮ್ಯಾನ್ಯುವಲೇ ಇಲ್ಲ. ದುಡ್ಡು ಸರ್ಕ್ಯುಲೇಷನ್ ಅಲ್ಲಿ ಇದೆ, ಹಂಗೆ ಯೂಸ್ ಮಾಡ್ತೀವಿ. ಅದೊಂಥರ ಕೆಲವೊಬ್ರು ಕೆಟ್ಟದಾಗ ನೋಡ್ತೀವಿ. ಏನ್ ನಮ್ಗೆ ಚಿಕ್ಕ ಮಕ್ಳಿದ್ದಾಗ ನಿಂತ್ರು ನಮ್ಗೆ ಏನ್ ಹೇಳ್ಬಿಟ್ಟಿದ್ದಾರೆ, ದುಡ್ಡು ದುಡ್ಡು ಗಿಡ್ಡೆಲ್ಲ ಅಪ್ಪ, ದುಡ್ಡೆಲ್ಲ ಮಾಡ್ಬೇಡಪ್ಪ, ದುಡ್ಡೇನ್ ಗಿಡ್ಡದಲ್ಲಿ ಹುಟ್ಟುತ್ತಾ, ದುಡ್ಡು ಮಾಡ್ಬೇಕು, ಸಿಕ್ಕಾಪಟ್ಟೆ ಕಷ್ಟ ಮಾಡ್ಬೇಕು, ದುಡ್ಡಿದ್ದವರೆಲ್ಲ ಕೆಟ್ಟವರು, ಹಂಗೆ ಹಿಂಗೆಲ್ಲ ಹೇಳ್ಬಿಟ್ಟಿರ್ತಾರೆ. ಸೊ ಹಿಂಗಾಗಿ ಆ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ನೀವು ಆಮೇಲೆ. ಅಂದ್ರೆ ನಮ್ಮನ್ನ ನಾವೇನೆ ಆ, ಕುಬ್ಜವನ್ನಾಗಿಸ್ಕೊಳ್ತೇವೆ ಅನ್ನೋದು, ಕರೆಕ್ಟ್, ಕರೆಕ್ಟ್. ಅಥವಾ ಸೊ ಒಂದು ಆ ರಾಂಗ್ ಮೈಂಡ್ ಲಿಮಿಟಿಂಗ್ ಸೆಟ್ ಅನ್ಬೋದು. ಬಿಲೀಫ್ಸ್ ನ ಚೇಂಜ್ ಮಾಡೋರು ಯಾರಾದ್ರೂ ಒಬ್ರು ಬೇಕು. ಅದಕ್ಕೆ ಅಥಾರಿಟಿ ಫಿಗರ್ ಅಂತ ಹೇಳ್ತೀವಿ. ಆ ಅಥಾರಿಟಿನ ಹೆಂಗೆ ಎಸ್ಟಾಬ್ಲಿಷ್ ಮಾಡಬೇಕು, ಹೆಂಗೆ ಇಂಜಿನಿಯರ್ ಮಾಡಬೇಕು ಅಂತ ಹೇಳ್ತೀನಿ. ಹ್ಮ್. ಅದು ಅಥಾರಿಟಿಲಿ ಏನಾಗುತ್ತೆ, ನಿಮ್ಗೆ ರೆಸ್ಪೆಕ್ಟು ಕೊಡ್ತಾರೆ ಅಥಾರಿಟಿ ಇದ್ದವ್ರಿಗೆ. ಆಮೇಲೆ ಈ ಅಥಾರಿಟಿನ ಆಕ್ಚುಲಿ ನೀವು ಹ್ಮ್. ರೆಸ್ಪೆಕ್ಟ್ ಕೇಳಬಾರ್ದು, ಬಟ್ ಕೊಡಬೇಕು ಜನ. ಆ ಹ್ಮ್. ತರ ಹ್ಮ್. ಏನ್ ಮಾಡಬಹುದು ಅನ್ನೋದನ್ನ ಈ ಒಂದು 9 ಫ್ಯಾಕ್ಟರ್ಸ್, 9 ಪಾಯಿಂಟರ್ಸ್ ಇದೆ ಸರ್ ಹೇಳೋಂಗೆ. ಆ ಎಸ್. 9 ಪಾಯಿಂಟರ್ಸ್ ನೀವು ಬರೀ ತಿಳ್ಕೊಂಡ್ರು ಸಾಕು. ಅದರೊಳಗಡೆ ಒಂದ್ 2-3 ಪಾಯಿಂಟ್ ಬಗ್ಗೆ ನಿಮಗೆ ಕಲ್ಪನೆ ಇದ್ರೂ ಸಾಕು. ನಿಮ್ಮ ಅಥಾರಿಟಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನಿಮ್ಮ ಅಥಾರಿಟಿ ಹೆಚ್ಚಿಗೆ ಹೋದ್ರೆ ಇನ್ಕಮ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಹ್ಮ್. ನಿಮ್ಮ ಇನ್ಕಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಥಾರಿಟಿ, ಜಯಪ್ರಕಾಶ್ ಸರ್. ಓಕೆ, ಈಗ ನೀವು ಅವತ್ತು ನಮ್ಮ ವೆಬಿನಾರ್ ಅಲ್ಲಿ ಕೇಳಿದ್ರಿ, ನಾನು ನಮ್ಮ ವೀಕ್ಷಕರಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ಮೊದಲನೇದು ಯಾವ್ದಿರ್ಬೋದು ಅನ್ನೋದಕ್ಕೆ ಕ್ಲೂ ಕೊಡ್ತೀನಿ. ಅಥಾರಿಟಿ ಅನ್ನುವ ಪದದಲ್ಲಿಯೇ ಈ ಪದ ಇದೆ. ಹೌದು, ಒಂದು ಫ್ಯೂ ಸೆಕೆಂಡ್ಸ್ ಕೊಡೋಣ, ಯಾರು ಟೈಪ್ ಮಾಡ್ತಾರ ಅಂತ. ಡೆಫಿನೆಟ್ಲಿ. ಅಥಾರಿಟಿ ಸ್ಪೆಲ್ಲಿಂಗ್ ಗೊತ್ತಿದೆ ನಿಮಗೆ? AUTHO RITY. ಯಾರು ಗೆಸ್ ಮಾಡಿ ನೋಡೋಣ, ಫ್ಯೂ ಸೆಕೆಂಡ್ಸ್ ಕೊಡೋಣ. ಬಿಕಾಸ್ ಇವರು ನನಗೆ ಸಸ್ಪೆನ್ಸ್ ಥರ ಮಾಡಿದ್ರು. ಬಟ್ ತಕ್ಷಣ ಮೆಸೇಜ್ ಹಾಕಿದ್ರು ಎಲ್ಲ ಟೀಮ್ ಅವರು, ನೀವು ಎಷ್ಟು ಜನ ಯಾರು ಹಾಕ್ತೀರಿ ಅಂತ ವೆಯ್ಟ್ ಮಾಡ್ತಾ ಇದ್ದೇನೆ ನಾನು. ಇಲ್ಲಿರುವ ನಮ್ಮ ಝೂಮಲ್ಲಿ ಕೆಲವರು ಸ್ನೇಹಿತರಿದ್ದಾರೆ, ಮತ್ತು ಯೂಟ್ಯೂಬ್ ಲೈವ್ನಲ್ಲಿ ಕೆಲವರು ಸ್ನೇಹಿತರಿದ್ದಾರೆ. ಗೆಸ್ ಮಾಡ್ಬೋದಾ? ಮಾಡಿ ನೋಡೋಣ. ಅಥಾರಿಟಿ ಎನ್ನುವ ಹೆಸರಿನಲ್ಲಿಯೇ ನಮ್ಮ ಮೊದಲನೆಯ ಪಾಯಿಂಟ್ ಇದೆ. ಯಾಕೆ ಯಾರು ಟೈಪ್ ಮಾಡ್ತಾ ಇಲ್ಲ? ಮೇಕ್ ಎನ್ ಎಫರ್ಟ್. ಸಿ, ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್, ಬಟ್ ದೇರ್ ಶುಡ್ ನಾಟ್ ಬಿ ಎ ಫೇಲ್ಯೂರ್ ಆಫ್ ಎನ್ ಅಟೆಂಪ್ಟ್ ಮಾಡೋದ್ರಲ್ಲಿ ಏನು. ಅದರಲ್ಲೂ ಕೆಲವು ಸರಿ ಅಂತೂ ಅಕ್ಷರ ಆ ಕಡೆ ಈ ಕಡೆ ಕಿತ್ತಾಕ್ಬೇಕು. ಈ ಅಥಾರಿಟಿ ಒಳಗಡೆ ಹಂಗಲ್ಲ. ಇಲ್ಲ, ಇಷ್ಟೊಂದು ಹಿಂಟ್ ಹೇಳ್ಬಿಟ್ಟಿದ್ದೀರಿ, ನಾನು ಹೇಳ್ಬಿಡ್ತೀನಿ ಆಕ್ಚುಲಿ. ಓಕೆ ಸರ್. ಯಾಕೆಂದ್ರೆ ಸುಮಾರಿದೆ ಪಾಯಿಂಟರ್ಸು, ಬೇಗ ಬೇಗ ಮಾತಾಡೋಣ ಅಂತ ಹೆಲ್ಪ್ ಮಾಡೋಣ ಎಸ್, ಅಂತ. ಪ್ಲೀಸ್ ಸರ್, ಪ್ಲೀಸ್. ಫಸ್ಟ್ ಒನ್ ಸರ್ ಹೇಳೋ ಹಂಗೆ ತುಂಬಾ ಹಿಂಟ್ ಕೊಟ್ಟಿದ್ದಾರೆ. ನಿಮಗೊಂದು ಐಡಿಯಾ ಬಂದಿರುತ್ತೆ, ಬಟ್ ಕೆಲವೊಂದ್ ಸರಿ ಏನಾಗುತ್ತೆ, ಏನೇನೋ ತಿಳ್ಕೊಂಡಿರ್ತೀವಿ ನಾವು, ಹಿಂಗಾಗಿ ಬೇಗ ಬರಲ್ಲ. ಹಿಂಗಾಗಿ ಅಥಾರಿಟಿ ಒಳಗಡೆನೆ ಇರೋ ಅಂತ ಫಸ್ಟ್ AUTHOR 6 letters ಆಫ್ ದ ಇಂಗ್ಲಿಷ್ ವಿಚ್ ಇಸ್ ಕಾಲ್ಡ್ ಆಸ್ ಆಥರ್. ಸೊ ಫಸ್ಟ್ ಪವರ್ ಮೂವ್ ಆಫ್ ಅಥಾರಿಟಿ ಏನು ಅಂತಂದ್ರೆ, ನೀವು ಒಂದು ಬುಕ್ ಅನ್ನು ಬರೆಯುವುದು ನಿಮ್ಮ ಹೆಸರಲ್ಲಿ. ಈಗ ನೀವು ಹೇಳ್ಬೋದು, ಇದನ್ನ ನಾನು ಬುಕ್ ಬರೀರಿ ಅಂದಾಗ, ಜಯಪ್ರಕಾಶ್ ಸರ್ ನನಗೆಲ್ಲ ಸುಮಾರು ಜನ ಕೇಳ್ತಾರೆ, ನಾನು ಯಾವ ಬುಕ್ ಬರಿಬೇಕು, ನಾನು ಯಾವ ಸೀಮೆ ಮನುಷ್ಯ ಬುಕ್ ಎಲ್ಲ ಬರೆಯೋದಕ್ಕೆ, ಅದೆಲ್ಲ ದೊಡ್ಡ ದೊಡ್ಡವ್ರು ಬರೀತಾರೆ. ನನ್ನ ಪ್ರಶ್ನೆ ಇದು, ನಿಮ್ಮ ಸ್ಟೋರಿ ಅದು ಯುನಿಕ್ ಅಲ್ವಾ? ಅದರಿಂದ ಬೇರೆದವರಿಗೆ ಇನ್ಸ್ಪೈರ್ ಆಗುವಂತ ಒಂದು ಯಾವುದೇ ಒಂದು ಅಂಶನೂ ಇಲ್ವಾ ಅದರಲ್ಲಿ? ಇದಿರುತ್ತೆ, ಎಲ್ಲಾರ ಸ್ಟೋರಿಲೂ ಒಂದು ಅಂಶ ಇರುತ್ತೆ. ಸೊ ಈಗ ಏನಾಗ್ಬಿಟ್ಟಿದೆ, ಅಮೆಝಾನ್ ಅವರೆಲ್ಲ ಏನ್ ಮಾಡಿದ್ದಾರೆ, ಬುಕ್ ಬರೆಯೋದನ್ನ ಈಸಿಯಾಗಿ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಸೆಲ್ಫ್ ಪಬ್ಲಿಷ್ ಮಾಡ್ಕೋಬಹುದು. ನೀವು ಬುಕ್ಕು ದುಡ್ಡಿಗೋಸ್ಕರನೂ ಬರಿಬೋದು, ಅಥವಾ ಅಥಾರಿಟಿ ಬಿಲ್ಡ್ ಮಾಡೋದಕ್ಕೋಸ್ಕರನೂ ಬರಿಬೋದು. ಅದರಲ್ಲಿ ಬೇರೆ ಬೇರೆ ಬುಕ್ ಯಾವ ಥರದ್ದಿದೆ, ಅದೆಲ್ಲ ಬೇರೆ ಬೇರೆ ಇದೆ. ಬಟ್ ಹ್ಯಾವಿಂಗ್ ಅ ಬುಕ್ ಇನ್ ಯುವರ್ ನೇಮ್ ವಿಲ್ ಇನ್ಕ್ರೀಸ್ ಯುವರ್ ಅಥಾರಿಟಿ. ಅದು ತುಂಬಾ ಅಥಾರಿಟಿ ಹೆಚ್ಚಿಗೆ ಮಾಡುತ್ತೆ. ಅದು ಪವರ್ ಮೂವ್ ನಂಬರ್ 1, ಜಯಪ್ರಕಾಶ್ ಅವರೇ. ಎಸ್ ಸರ್. ನೀವು ಹೇಳಿದಂಗೆ ಅದು ಅಥಾರಿಟಿ ಒಳಗಡೆನೆ ಅಥಾರಿಟಿ ಇದೆ. ಅದು ನಿಮ್ಮ ಸ್ಟೋರಿ ಆಗಿರ್ಬೋದು, ನಿಮ್ಮ ಎಕ್ಸ್ಪರ್ಟೀಸ್ ಆಗಿರ್ಬೋದು, ನಿಮ್ಮ ಐಡಿಯಾಸ್ ಆಗಿರ್ಬೋದು, ನಿಮ್ಮ ಜೀವನದ ತತ್ವವನ್ನು ಒಳಗೊಂಡಿದ್ದಾಗಿರ್ಬೋದು, ಅಥವಾ ನೀವು ಸಮಾಜದಲ್ಲಿ ಕಂಡ್ಕೊಂಡಿರೋದಾಗಿರ್ಬೋದು, ಸಮಾಜದಲ್ಲಿ ನೀವು ನೋಡಬೇಕಾದಂತ ಒಂದು ಫ್ಯೂಚರಿಸ್ಟಿಕ್ ಬುಕ್ ಬರಿಬೋದು. ಫಾರ್ ಎಕ್ಸಾಂಪಲ್, ಸರ್ ಹೇಳಿದ್ದು ಫ್ಯೂಚರಿಸ್ಟಿಕ್ ಬುಕ್ ದಟ್ ಐ ಆಮ್ ರೈಟಿಂಗ್. ನೀವು ಫ್ಯೂಚರಿಸ್ಟಿಕ್ ಬುಕ್, ನನ್ನ ಕಲ್ಪನೆಯ ಸಮಾಜ. ಹಲೋ, ಹೌದು. ನನ್ನ ಕಲ್ಪನೆಯ
ಆ, ಕುಟುಂಬ, ನನ್ನ ಕಲ್ಪನೆಯ ದೇಶ, ಅದ್ರ ಬಗ್ಗೆ ನಿಮ್ ಕಲ್ಪನಾತೀತ, ಹಿಂಗಿರ್ಬೇಕು 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 ಹಿಂಗಿರ್ಬೇಕು. ಇದು ಒಂದು ನಿಮ್ಮ ಈ ಮೈಂಡ್ ಅನ್ನ ಒಂದು ಬಾಕ್ಸ್ ಅಲ್ಲಿ ಕೇಜ್ ಅಲ್ಲಿ ಮಾಡಿ ಇಡಬೇಡಿ. ಅದು ಲೆಟ್ ಇಟ್ ಫ್ರೀ. ಅದು ಇಮ್ಯಾಜಿನೇಷನ್ ಹೋಗ್ಲಿ, ಐಡಿಯೇಷನ್ ಮಾಡ್ಲಿ, ಕ್ರಿಯೇಟಿವಿಟಿಗೆ ಓಪನ್ ಅಪ್ ಆಗ್ಲಿ. ಅವಾಗ ಥಿಂಗ್ಸ್ ಕ್ಯಾನ್ ಆಕ್ಚುಲಿ ಫ್ಲೋ. ಐ ಮೀನ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪವರ್ ಮೂವ್ ನಂಬರ್ 1 ಸರ್. ಒನ್. ಎಸ್ ಸರ್, ಎರಡನೇದು ಪಾಯಿಂಟ್ ಹೋಗೋಣ. ಎರಡನೇದು ಈಗಾಗಲೇ ಮಾಡ್ತಾ ಇದೀವಿ ನಾವು, ಬಟ್ ಅದನ್ನ ಕರೆಕ್ಟ್ ಆಗಿ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್, ಯಾರ್ಯಾರು ವಾಟ್ಸ್ಆಪ್ ಅಲ್ಲಿ ಇನ್ನೊಬ್ಬರಿಗೆ ಮೆಸೇಜ್ ಕಳಿಸ್ತೀರಾ? ಎಲ್ಲರೂ ಕಳಿಸ್ತೀರಾ? ಓಕೆ. ಯಾರು ಕೂಡ ಇಲ್ಲ, ನಾನು ಯಾವ ವಾಟ್ಸ್ಆಪ್ ಅಲ್ಲಿ ಮೆಸೇಜೇ ಬರಲ್ಲ ನಂಗೆ, ನಾನು ಯಾವುದೋ ಗ್ರೂಪಲ್ಲೂ ಇಲ್ಲ, ಏನೂ ಇಲ್ಲ ಅಂತ ಹೇಳಕ್ಕಾಗಲ್ಲ. ಹೌದಾ ಅಲ್ವಾ? ಎಲ್ಲರೂ ಎಸ್ ಅಂತ ಬರೀರಿ. ಯಾರ್ಯಾರು ಈ ವಾಟ್ಸ್ಆಪ್ ಮೆಸೇಜಸ್ ಎಲ್ಲರಿಗೂ ಮಾಡ್ತೀರಾ? ನಿಮ್ಮ ಫೋನಲ್ಲಿ ವಾಟ್ಸ್ಆಪ್ ಇದ್ದೇ ಇರುತ್ತೆ, ಅನ್ಲೆಸ್ ಅಂಟಿಲ್ ಯು ಕಾನ್ಶಿಯಸ್ಲಿ ಡಿಸೈಡೆಡ್ ಈಗ ನಾಟ್ ಎಸ್ ಯೂಸ್ ಎಂ ಅ ಎಸ್ ಸ್ಮಾರ್ಟ್ಫೋನ್. ಬದಲು ವಾಟ್ಸ್ಆಪ್ ಅಲ್ಲೇ ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಾರೆ ಸರ್ ಜನ. SMS ಹೋಗೇ ಬಿಟ್ಟಿದೆ ಸರ್ ಈಗ ಎಲ್ಲ ಅಲ್ವಾ, ವಾಟ್ಸ್ಆಪ್. ಆಲ್ಮೋಸ್ಟ್ ಹೊರ್ಟೋಗಿದೆ. ಹೌದೌದು ಹೌದು. ಆ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಅಂತ ಏನೋ ಇರುತ್ತಂತೆ. ನಾನು ಆಕ್ಚುಲಿ ಯೂಸ್ ಮಾಡಲ್ಲ, ಬಟ್ ನಾನ್ ಸ್ಟೇಟಸ್. ನಾನು ಯೂಸ್ ಮಾಡ್ತೀನಿ ಸರ್. ಈಗ ಓಕೆ, ನಿಮ್ದು ಈ ನನ್ಗೆ ಗೊತ್ತೇ ಪ್ರೋಗ್ರಾಮ್ ಇಲ್ಲ ಇದೆ ಅದು ಅಂತ ಆಕ್ಚುಲಿ. ಹಾಕಿದ್ದೀನಿ ಆ ಇಮೇಜ್ ನ ಓ ಸ್ಟೇಟಸ್ ಅಲ್ಲಿ. ನೈಸ್, ವೆರಿ ನೈಸ್, ವೆರಿ ಸೊ ನೈಸ್. ಆ ಸ್ಟೇಟಸ್ ನೋಡೋರ್ದೇ ಒಂದು ಸಪರೇಟ್ ಒಂದು ಕಮ್ಯುನಿಟಿ ಇದೆ. ಅಂದ್ರೆ ಅವರೆಲ್ಲ ಹೌದು ಸ್ಟೇಟಸ್ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ಅವ್ರಿಗೆ. ಹೌದು 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 ಹೌದು. ಸೊ ಪವರ್ ಮೂವ್ ನಂಬರ್ 2 ಅಂತಂದ್ರೆ, ಹಾ. ಕೆಲವೊಂದಿಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ, ಇನ್ಕ್ಲೂಡಿಂಗ್ ಬಟ್ ನಾಟ್ ಲಿಮಿಟೆಡ್ ಟು ವಾಟ್ಸ್ಆಪ್. ಇಟ್ ಕುಡ್ ಬಿ ವಾಟ್ಸ್ಆಪ್ ಒಳಗಡೆ ಪ್ರೊಫೈಲ್ ಬಿಲ್ಡ್ ಮಾಡೋದು, ಅಥವಾ ನೀವು ಏನ್ ಮೆಸೇಜಸ್ ಕಳಿಸ್ತೀರಾ, ಏನ್ ಮಾತಾಡ್ತೀರಾ, ನೀವು ಹೆಂಗೆ ಮಾತಾಡ್ತೀರಾ, ಏನ್ ಇನ್ಸ್ಪಿರೇಷನ್ ಆಗೋಂಗ್ ಮಾತಾಡ್ತೀರಾ, ಅಥವಾ ವಾಟ್ಸ್ಆಪ್ ಇಲ್ಲದೆ ಇದ್ರೆ ಫೇಸ್ಬುಕ್ ಆಗಲಿ, ಎಲ್ಲರದು ಫೇಸ್ಬುಕ್ ಅಕೌಂಟ್ ಅಂತ ಇರುತ್ತೆ, ಅಥವಾ ಇನ್ಸ್ಟಾಗ್ರಾಮ್ ಅಂತ ಇರುತ್ತೆ, ಅಥವಾ ನೀವು ಚಿಕ್ಕ ಮಕ್ಕಳಾಗಿದ್ರೆ, ನೀವು ಯಂಗ್ಸ್ಟರ್ಸ್ ಆಗಿದ್ರೆ ನಿಮ್ದೇ ಒಂದು ಬೇರೆ ಸ್ನ್ಯಾಪ್ಚಾಟ್ ಏನೇನೋ ಎಲ್ಲ ಇರುತ್ತೆ, ಅಥವಾ ಲಿಂಕ್ಡ್ ಇನ್, ನೀವು ಪ್ರೊಫೆಷನಲಿ ಕನೆಕ್ಟೆಡ್ ಆಗಿದ್ರೆ ಲಿಂಕ್ಡ್ ಇನ್ ಇರುತ್ತೆ. ಅದಾದ್ಮೇಲೆ ಬೇರೆ ಬೇರೆ ತರದ ನೆಟ್ವರ್ಕ್ಸ್ ಇದೆ. ಆ ನೆಟ್ವರ್ಕ್ಸ್ ಅಲ್ಲಿ ನೀವು ಹೆಂಗೆ ಅಥಾರಿಟಿ ಬಿಲ್ಡ್ ಮಾಡ್ತೀರಾ, ಅದು ಹ್ಮ್. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರದ ಕಂಟೆಂಟ್ ಹಾಕ್ತೀರಾ, ನಿಮ್ದು ವ್ಯಾಲ್ಯೂಸ್ ಏನು, ನಿಮ್ಮ ಮೆಸೇಜಸ್ ಏನು, ಅದಲ್ಲಿ ನೀವು ಕರೆಕ್ಟ್ ಆಗಿ ಪೋಸ್ಟ್ ಮಾಡೋದ್ರಿಂದ ನಿಮ್ಮ ಅಥಾರಿಟಿನ ಇನ್ಕ್ರೀಸ್ ಸರ್, ಮಾಡ್ಕೋಬಹುದು. ಸುಮಾರು ಜನ ಅನ್ಕೊಳ್ತಾರೆ, ಸುಮ್ನೆ ಹ್ಮ್ ಒಂದು ಕಾಮನ್ ಮ್ಯಾನ್ ಹಿಂಗೆ ಹೇಳಿ. ಅನ್ಸುತ್ತೆ ಅಂತ ಕೇಳ್ತಾ ಇದ್ದೀನಿ. ಹ್ಮ್ ಸರ್, ನಾನು ಇದ್ದೀನಿ ಸರ್, ವಾಟ್ಸಪ್ ಇದ್ದೀನಿ ಸರ್, ನಾನು ನೋಡ್ತೀನಿ ಸರ್, ನಾನು ಇದು ಮಾಡ್ತೀನಿ. ಆದ್ರೆ ಏನ್ ನೋಡ್ತೀರಿ, ಏನ್ ಮಾಡ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದಲ್ವಾ? ಕರೆಕ್ಟ್ ಕರೆಕ್ಟ್. ಎಸ್ಪೆಷಲಿ ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಆಕ್ಚುಲಿ. ಹಾ. ಈಗ ನಾನು ಈ ಪಾಯಿಂಟ್ ನ ಹೇಳ್ತಾ ಇರ್ತೀನಿ ಅವಾಗ. ನಾವು ಈ ಸೊಸೈಟಿನ ಮುಂದಿನ ಜನರೇಷನ್ ಅವರಿಂತ್ರ ದಾನ ತಗೊಂಡಿದೀವಿ. ಹ್ಮ್. ಅವರಿಗೆ ಇದು ನಮ್ಮ ಆ, ಹಕ್ಕು ಏನು ಅಂತಂದ್ರೆ, ಇದನ್ನ ಕರೆಕ್ಟ್ ಆಗಿ ಮಾಡಿ ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ. ಹ್ಮ್. ಅಂದ್ರೆ ಏನ್ ಅರ್ಥ ಅಂತಂದ್ರೆ, ನಾವ್ ಏನ್ ನೋಡ್ತೀವಿ, ಏನ್ ವಿಚಾರ ಮಾಡ್ತೀವಿ, ಏನ್ ಕೇಳ್ತೀವಿ, ತುಂಬಾ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್, ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಈ ಸೆಷನ್ ಅಟೆಂಡ್ ಮಾಡ್ತಿದ್ದೀರಾ, ನೀವು ಡೆಫಿನೆಟ್ಲಿ ಲಕ್ಕಿ. ಇಟ್ಸ್ ಅ ಡಿವೈನ್ ಇಂಟರ್ವೆನ್ಷನ್. ನಾನು ಎಸ್. ಇದರಲ್ಲೂ ಹೇಳ್ತಾ ಇದ್ದೆ ಅದ್ರ ಬಗ್ಗೆ. ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ನಾನು ಡಿವೈನ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀನಿ. ಡಿವೈನ್ ಇಂಟರ್ವೆನ್ಷನ್ ಅಂತಾನು ಹೇಳ್ತೀನಿ. ಅದಕ್ಕೆ ಕನ್ನಡ ಪದ ನನಗೆ ಆಕ್ಚುಲಿ ಈಗ ಸದ್ಯಕ್ಕೆ ಗೊತ್ತಿಲ್ಲ, ಬಟ್ ಹ್ಮ್. ಮೇ ಬಿ ಸಮ್ ಅದರ್ ಟೈಮ್ ನೋಡ್ಕೊಂಡ್ ಬರ್ತೀನಿ. ಅಂದ್ರೆ ದೈವಿಕ ಹ್ಮ್. ಕಲ್ಪನೆ, ದೈವಿಕ ಇಂಟರ್ವೆನ್ಷನ್ಗೆ ಏನೋ ಗೊತ್ತಿಲ್ಲ, ದೈವಿಕ ಶಕ್ತಿ, ದೈವಿಕ ಇಚ್ಛೆ. ಹ್ಮ್. ಓಕೆ, ದೈವೇಚ್ಛೆ ಅಂತೆಲ್ಲ ಹೇಳ್ತೀವಿ ನಾವು. ಅಥವಾ So, ನಾವು ಒಂದು ಆಧ್ಯಾತ್ಮದ ನೆರವು ಅಧ್ಯಾತ್ಮದ ನೆರವು. ಓಕೆ, ಅಥವಾ ಹಂಗೂ ಹೇಳ್ಬೋದು. ಹತ್ತತ್ರ ಹೇಳಿದೀನಿ. ಸೊ ಹೌದು, ಹಂಗೂ ಹೇಳ್ಬೋದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು, ಬಟ್ ನೀವು DI ಅಂತಂದ್ರೆ ಡಿವೈನ್ ಇಂಟೆಲಿಜೆನ್ಸ್ ಹೋಗಿ ಅಲ್ಲಿಂದ ಡಿವೈನ್ ಇಂಟರ್ವೆನ್ಷನ್ ಹ್ಮ್. ತಗೊಂಡು, ಹ್ಮ್. ಅವಾಗ ಥಿಂಗ್ಸ್ ಆಕ್ಚುಲಿ ಸ್ಟಾರ್ಟ್ಸ್ ಮೂವಿಂಗ್ ಇನ್ ಯುವರ್ ಫೇವರ್. ಸೊ ತುಂಬಾ ಚೆನ್ನಾಗಿ ಆಗೋ ಚಾನ್ಸ್ ಇರುತ್ತೆ. ಎಸ್ ಸೊ ಸರ್. ನೀವು ಪವರ್ ಮೂವ್ ನಂಬರ್ 2 ಏನು ಅಂತಂದ್ರೆ, ನೀವು ನಿಮ್ದೇ ಆದಂತ ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡಬಹುದು. ಸೊ ಏನು ಇಲ್ಲ ಅಂದ್ರೆ ವಾಟ್ಸ್ಆಪ್ ಇಂದ ಸ್ಟಾರ್ಟ್ ಮಾಡಿ, ಅದಾದ್ಮೇಲೆ ಲಿಂಕ್ಡ್ ಇನ್ ಹೋಗಿ, ಫೇಸ್ಬುಕ್ ಹೋಗಿ, ಡಿಪೆಂಡಿಂಗ್ ಅಪಾನ್ ವೇರ್ ಯುವರ್ ಆಡಿಯನ್ಸ್ ಆದ್ರೆ ಲೈಕ್. ಈ ಸೋಷಿಯಲ್ ಮೀಡಿಯಾನಲ್ಲಿ ನೀವು ಆದ್ಯತೆ ಕೊಡೋದಾದ್ರೆ ನಂಬರ್ 1 ಯಾವುದು, 2 ಯಾವುದು, 3 ಯಾವುದು? ಸರ್ ಅದು ಡಿಪೆಂಡ್ ಆಗುತ್ತೆ ಆಕ್ಚುಲಿ. ಈಗ ನಾನು ಪ್ರೊಫೆಷನಲ್ ನೆಟ್ವರ್ಕ್ ಅಂತಂದ್ರೆ ಲಿಂಕ್ಡ್ ಇನ್ ಹೋಗ್ತೀನಿ. ಹ್ಮ್. ಬಟ್ ಇಫ್ ಐ ಗೋ ಫಾರ್ ಲೆಟ್ಸ್ ಸೇ ಯೂಟ್ಯೂಬ್ ಇಸ್ ಅನದರ್ ಗ್ರೇಟ್ ಪ್ಲಾಟ್ಫಾರ್ಮ್. ನಾನು ಸದ್ಯಕ್ಕೆ ಯೂಟ್ಯೂಬ್ ಕಡೆ ಗಮನ ಕೊಡ್ತಾ ಯೂಟ್ಯೂಬ್, ಇದ್ದೀನಿ. ಯೂಟ್ಯೂಬ್ ವೀಕೆಂಡು. ಸೊ ಅಲ್ಲಿ ನೀವು ಏನ್ ಮಾಡ್ತೀರಾ ಬರಿಬೋದು, ಪ್ರೂಫ್ ಹಾ. ತೋರಿಸ್ಬೋದು. ನೀವು ಅಲ್ಲಿಂದ ಅವ್ರಿಗೆ ಏನಾದ್ರು ಡೌನ್ಲೋಡ್ ಮಾಡ್ಕೊಳಕ್ ಹೇಳ್ಬೋದು. ಆ ಥರದ್ದೆಲ್ಲ ಮಾಡಿ ನಿಮ್ಮ ಅಥಾರಿಟಿನ ಬಿಲ್ಡ್ ಮಾಡ್ಬೋದು. ಎಸ್ So ಸರ್. ಅದು ಪವರ್ ಮೂವ್ ನಂಬರ್ 2. ತುಂಬಾ ಇಂಪಾರ್ಟೆಂಟ್ ಪವರ್ ಮೂವ್ ಆಕ್ಚುಲಿ. ಹಾ. ಯಾಕೆಂತಂದ್ರೆ ನೀವು ಮಾಡುವ, ನೀವು ಹೇಳುವ, ನೀವು ಕೇಳುವ ಎಲ್ಲಾ ಶಬ್ದ, ಎಲ್ಲಾ ಇದು ನಮ್ಮ ಸೊಸೈಟಿನ ಮುಂದಿನ ಇದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹ್ಮ್. ಸೊ ಹಿಂಗಾಗಿ ಎವ್ರಿಬಡಿ ಶುಡ್ ಟ್ರೈ ಅಂಡ್ ಅಟೆಂಪ್ಟ್ ಬೀಯಿಂಗ್ ಆನ್ ಒನ್ ಆಫ್ ದ ಪ್ಲಾಟ್ಫಾರ್ಮ್ ಇನ್ ದ ರೈಟ್ ವೇ ಪಾಸಿಬಲ್. ರೈಟ್ ಮೆಸೇಜಸ್, ರೈಟ್ ವೇ, ಎವ್ರಿಬಡಿ ಶುಡ್ ಡೂ ಸರ್. ಸೊ ಇದು ಪವರ್ ಮೂವ್ ನಂಬರ್ 2. ಓಕೆ. ನಾನು ಪವರ್ ಮೂವ್ ನಂಬರ್ 3 ಹ್ಮ್. ಬಗ್ಗೆ
ಇದೆ. ಬಟ್ ಐ ವಾಂಟ್ ಟು ಎಲ್ಲರಿಗೂ ಒಂದು ವಿಷಯ ಕೇಳಬೇಕಾಗಿದೆ. ಎಲ್ಲರೂ ಅಗ್ರಿ ಮಾಡ್ತೀರಾ? ಕೋವಿಡ್ ಮತ್ತು ಕೊರೋನಾ ಆದ್ಮೇಲೆ ನಮ್ಮ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಎಲ್ಲ ಹೆಚ್ಚಿಗೆ ಆಗಿದೆ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಹೆಚ್ಚಿಗೆ ಆಗಿದೆ. ನಮ್ಮ ಈ ಬೆಂಗಳೂರಲ್ಲಿ ಅಕಸ್ಮಾತ್ ನೀವು ಇದ್ರೆ ಈ ಸ್ವಿಗ್ಗಿ, ಆಮೇಲೆ ಅದು ಏನೇನೋ ಕ್ವಿಕ್ ಆಗಿ ನಮ್ಗೆ ಸುಮ್ಮನೆ ಕುತ್ಕೊಂಡ್ಬಿಟ್ರು ಸಾಕು, ಈಗ ನನಗೆ ಊಟ ಬರುತ್ತೆ, ನನಗೆ ಎಲ್ಲ ಬರುತ್ತೆ. ಮೀನ್ ಎಲ್ಲ ಕುತ್ಕೊಂಡಲ್ಲೇ ಬಂದು ಕಟ್ಟಿಂಗು ಮಾಡ್ತಾರೆ, ಎಲ್ಲ ಕುತ್ಕೊಂಡು ಆಪ್ ಅಲ್ಲೇ ನಾನು ಬುಕ್ಕು ಮಾಡ್ಬೋದು ಡ್ರೈವರ್ನ, ಅವ್ರು ಬಂದು ಕಾರ್ ಹೊಡ್ಕೊಂಡು ಹೋಗ್ತಾರೆ. ಸೊ ಹ್ಮ್. ಆ ತರದ್ದು ನಾವು ಜಗತ್ತಲ್ಲಿ ನಾವು ಇದೀವಿ ಈಗ. ಸೊ ಹಂಗಂದ್ರೆ ಏನ್ ಅರ್ಥ? ಅದು ಏನಕ್ಕೆ ಇದನ್ನ ಮಾತು ಹೇಳ್ತಾ ಇದ್ದೀನಿ? ನನಗೆ ಆಕ್ಚುಲಿ ಜನ ಪುಷ್ ಮಾಡೋದೇನು, ಮನೆ ತಗೋ ಮನೆ ತಗೋ ಮನೆ ತಗೋ ಅಂತೇಳಿ. ನಾನು ಮನೆ ಆಕ್ಚುಲಿ ಇನ್ನೂ ತಗೊಂಡಿಲ್ಲ, ತಗೊಳ್ತಾ ಇದ್ದೀನಿ. ಬಟ್ ನನಗೆ ಇನ್ನೊಂದು ಮನೆ ಇದೆ, ಅದು ಆನ್ಲೈನ್ ವರ್ಲ್ಡ್ ಅಲ್ಲಿ ಮನೆ ಇದೆ. ಸೊ ಹ್ಮ್. ಅದಕ್ಕೆ ವೆಬ್ಸೈಟ್ ಅಂತ ಹೇಳ್ತಾರೆ. ಬಟ್ ಆನ್ಲೈನ್ ವರ್ಲ್ಡ್ ಅಲ್ಲಿ ಒಂದು ಮನೆ ಇರ್ಬೇಕು ನಿಮಗೆ, ನಿಮ್ದೇ ಆದ ಒಂದು ವಿಳಾಸ ಇರಬೇಕು, ವಿಚ್ ಇಸ್ ದ ವೆಬ್ಸೈಟ್ ಡೊಮೇನ್ ನೇಮ್ ಅಂತ ಹೇಳ್ತೀವಿ. ಆ ಡೊಮೇನ್ ನೇಮ್ ಒಳಗಡೆ ನಿಮ್ದೇ ಆದಂತ ಒಂದು ಮನೆ ಇರಬೇಕು. ಆ ಮನೆ ಏನಕ್ಕೆ ಇರಬೇಕು ಅಂತಂದ್ರೆ, ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದಕ್ಕೆ, ನಿಮ್ಮ ಅಚೀವ್ಮೆಂಟ್ಸ್ ಆಯ್ತು, ನಿಮ್ಮ ಪ್ರೂಫ್ ಆಯ್ತು, ನಿಮ್ಮ ಆಕ್ಟಿವಿಟೀಸ್ ಆಯ್ತು, ನೀವೇನೇನ್ ಮಾಡ್ತೀರಾ, ನಿಮ್ಮ ಇದು ಏನು, ಅದು ಏನಾಗತ್ತೆ, ಇದು ವೆಬ್ಸೈಟ್ ಇರೋದ್ರಿಂದ ನೀವು ಹೋಮ್ಲೆಸ್ ಆಗಲ್ಲ. ಈಗ ಮನೆ ಇಲ್ಲದೆ ಇದ್ರೆ ಹೆಂಗೆ ನಾವು ಅವ್ನು ಇನ್ನೂ ಮನೆನೇ ತಗೊಂಡಿಲ್ಲ, ಅವ್ನು ಅಟ್ಲೀಸ್ಟ್ ಇಲ್ಲಿ ರೆಂಟೆಡ್ ಮನೇಲಾದ್ರೂ ಇರ್ಬೋದು. ಬಟ್ ಅಲ್ಲಿ ನಾವು ಏನಾಗುತ್ತೆ, ಒಂದು ಒಂದು ವೆಬ್ಸೈಟ್ ನಿಮ್ದೇ ಆದ ಒಂದು ವೆಬ್ಸೈಟ್ನ ನೀವು ಮಾಡ್ಕೋಬೇಕು. ತುಂಬಾ ಕಡಿಮೆ ಖರ್ಚಲ್ಲೂ ಮಾಡ್ಕೋಬಹುದು ಈಗ, ಅಥವಾ ಕ್ಯಾನ್ವಾ ಅನ್ನುವಂಥ ವೆಬ್ಸೈಟ್ಸ್ ಇದೆ, ಅದರಿಂದನೂ ಆರಾಮಾಗಿ ಮಾಡ್ಕೋಬಹುದು. ವಿಕ್ಸ್ ಅನ್ನೋ ಒಂದಿಷ್ಟು ವೆಬ್ಸೈಟ್ಸ್ ಇದೆ, ಅದರಿಂದನೂ ಮಾಡ್ಕೋಬಹುದು. ನೀವು ಹೋಗಿ ಗೂಗಲ್ ಅಲ್ಲಿ ಅಥವಾ ಎ ಐ ಚಾಟ್ ಜಿ ಪಿ ಟಿಲಿ ಚೆಕ್ ಮಾಡಿದ್ರೆ ನಿಮಗೆ ಸುಮಾರು ಈಸಿ ಆಪ್ಷನ್ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ನಿಮ್ದೇ ಆದ ಒಂದು ವೆಬ್ಸೈಟ್, ನಿಮ್ಮ ಹೆಸರು ಆ, ಶೇಖರಪ್ಪ ಅಂತಿದ್ರೆ ಶೇಖರ್.whatever ಆ ಥರ ಮಾಡ್ಕೋಬೋದು. ನಾನು ಫಾರ್ ಎಕ್ಸಾಂಪಲ್ ಶಂಕರ್ ಕುಲಕರ್ಣಿ.com ಅಂತ ಒಂದು ವೆಬ್ಸೈಟ್ ಇದೆ. ಸೊ ಆ ಥರದ್ದು ಒಂದು ಹೋಮ್ ಆನ್ ದ ಇಂಟರ್ನೆಟ್ ಅಂತ ಹೇಳ್ತೀವಿ ಜಯಪ್ರಕಾಶ್ ನಕ್ತಿ ಹೇಳಿ ಸರ್. ಸರ್, ಈಗ ಹೊಸಬ್ರಿಗೆ ಏನಾಗುತ್ತೆ, ಅವರು ಯಾವಾಗ ಅದ್ರ ಬಗ್ಗೆ ಗಮನ ಕೊಟ್ಟಿರಲ್ಲ, ಅದು ಹ್ಮ್. ಏನೋ ಒಂದು ಆಕಾಶದಲ್ಲಿ ಇದೆಯೇನೋ, ಆ, ಈ ನಮ್ಗೆ ನಿಜವಾಗ್ಲೂ ಆ, ಇದು ಮಾಡೋಕ್ಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಸರ್, ಕೋವಿಡ್ ಮುಂಚೆ ಈ ಝೂಮ್ ನನಗೆ ಗೊತ್ತಿರಲಿಲ್ಲ ಸರ್. ನಿಜ. ಏನೋ ಈಗ ಅಯ್ಯೋ, ಎಲ್ಲರೂ ಯೂಸ್ ಮಾಡ್ತಾರೆ ಝೂಮ್ ಹಂಗೆ. ಅಲ್ಲ, ಝೂಮ್, ಅಯ್ಯೋ ತಿಳ್ಕೊಬೇಕು, ಏನಾಗ್ಬಿಡುತ್ತೋ ಅಂತ ಈಗಲೂ ಎಷ್ಟೊಂದು ಜನ ಟೆನ್ಷನ್ ತಗೋತಾರೆ. ಅಂಥವ್ರಿಗೆ ನಾವು ಕಲ್ತ್ಕೊಳ್ಳೋಕ್ಕೆ ಮಾಡೋದಕ್ಕೆ ಯಾವ್ದಾರ ಒಂದು ಕೋರ್ಸು, ಇನ್ನೊಂದು, ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಆಸಕ್ತಿ ಇತ್ತು, ಯೂಟ್ಯೂಬ್ ಮೇಲೆ ಯಾರೋ ಕೋರ್ಸ್ ಮಾಡ್ತಾರೆ. ಪಬ್ಲಿಕ್ ಸ್ಪೀಕಿಂಗ್ ಆಸಕ್ತಿ ಇತ್ತು, ನಮ್ಮಂಥವ್ರ ಹತ್ರ ಬಂದರೆ ನಾವು ಹೇಳ್ಕೊಡ್ತೀವಿ. ಆ ಥರ ಕೋರ್ಸು ನಾನು ನೀವು ಸಿಕ್ಕಾಪಟ್ಟೆ ಅಟೆಂಡ್ ಮಾಡಿದ್ದೀವಿ. ಇವತ್ತು ಅದರಿಂದ ಧೈರ್ಯವಾಗಿ ಹೇಳ್ತೀವಿ, ಹೇ ಇವೆಲ್ಲ ಒಳಗಡೆ ಪ್ರವೇಶ ಮಾಡಿಬಿಟ್ಟಿದ್ದೀವಿ ನಾವು ಅಂದ್ಬಿಟ್ಟು, ಪ್ರವೇಶ ಮಾಡ್ತಾ ಇದ್ದಂಗೆ ಅದು ಓಪನ್ ಅಪ್ ಆಗುತ್ತೆ ಅಂತ ನನಗೆ ಅರ್ಥ ಆಗಿದೆ ಸರ್. ಮತ್ತು ಹೌದು. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ಈ ಕಾರ್ ಡ್ರೈವ್ ಬೇರೆ ನಾನೇ ಮಾಡ್ತೀನಿ, ಸೆಲ್ಫ್ ಡ್ರೈವ್ ಮಾಡ್ತೀನಿ. ಕೆಲವು ರೋಡಲ್ಲಿ ಲೈಟೇ ಇರಲ್ಲ ಸರ್, ಆದರೆ ನನ್ನ ಕಾರ್ ರೆಡ್ ಲೈಟ್ ಇದ್ರೆ ಸಾಕು, ಮುಂದೆ ಮುಂದೆ ಹೋಗ್ತಾ ಇದ್ದಂಗೆ ಲೈಟ್ ರೋಡಲ್ಲಿ ಕಾಣಿಸುತ್ತಾ ಇಲ್ವಾ ಸರ್? ಕಾಣಿಸುತ್ತೆ. ಸೊ ಒಂದ್ ನಾನು ಸ್ಟೆಪ್ ತಗೊಂಡ್ರು ಸಾಕು ಅಂತ ಹೇಳ್ತಿದ್ದೀರಾ. ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಪ್ರವೇಶನೇ ಮಾಡದೇ ಇದ್ರೆ ನಿಮ್ಗದು ತೀರಾ ದೊಡ್ಡದಾಗಿ ಕಾಣಿಸುತ್ತೆ. ಪ್ರವೇಶ ಮಾಡ್ತಾ ಇದ್ರೆ ಅಯ್ಯೋ ಇಷ್ಟೇನಾ ಅನ್ನಿಸ್ತು ಸರ್. ನೀವೆಲ್ಲ ಅಷ್ಟೆಲ್ಲ ಹೇಳಿದ್ಮೇಲೆ ಅಯ್ಯೋ ಇಷ್ಟೇನಾ, ಶಂಕರ್ ಕುಲಕರ್ಣಿ ಇವರು ಇಷ್ಟು ಸರಳವಾಗಿ ಹೇಳ್ಕೊಟ್ಬಿಟ್ರಲ್ಲ ಅಂತ ಅನಿಸ್ಬಿಡ್ತು ಸರ್ ನನಗೆ. ನಿಜ. ಇದ್ರ ನಿಜ. ಬಗ್ಗೆ ಒಂದೆರಡು ಮಾತು, ಯಾಕೆಂದ್ರೆ ಮೊದಲನೇ ಫಸ್ಟ್ ಸ್ಟೆಪ್ ಇಡಕ್ಕೆ ತುಂಬಾ ಹಿಂದೇಟಾಗ್ತಾ ಇದ್ದಾರೆ ನಮ್ಮ ಜನ. ಗೊತ್ತಾಯ್ತು, ಗೊತ್ತಾಯ್ತು. ಸೊ ಫಸ್ಟ್ ಸ್ಟೆಪ್ ಸ್ವಲ್ಪ ದೊಡ್ಡದು ಕಾಣುತ್ತೆ, ಬಟ್ ನೀವು ಅದನ್ನ ತಗೊಂಡ್ರೆ ಮುಂದಿನ ಸ್ಟೆಪ್ ಚಿಕ್ಕದಾಗಿ ಕಾಣ್ತಾ ಹೋಗುತ್ತೆ. ಆಮೇಲೆ ಸರ್ ಹೇಳ್ದಂಗೆ ನೀವು ಹೆಡ್ಲೈಟ್ ಒಂದೊಂದೇ ಓದಂಗೆ ಮುಂದಿಂದೆಲ್ಲ ಕಾಣ್ತಾ ಹೋಗುತ್ತೆ. ಸೊ ಒಂದೊಂದೇ ಸ್ಟೆಪ್ ತಗೊಳ್ತಾ ಹೋಗಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹಿಂಗಾಗಿ ಆಕ್ಚುಲಿ ಫೋರ್ತ್ ಪವರ್ನು ತುಂಬಾ ಹೆಲ್ಪ್ಫುಲ್ ಇದೆ ಜಯಪ್ರಕಾಶ್ ಅವರೇ. ಬಟ್ ಹ್ಮ್. ಎಲ್ಲ ಒಂದ್ಸರಿ ನೋಡಿದ್ರೆ ಎಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇದೆ ಅದು ಆಕ್ಚುಲಿ. ಹ್ಮ್. ಹ್ಮ್. ಈಗ ನೀವು ಕೇಳ್ಬೋದು, ನೀವು ನಂಗೆ ಪ್ಲಾಟ್ಫಾರ್ಮ್ ಮಾಡಿ ಅಂತ ಹೇಳಿದ್ರಿ, ವೆಬ್ಸೈಟ್ ಮಾಡಿ ಅಂತ ಹೇಳಿದ್ರಿ, ಬುಕ್ ಬರೀರಿ ಅಂತ ಹೇಳಿದ್ರೆ, ಬಟ್ ಅಲ್ಲಿ ಏನ್ ಮಾಡ್ಬೇಕು, ನಾನು ಅಲ್ಲಿ ಏನ್ ಮಾಡ್ಬೇಕು? ಅದಕ್ಕೆ ನಾವು ಒಂದು ಸಿಗ್ನೇಚರ್ ಸ್ಟೋರಿ ಅಂತ ಹೇಳ್ತೀವಿ ಸರ್. ನಿಮ್ದು ಪ್ಯಾಕೇಜ್ ಯುವರ್ ಸಿಗ್ನೇಚರ್ ಸ್ಟೋರಿ. ನಿಮ್ದು ಸ್ಟೋರಿ ಏನು? ಯಾಕಂದ್ರೆ ಜನ ಕನೆಕ್ಟ್ ಆಗೋದು ನಿಮ್ಮ ಸ್ಟೋರಿಗೆ. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ತಿಂಗಳು ತಿಂಗಳು ಚಿಕ್ಕವನಿದ್ದಾನೆ ಅಂತನು ಸತ್ಯನಾರಾಯಣ ಪೂಜೆ ಅಂತ ಮಾಡ್ತಾರೆ. ಯಾರಿಗಾದ್ರು ಗೊತ್ತಿದೆಯಾ ಸತ್ಯನಾರಾಯಣ ಪೂಜೆ ಅಂತ ಹೇಳಿ? ಇಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಸತ್ಯ ಸರ್. ಸತ್ಯನಾರಾಯಣ ಪೂಜೆ ಅಂತಂದ್ರೆ ಅದ್ರಲ್ಲಿ ಬರೀ ಕಥೆನೇ ಇರೋದು. ಅದ್ರಲ್ಲಿ ಕತೆ ಓದೋದಕ್ಕಂತ ಕತೆ ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಬನ್ನಿ ಅಂತಾನೆ ಹೇಳ್ತಾರೆ, ಕತೆಲಿ ಕುತ್ಕೋಬೇಕು, ಅಧ್ಯಾಯ 1 ಅಧ್ಯಾಯ 2, ಕತೆ ಏನಾಗುತ್ತೆ ನಿಮ್ಗೆ, ನಿಮ್ಮ ಮನಸ್ಸಿಗೆ ಹೋಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ಅದೇ ತರನೇ ನಿಮ್ದು ಅದೇನೋ ಒಂದು ಕತೆ ಇರುತ್ತೆ. ಆ ಕತೆನ ನೀವು ಪ್ಯಾಕೇಜ್ ಮಾಡ್ಕೊಂಡು, ನೀವು ನಾನು ಹೇಳಿದ್ದು ಅಲ್ಲಿಯೂ ಕೂಡ ಬುಕ್ಕಲ್ಲಾಗ್ಲಿ, ನಿಮ್ಮ ಲಿಂಕ್ಡ್ ಇನ್ ಅಥವಾ ಇನ್ಸ್ಟಾಗ್ರಾಮ್ ವಾಟ್ಸ್ಆ್ಯಪ್ ಅಲ್ಲಾಗ್ಲಿ, ಕತೆ ಪ್ಲಸ್ ಲೆಸನ್ ಅಥವಾ ಆ ಥರದ್ದೆಲ್ಲ ವೇರಿಯೇಷನ್ ಮಾಡಿಕೊಂಡು ನೀವು ಡೆಫಿನೆಟ್ಲಿ ಮಾಡ್ಕೊಂಡು ಹೋಗ್ಬೋದು. ಸೊ ಫೋರ್ತ್ ಪವರ್ ಮೂವ್, ಪ್ಯಾಕೇಜ್ ಯುವರ್ ಸಿಗ್ನೇಚರ್ ಸ್ಟೋರಿ. ಆಕ್ಚುಲಿ ನೋಡ್ಕೊಂಡು ಹೇಳ್ತಾ ಇದ್ದೀನಿ,
ಹ್ಮ್ ಪ್ಯಾಕೇಜ್ ಯುವರ್ ಸಿಗ್ನೇಚರ್ ಸ್ಟೋರಿ ಅಂತ ಹೇಳಿ. ನಿಮ್ಮ ಸ್ಟೋರಿನ ನೀವು ಕರೆಕ್ಟ್ ಆಗಿ ಪ್ಯಾಕೇಜ್ ಮಾಡಿದ್ರೆ ಅದು ದಟ್ ಆಲ್ಸೋ ಬಿಕಮ್ಸ್ ಯುವರ್ ವಂಡರ್ಫುಲ್ ಪವರ್ ಮೂವ್. ಎಸ್ ಸೊ ಅದು ಸರ್, ಎಸ್ ಫೋರ್ತ್ ಎಸ್ ಪವರ್ ಮೂವ್ ಸರ್. ಸೊ ಎಸ್. ಯಾಕೆಂದ್ರೆ ಜನ ನಮ್ಮ ಸ್ಟೋರೀಸ್ನ ಜ್ಞಾಪಕ ಇಡ್ತಾರೆ, ನಮ್ಮ ರೆಸ್ಯೂಮೆ ಅಥವಾ ಬಯೋಡಾಟಾ ಅಥವಾ ಅದು ಇದೆಲ್ಲ ಮಾಡಲ್ಲ. ಸೊ ಇದನ್ನೆಲ್ಲೆಲ್ಲಿ ಯೂಸ್ ಮಾಡ್ಬೋದು? ನಿಮ್ಮ ಬುಕ್ ಇಂಟ್ರೋಗೆ ಯೂಸ್ ಮಾಡ್ಕೋಬಹುದು, ನಿಮ್ ಮಾತಾಡ್ಬೇಕಾದ್ರೆ ನೀವು ಎಲ್ಲಾದ್ರೂ ಒಂದ್ ಕಡೆ ಮಾತಾಡ್ಬೇಕಾದ್ರೆ ಅಲ್ಲಿ ಯೂಸ್ ಮಾಡ್ಕೋಬಹುದು. ಆಮೇಲೆ ನಿಮ್ದು ಓವರ್ ಆಲ್ ಬ್ರ್ಯಾಂಡ್, ಪರ್ಸನಲ್ ಬ್ರ್ಯಾಂಡ್ ಅಂತ ಹೇಳ್ತೀವಿ, ಅದರದ್ದು ಓವರ್ ಆಲ್ ಹಾರ್ಟ್ ಬೀಟೇ ಈ ಪರ್ಸನಲ್ ಸ್ಟೋರಿ ಅಥವಾ ಸಿಗ್ನೇಚರ್ ಸ್ಟೋರಿ ಆಗಿರುತ್ತೆ. ಫಿಫ್ತ್ ಪವರ್ ಮೂವ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನ ನಾನು ಸುಮಾರು ಕಡೆ ಹೇಳ್ತಾ ಇರ್ತೀನಿ. ಏನು ಅಂತಂದ್ರೆ, ಸಕ್ಸಸ್ಫುಲ್ ಪೀಪಲ್ ಅಟ್ರಾಕ್ಟ್, ಲೂಸರ್ಸ್ ಚೇಸ್ ಅಂತ ನಾನು ಶಾಂಕಿಸಮ್ ಮಾಡ್ಕೊಂಡು ಹೇಳ್ತಾ ಇರ್ತೀನಿ. ಸೊ ಅಂದ್ರೆ ಹ್ಮ್ ಏನರ್ಥ, ನೀವು ಎಷ್ಟು ಕೆಪೇಬಲ್ ಆಗ್ಬೇಕು ಅಂತಂದ್ರೆ, ಸಕ್ಸಸ್ ನಿಮ್ಗೆ ಓಡ್ಕೊಂಡು ಬರ್ಬೇಕು. ನಿಮಗೆ ಮ್ಯಾಗ್ನೆಟಿಕ್ ಪವರ್ ಎಷ್ಟು ಹೆಚ್ಚಿಗೆ ಆಗ್ಬೇಕು ಅಂದ್ರೆ, ಹಾ, ನಿಮ್ ಕರಿಸ್ಮ್ಯಾಟಿಕ್ ಪವರ್ ಎಷ್ಟು ಹೆಚ್ಚಿಗೆ ಆಗ್ಬೇಕು ಅಂದ್ರೆ, ಸಕ್ಸಸ್ ನಿಮ್ಮ ಹತ್ರ ಬರ್ಬೇಕು, ನಾವು ಓಡ್ಕೊಂಡು ಅವ್ರ ಬರ್ಬೇಕು. ಹತ್ರ ಓಡೋಗೋದಲ್ಲ. ನಾವು ಹಿಂದಿಂದ ದುಡ್ಡಿನ ಹಿಂದಿಂದ ಹೋಗೋದಲ್ಲ, ದುಡ್ಡೇ ನಿಮ್ಮ ಹತ್ರ ಬರೋ ನಾನೇನ್ ಲೆವೆಲ್ ಹೇಳ್ತೀನಿ ಗೊತ್ತಾ ಬೆಳಿಬೇಕು. ಸರ್ ಅದಕ್ಕೆ? ಏನ್ ಸರ್? ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅಂತೀನಿ. ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಸೊ ಫಿಫ್ತ್ ಪವರ್ ಮೂವ್ ಕೂಡ ಅದ್ರ ಮೇಲೆ. ಅದು ಏನು ಅಂತಂದ್ರೆ ಲೀಡ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಎಸ್ಪೆಷಲಿ ನೀವೇನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಥವಾ ಏನೋ ಒಂದು ಕನ್ಸಲ್ಟಿಂಗ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ, ಏನೋ ಮಾಡ್ಬೇಕಾದ್ರೆ ನೀವು ಆ, ಈ ನಿಮ್ ಕಡೆ ಎಲ್ಲ ಕಡೆ ನೋಡ್ತಾ ಇರ್ತಾರೆ, ಬಟ್ ಅಲ್ಲಿಂದ ಅವರು ನಿಮ್ಮ ವೆಬ್ಸೈಟ್ ಥ್ರೂ ಆಗಲಿ, ನಿಮ್ಮ ಪ್ಲಾಟ್ಫಾರ್ಮ್ ನೀವು ಬಿಲ್ಡ್ ಮಾಡಿದ ಥ್ರೂ ಆಗಲಿ, ಅಥವಾ ಬುಕ್ ಇಂತ್ರ ಅವರು ನಿಮ್ಮ ಇಮೇಲ್ ಲಿಸ್ಟ್ಗೆ ಅಥವಾ ವಾಟ್ಸ್ಆ್ಯಪ್ ಗ್ರೂಪ್ಗೆ, ಇಲ್ಲ ಟೆಲಿಗ್ರಾಮ್ ಚಾನಲ್ಗೆ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗ್ತಾರೆ. ಸೊ ಲೀಡ್ ಮ್ಯಾಗ್ನೆಟ್ ಅಂದ್ರೆ ಏನು? ಇದು ಒಂದು ಚೆಕ್ ಲಿಸ್ಟ್ ಆಗ್ಬೋದು, ಅಥವಾ ಹ್ಮ್ ಯಾವುದೋ ಒಂದು 1-to-1 ಕನ್ಸಲ್ಟೇಷನ್ ಕಾಲ್ ಕೊಡ್ಬೋದು, ಅಥವಾ ಅವರಿಗೆ ಒಂದು ಐಡಿಯಾಸ್ ಕೊಡ್ಬೋದು, ಅಥವಾ ಅವ್ರಿಗೆ ಒಂದು ಹೆಲ್ಪ್ ಮಾಡ್ಬೋದು, ಥೆರಪಿ ಸೆಷನ್ ಕೊಡ್ಬೋದು, ಅಥವಾ ಹೀಲಿಂಗ್ ಸೆಷನ್ ಮಾಡ್ಬೋದು. ಐ ಮೀನ್ ನಿಮ್ಗೇನೋ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದನ್ನ ಅವ್ರಿಗೆ ಟೀಚ್ ಮಾಡ್ಬೋದು 1-to-1 ಅಲ್ಲಿ. ಹ್ಮ್ ಅಲ್ಲಿಂದ ಅವರು ನಿಮ್ಗೆ ಹೆಚ್ಚಿಗೆ ಬೇಕು ಅಂದ್ರೆ ಅಲ್ಲಿಂದ ಮುಂದೆ ಕರ್ಕೊಂಡು ಹೋಗ್ಬೋದು. ಸೊ ಇದು ಎಲ್ಲದನ್ನು ಒಂದು ಲೀಡ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಥಾರಿಟಿ ಬಿಲ್ಡ್ ಮಾಡೋದಕ್ಕಂದ್ರೆ, ಇದ್ರ ಥ್ರೂ ನೀವು ವ್ಯಾಲ್ಯೂ ಫಸ್ಟ್ ಕೊಡ್ತೀರಿ. ನೀವು ಫಸ್ಟ್ ದುಡ್ಡು ಕೇಳಲ್ಲ, ಇದರಲ್ಲಿ ಫಸ್ಟ್ ವ್ಯಾಲ್ಯೂ ಕೊಡ್ತೀರಿ. ವ್ಯಾಲ್ಯೂ ಕೊಟ್ಟು ಆದ್ಮೇಲೆ ಮುಂದೆ ನೀವು ಮುಂದಿನ ಪ್ಯಾಕೇಜ್ ಆಗಲಿ ಅಥವಾ ಮುಂದಿನ ಪ್ಲಾನ್ ಆಗಲಿ ನೀವು ಪ್ರೆಸೆಂಟ್ ಮಾಡ್ಬೋದು. ಇದು ಅದೇ ನಾನು ಹೇಳ್ದಂಗೆ ಕೇಸ್ ಸ್ಟಡಿ ಮಾಡ್ಬೋದು, ಒಂದು 1-to-1 ಕನ್ಸಲ್ಟೇಷನ್ ಕಾಲ್ ಕೊಡ್ಬೋದು, ಇದೆಲ್ಲ ನೀವು ಡೆಫಿನೆಟ್ಲಿ ಮಾಡ್ಬೋದು. ಹ್ಮ್ ಹ್ಮ್ ಹ್ಮ್. ಸಿಕ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಜಯಪ್ರಕಾಶ್ ಅವರೇ, ಯಾಕಂದ್ರೆ ಹೌದು ಸರ್, ಹಿಂದಕ್ಕೆ ಏನ್ ಹೌದು. ಡಿಸ್ಕಸ್ ಮಾಡಿದ್ವಿ ಅದ್ರ ಮೇಲೆ ಇದೆ ಇದು. ಎಸ್. ಇದು ನಾನು ಹೇಳಿದೆ, ಒಂದು ಪ್ಲಾಟ್ಫಾರ್ಮ್ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆ ಪ್ಲಾಟ್ಫಾರ್ಮ್ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ಸಿಗ್ನೇಚರ್ ಸ್ಟೋರಿ ಅಂತ ಹೇಳಿದೆ, ಅದಾದ್ಮೇಲೆ ಲೀಡ್ ಮ್ಯಾಗ್ನೆಟ್ ಅಂತಾನೂ ಹೇಳಿದೆ. ಈಗ ಸಿಕ್ಸ್ತ್ ಪಾಯಿಂಟ್ ಏನು ಅಂತಂದ್ರೆ, ಆ ಪ್ಲಾಟ್ಫಾರ್ಮ್ಗಳಲ್ಲಿ ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಪಬ್ಲಿಷ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್, ಸರ್ ಯೂಟ್ಯೂಬಲ್ಲಿ ಪಬ್ಲಿಷ್ ಮಾಡ್ತಾನೆ ಇರ್ತಾರೆ, ಅವ್ರದ್ದು ಯೂಟ್ಯೂಬ್ ಸ್ಟುಡಿಯೋ ವಿಡಿಯೋಸ್ ಆಗಲಿ ಅಥವಾ ಇದಾಗಲಿ ಕನ್ಸಿಸ್ಟೆಂಟ್ಲಿ ಪಬ್ಲಿಷ್ ಮಾಡ್ತಾನೆ ಇರ್ತಾರೆ. ಸೊ ನೀವು ಮಿನಿಮಮ್ 3 ಪೀಸಸ್, ಓಕೆ, ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಚೂಸ್ ಮಾಡ್ಕೊಳ್ಳಿ, ಒಂದು ಲಿಂಕ್ಡ್ ಚೂಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಮಾಡ್ಕೊಳ್ಳಿ, ಯಾವುದೋ ಒಂದು ಮಾಡ್ಕೊಳ್ಳಿ. ಅಲ್ಲಿ ನೀವು ಕನ್ಸಿಸ್ಟೆಂಟ್ಲಿ ಒಂದು ಮೂರ್ ಪೀಸ್ ಯಾವುದೋ ಒಂದು ಆರ್ಟಿಕಲ್ ಬರೀರಿ. ಹೆಲ್ತ್ ಬಗ್ಗೆ, ನೀವು ಹೆಲ್ತ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಅದ್ರ ಬಗ್ಗೆ ಬರೀರಿ. ನಿಮಗೆ ಫಿಟ್ನೆಸ್, ಇದು ವೆಲ್ತ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಅದ್ರ ಬಗ್ಗೆ ಬರೀರಿ. ನಿಮ್ಗೆ ಕೆಲವೊಬ್ರಿಗೆ ಕಲರಲ್ಲಿ ಏನೋ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಬಗ್ಗೆ ಬರೀರಿ. ಆಮೇಲೆ ಈ ಪ್ಲಾಟ್ಫಾರ್ಮ್ಸ್ ಹೆಂಗ್ ಡಿಸೈನ್ ಆಗಿರುತ್ತೆ ಅಂದ್ರೆ, ಅದಕ್ಕೆ ಆ ಕಂಟೆಂಟ್ ಅರ್ಥ ಆಗಿ ಅದನ್ನ ಯಾರಿಗೆ ಓದ್ಬೋದು ಅದಕ್ಕೆ ತೋರಿಸುತ್ತದು. ಸೊ ಕರೆಕ್ಟ್. ಹಿಂಗಾಗಿ 3 ಪೀಸ್ ಕಂಟೆಂಟ್ ನೀವು ಪ್ಲಾಟ್ಫಾರ್ಮ್ ಅಲ್ಲಿ ಬರಿತಾ ಹೋದಾಗ ಅದು ಅಥಾರಿಟಿ ಸ್ಲೋ ಆಗಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಓಕೆ, ಹ್ಮ್ ಹ್ಮ್ ಆಮೇಲೆ ಇದು ತುಂಬಾ ಓವರ್ ನೈಟ್ ಸಕ್ಸಸ್ ಎಲ್ಲ ಅಲ್ಲ ಇದು. ಇದನ್ನ ನೀವು ಒಂಥರ ಬಿಟ್ ಬೈ ಬಿಟ್, ಒಂದೊಂದೇ ಬ್ರಿಕ್ ಬೈ ಬ್ರಿಕ್ ಮನೆ ಕಟ್ತಾ ಹೋಗೋದು, ಸ್ಟ್ರಾಂಗ್ ಫೌಂಡೇಶನ್ ಇಟ್ಕೊಂಡು. ಅದಾದ್ಮೇಲೆ ಒನ್ಸ್ ನಿಮ್ಮ ಅಥಾರಿಟಿ ಬಿಲ್ಡ್ ಆದ್ಮೇಲೆ ನೀವು ವಾಪಸ್ ನೋಡಿದ್ರೆ, ಓ ನಾನೇನ ಇವನು ಅನ್ನೋ ಲೆವೆಲ್ಗೆ ನೀವು ಗ್ಯಾರಂಟಿ ಬೆಳಿತೀರಾ. ಎಸ್. ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಈ ಕಾಂಟೆಂಟ್ ಹೆಂಗ್ ಇರ್ಬೇಕು ಅನ್ನೋದನ್ನ ನಾನು 3E ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್. ಒಂದೇನು ಅಂದ್ರೆ ಎಜುಕೇಶನಲ್ ಇರ್ಬೇಕು, ಅದಂದ್ರೆ ಏನೋ ಒಂದು ಎಕ್ಸ್ಪ್ಲೇನ್ ಮಾಡ್ಬೇಕು ಅಥವಾ ಎಜುಕೇಶನ್ ಕೊಡ್ಬೇಕು ಅವ್ರಿಗೆ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಈಗಿನ ಸೋಷಿಯಲ್ ಮೀಡಿಯಾ ಏನಾಗ್ಬಿಟ್ಟಿದೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಾಗುತ್ತೆ. ಯಾಕೆಂದ್ರೆ ನೀವು ನಿಮ್ಮ ಪೋಸ್ಟ್ನ, ನಿಮ್ಮ ಟೈಮ್ನ ಈ ಪಬ್ಲಿಕ್ ರಂಗನಾಥ್ ಅಲ್ವಾ, ರಂಗನಾಥ್ ಅವರಲ್ಲ ಅವರು, ಹೌದೌದು. 9 ಗಂಟೆಗೆ ಬರ್ತಾರಲ್ಲ, ಅವ್ರ ಟೈಮ್ ಜೊತೆ ನೀವು ಕಂಪೀಟ್ ಮಾಡ್ತಾ ಇರ್ತೀರ. ಅಂದ್ರೆ ನಿಮ್ಮ ಕಾಂಟೆಂಟ್ ಪೀಸು ಚೆನ್ನಾಗಿರ್ಬೇಕು, ಅಥವಾ ಯಾವುದೋ ಒಂದು ಬೇರೆ ಇನ್ನೊಂದು ಕಾಂಟೆಂಟ್ ಪೀಸ್ ಜೊತೆ ಮಾಡ್ತಾ ಇರ್ತೀರ ಕಾಂಪಿಟೇಷನ್. ಹೀಗಾಗಿ ನಿಮ್ಮ ಕಾಂಟೆಂಟ್ ಚೆನ್ನಾಗಿರ್ಬೇಕು. ಹೀಗಾಗಿ ಸ್ವಲ್ಪ ಎಂಟರ್ಟೈನ್ಮೆಂಟು ಆ್ಯಡ್ ಮಾಡಿ ಅದಕ್ಕೆ. ಫಸ್ಟ್ ಎಜುಕೇಶನ್, ಸೆಕೆಂಡ್ ಎಂಟರ್ಟೈನ್ಮೆಂಟು, ಥರ್ಡ್ ಮೋಸ್ಟ್ ಇಂಪಾರ್ಟೆಂಟು ಅವ್ರನ್ನ ಎಲಿವೇಟ್ ಮಾಡೋಂಗ್ ಮಾಡಿ. ಅವರು ಕರೆಕ್ಟ್. ಒಂದು ಪೊಸಿಷನ್ಗೆ ಇರ್ತಾರೆ, ನಿಮ್ಮ ಕಂಟೆಂಟ್ ನೋಡಿ ಕನ್ಸ್ಯೂಮ್ ಮಾಡಿದ ತಕ್ಷಣ ಅವರು ನೆಕ್ಸ್ಟ್ ಪೊಸಿಷನ್ಗೆ, ಮೇಲಿನ ಪೊಸಿಷನ್ಗೆ ಹೋಗ್ಬೇಕು.
ಮೇಲಿನ ಪೊಸಿಷನ್ ಅಂದ್ರೆ ಬರೀ ಜಾಬ್ ಅಲ್ಲಲ್ಲ, ಅವ್ರ ಲೈಫ್ ಅಲ್ಲಿ, ಅವ್ರ ಥಿಂಕಿಂಗ್ ಅಲ್ಲಿ, ಅವ್ರ ಮನುಷ್ಯತ್ವದಲ್ಲಿ, ಅವ್ರ ಮನಸ್ಸಲ್ಲಿ, ಅವ್ರ ಹಾರ್ಟ್ ಅಲ್ಲಿ, ಎಲ್ಲಾ ಕಡೆನೂ ಅವರು ಅಪ್ಗ್ರೇಡ್ ಆಗ್ಬೇಕು, ಎಲಿವೇಟ್ ಆಗ್ಬೇಕು. ಸೊ ಎಜುಕೇಟ್, ಹ್ಮ್. ಎಂಟರ್ಟೈನ್, ಎಲಿವೇಟ್, 3E ಈಸ್ ಯುವರ್ ಕಂಟೆಂಟ್ ಸ್ಟ್ರಾಟಜಿ ಅದು. ಇದು ಎಸ್ ಸರ್. ಪವರ್ ಮೂವ್ ನಂಬರ್ 6. ಹೌದು. ಇನ್ನೊಂದೆರಡು ಹೇಳ್ಬಿಡ್ತೀನಿ, ಅದಾದ್ಮೇಲೆ ವಿಲ್ ಡಿಸ್ಕಸ್ ಆನ್ ದಿಸ್, ವಿ ವಿಲ್ ಡೂ ಅ ರೀಕ್ಯಾಪ್ ಅಂಡ್ ಎಸ್. ಡಿಸ್ಕಸ್ ಮಾಡೋಣ. ಈಗ ನಾವು ಯಾರನ್ನ ಒಂದು ಅಥಾರಿಟಿ ಅಂತ ನಂಬ್ತೀವಿ. ಫಾರ್ ಎಕ್ಸಾಂಪಲ್, ಸರ್ ಸ್ಟೇಜ್ ಮೇಲೆ ಮಾತಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ಫೋಟೋ ಶೇರ್ ಮಾಡ್ತಾ ಇರ್ತಾರೆ ಗ್ರೂಪಲ್ಲಿ ಅಲ್ಲಿ ಇಲ್ಲೆಲ್ಲ. ಅವಾಗ ಅವ್ರ ಬಗ್ಗೆ ಒಂದು ನಮಗೆ, ಓ ವಾವ್ ಸರ್ ಏನೋ ಮಾಡ್ತಾರೆ, ಏನೋ ಅಲ್ಲಿ ಹೋಗಿ ಮಾತಾಡ್ತಿದ್ದಾರೆ, ಸ್ಟೇಜ್ ಮೇಲೆ ಮಾತಾಡ್ತಾರೆ. ಸೊ ಸೆವೆಂತ್ ಮೂವ್ ಏನು ಅಂತಂದ್ರೆ, ಯಾವ್ದಾದ್ರು ಒಂದು ಚಿಕ್ಕ ಸ್ಟೇಜ್ ಆದ್ರೂ ಆಗಲಿ, ದೊಡ್ಡ ಸ್ಟೇಜ್ ಆಗಲಿ, ಸ್ಟೇಜ್ ಮೇಲೆ ಮಾತಾಡಿ. ಸ್ಟೇಜ್ ಮೇಲೆ ಮಾತಾಡಿದಾಗ ಏನಾಗುತ್ತೆ, ನೀವು ಆಟೋಮ್ಯಾಟಿಕ್ಲಿ ಪೊಸಿಷನ್ ಯುವರ್ ಸೆಲ್ಫ್ ಆಸ್ ಅನ್ ಅಥಾರಿಟಿ. ಓ ಇವ್ರಿಗೆ ಅಥಾರಿಟಿ ಇದೆ, ಇವ್ರ ಐಡಿಯಾ, ಇವರಿಗೆ ಸಬ್ಜೆಕ್ಟ್ ಮೇಲೆ ಕಮಾಂಡ್ ಇದೆ. ಎಲ್ಲರಿಗೂ ಗೊತ್ತಿದೆಯಾ, ಡೆತ್ ಆದ್ಮೇಲೆ ಎರಡನೇ ಬಿಗ್ಗೆಸ್ಟ್ ಭಯ ಏನು ಅಂತಂದ್ರೆ ಪಬ್ಲಿಕ್ ಸ್ಪೀಕಿಂಗ್. ಯಾರ್ಯಾರು ಗೊತ್ತಿದೆ ಈ ವಿಷಯ? ಓಕೆ. ಸರ್, ಸಾವಿನ ಇನ್ಫ್ಯಾಕ್ಟ್ ಭಯ ಬಿಟ್ರೆ ಎರಡು ಇನ್ಫ್ಯಾಕ್ಟ್ ಕೆಲವರು ಸಾವಿನ ಭಯ ನಂಬರ್ 2 ಅಂತೆ, ನಿಜ. ಪಬ್ಲಿಕ್ ನೋಡಿ, ಸ್ಪೀಕಿಂಗ್ ನಂಬರ್ 1 ಅಂತೆ. ಹೌದೌದೌದು. ನಾನು ಅದಕ್ಕೆ ಅದನ್ನ ಆರಿಸ್ಕೊಂಡಿದ್ದೀನಿ, ಯಾರು ಭಯ ಹೌದು ಹೋಗ್ಸೋಣ ಅಂತ. ಹೌದು ಸರ್ದ್ ಹೆಲ್ಪ್ ತಗೊಳ್ಳಿ, ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಯಾರ್ಯಾರಿಗೆ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಭಯ ಇದೆ, ಅವ್ರು ಆಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಯಾರಿಗೂ ಹೆಲ್ಪ್ ಮಾಡಿದ್ದಾರೆ. ನೀವು ಎಲ್ಲೇ ಇರ್ಬೋದು, ಯಾರೇ ಇರ್ಬೋದು, ಡೆಫಿನೆಟ್ಲಿ ನಿಮಗೆ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಸರ್ ಹೆಲ್ಪ್ ಮಾಡ್ತಾರೆ. ಸರ್ ಹೆಲ್ಪ್ ತಗೊಂಡು ನೀವು ಈ ಸೆವೆಂತ್ ಮೂವ್ನ ಯೂಸ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಚಿಕ್ಕ ಸ್ಟೇಜ್ ಅಲ್ಲಿ ಹೋಗಿ ಮಾತಾಡಿ, ಒಂದು ಸಬ್ಜೆಕ್ಟ್ ಬಗ್ಗೆ, ಒಂದು ಚಿಕ್ಕ ಸಬ್ಜೆಕ್ಟ್ ಬಗ್ಗೆ, ತುಂಬಾ ಹೆಲ್ಪ್ ಆಗುತ್ತೆ. ಅದು ಪವರ್ ಮೂವ್ ನಂಬರ್ 7. ಸೊ ನೀವು ಅಕಸ್ಮಾತ್ ಯಾರು ಕರೆದೇ ಇದ್ರು ಕೂಡ ನಿಮ್ದೇ ಒಂದು ಫೇಸ್ಬುಕ್ ಲೈವ್ ಮಾಡಿ, ಯೂಟ್ಯೂಬ್ ಲೈವ್ ಮಾಡಿ, ಏನಂತ ಲಿಂಕ್ಡ್ ಇನ್ ಲೈವ್ ಮಾಡಿ. ಓಕೆ. ಗೆಸ್ಟ್ ಪಾಡ್ಕಾಸ್ಟಿಗೆ ಹೋಗಿ, ಸರ್ ಹೆಂಗೆ ನನ್ ಗೆಸ್ಟ್ ಅಂತ ಕರೆದಿದ್ದಾರೆ ಇದರಲ್ಲಿ, ಇದು ನಂದು ಪವರ್ ಮೂವ್, ಪಾರ್ಟ್ ಆಫ್ ಮೈ ಪವರ್ ಮೂವ್ ಸ್ಟ್ರಾಟಜಿ ಇದು ಸರ್ ಆಕ್ಚುಲಿ. ಸೊ ಇದು ಎಕ್ಸ್ಪ್ಲೈನ್ ಮಾಡೋಕ್ಕೆ, ಈ ಇವೆಂಟ್ ನೋಡ್ತಾ ನೋಡ್ತಾನೆ ಈ ಪಾಯಿಂಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಆಕ್ಚುಲಿ. ಇದು ಆನ್ಲೈನ್ ಆದ್ರೂ ಇರ್ಬೋದು, ಆಫ್ಲೈನ್ ಆದ್ರೂ ಇರ್ಬೋದು. ಸರ್ ಬಂದಿದ್ದು ನಂದು ಆಫ್ಲೈನ್ ಇವೆಂಟ್ಗೆ, ಅಲ್ಲೂ ಕೂಡ ಸರ್ ಹೇಳಿದಂಗೆ ಒಂದು ಸ್ವಲ್ಪ ಇವ್ರ ಕಡೆ, ಇವ್ರು 2 ನಿಮಿಷ ಕೊಟ್ಟರು ಸಾಕು, ನನ್ನ ಲೈಫ್ ಉದ್ಧಾರ ಆಗ್ಬಿಡುತ್ತೆ. ಅದು ಯಾಕೆ ಬರುತ್ತೆ ಅಂದ್ರೆ, ನಾವು ಸ್ಟೇಜ್ ಮೇಲೆ ಇರ್ತೀವಿ, ಸ್ಟೇಜ್ ಹತ್ರ ಮಾತಾಡೋದ್ರಿಂದ ಅದು ಒಂದು ಅಥಾರಿಟಿ ಬಿಲ್ಡ್ ಆಗುತ್ತೆ. ಎರಡು ತುಂಬಾ ಇಂಪಾರ್ಟೆಂಟ್ 2 ಪಾಯಿಂಟ್ ಇದೆ. ಅದು ಏನು ಅಂತಂದ್ರೆ, ಲಾಸ್ಟ್ 2 ಪಾಯಿಂಟ್. ಒಂದು, ನೀವು ಯಾರಿಗಾದ್ರೂ ಹೆಲ್ಪ್ ಮಾಡಿರ್ತೀರಾ, ನಿಮ್ ಬಿಸ್ನೆಸ್ ಅಂತ ಹೆಲ್ಪ್ ಮಾಡಿರ್ತೀರಾ, ನಿಮ್ ಸರ್ವಿಸಸ್ ಹೆಲ್ಪ್ ಆಗಿರುತ್ತೆ, ಸರ್ದು ಪಬ್ಲಿಕ್ ಸ್ಪೀಕಿಂಗ್ ಫ್ರೇಮ್ ವರ್ಕ್ ಇದೆ, ಅದರಿಂದ ಯೂಸ್ ಮಾಡ್ಕೊಂಡು ಬೇರೆದವ್ರಿಗೆ ಹೆಲ್ಪ್ ಆಗಿರುತ್ತೆ. ಆ ಹೆಲ್ಪ್ ಮಾಡಿರೋದು ವಿಡಿಯೋ ಫಾರ್ಮ್ಯಾಟ್ ಅಲ್ಲಾಗ್ಲಿ, ವಾಟ್ಸ್ಆ್ಯಪ್ ಟೆಸ್ಟಿಮೋನಿಯಲ್ ಆಗಲಿ ಕಲೆಕ್ಟ್ ಮಾಡಿ. ಸರ್ ನಾನು ಈ ವಿಷಯ ಹೇಳಿದ್ರೆ ನಿಮಗೆ ಶಾಕ್ ಆಗ್ಬೋದು. ಹ್ಮ್. ಒಂದು 5,000 ಡಾಕ್ಯುಮೆಂಟೆಡ್ ಟೆಸ್ಟಿಮೋನಿಯಲ್ನ ನಾನು ನನ್ನ ವೆಲ್ತ್ ಟ್ರಾನ್ಸ್ಫಾರ್ಮೇಶನ್ ಜರ್ನಿನ ಡಾಕ್ಯುಮೆಂಟ್ ಮಾಡಿದ್ದೀನಿ. ಓ ನನ್ನ ಕಡೆ ಯಾರಿಗೆ ಗ್ರೇಟ್ ಸರ್, ಕಲ್ತಿದ್ದಾರೆ. ಗ್ರೇಟ್. ನಾನು ಆಕ್ಚುಲಿ ಸ್ಯಾಂಪ್ಲಿಂಗ್ ಮಾಡ್ತಾ ಇದ್ದೀನಿ, ನಿಮ್ ನೋಡ್ಕೊಂಡು ಜಾಸ್ತಿ ಮಾಡಬೇಕು. ಮತ್ತೆ ನಾನು ಎಲ್ಲ ಪುಸ್ತಕಗಳಲ್ಲಿ ಏನ್ ಮಾಡ್ತೀನಿ, ಕೊನೆ ಚಾಪ್ಟರ್ ಅಲ್ಲಿ ಮೆಂಟರಿಂಗ್ ಅಂತ ಹೇಳಿಬಿಟ್ಟು ಅದ್ರ ಮಹತ್ವ ಹೇಳಿ, ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಬೇರೆ 5,000 ಜನ ನಿಮ್ಮ ಸಿಸ್ಟಮ್ ವರ್ಕ್ ಆಗುತ್ತೆ, ನಿಮ್ ಟೀಚಿಂಗ್ ವರ್ಕ್ ಆಗುತ್ತೆ, ನಿಮ್ ಕೋಚಿಂಗ್ ಇಂದ ನಂಗೆ ಬೆನಿಫಿಟ್ ಆಗಿದೆ ಅನ್ನೋದನ್ನ ರಿಟರ್ನ್ ನಲ್ಲಿ, ವಿಡಿಯೋ ಫಾರ್ಮ್ಯಾಟ್ ಅಲ್ಲಿ, ಗೂಗಲ್ ರಿವ್ಯೂ ಫಾರ್ಮ್ಯಾಟ್ ಅಲ್ಲಿ, ಫೇಸ್ಬುಕ್ ರಿವ್ಯೂ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದಾರೆ. ನೀವೀಗ ನಾರ್ಮಲ್ ಆಗಿ ಹೋಗಿ ಶಂಕರ್ ಕುಲಕರ್ಣಿ ಅಂತ ಗೂಗಲ್ ಸರ್ಚ್ ಮಾಡಿ ಗೂಗಲ್ ಪ್ರೊಫೈಲ್ಗೆ ಹೋದ್ರೆ ಅಲ್ಲಿ 2,000 ಸಿಗುತ್ತೆ. ಬೇರೆ ಬೇರೆದೆಲ್ಲ ಬೇರೆ ಬೇರೆ ಕಡೆ ಇದೆ. 2,000 ಜನ ಗೂಗಲ್ ಪ್ರೊಫೈಲ್ ಅಲ್ಲೇ ಮಾಡಿದ್ದಾರೆ, ಉಳಿದದೆಲ್ಲ ಬೇರೆ ಬೇರೆ ಕಡೆ ಇದೆ. ಓಕೆ. ಇದರಿಂದ ಏನಾಗುತ್ತೆ ಸರ್, ನಿಮಗೆ ಪ್ರೂಫ್ ಬಿಲ್ಡ್ ಆಗುತ್ತೆ, ಟೆಸ್ಟಿಮೋನಿಯಲ್ ಬಿಲ್ಡ್ ಆಗುತ್ತೆ. ನೀವು ಹೇಳೋದ್ರ ಮೇಲೆ ನಿಮಗೂ ಕನ್ವಿಕ್ಷನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಎಸ್. ಜನರು ನಿಮ್ಮನ್ನ ನಂಬಕ್ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ಅಥಾರಿಟಿ ಹೆಚ್ಚಿಗೆ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಇದು ನಿಮ್ ಬುಕ್ ಬಗ್ಗೆನೂ ತಗೋಬಹುದು, ಟೆಸ್ಟಿಮೋನಿಯಲ್ ನಿಮ್ ಕಂಟೆಂಟ್ ಬಗ್ಗೆ ತಗೋಬಹುದು, ನಿಮ್ ಹೌದು. ಫ್ರೇಮ್ ವರ್ಕ್ ಬಗ್ಗೆ ತಗೋಬಹುದು, ಎದ್ರ ಬಗ್ಗೆ ಆದ್ರೂ ತಗೋಬಹುದು, ಅದೇನ್ ಪ್ರಾಬ್ಲಮ್ ಇಲ್ಲ. ಹ್ಮ್. ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್ ಅಥಾರಿಟಿ ಬಿಲ್ಡಿಂಗ್ ಐಡಿಯಾ ಅಥವಾ ಆಂಗಲ್ ಏನು ಅಂತಂದ್ರೆ, ಹ್ಮ್. ನಿಮ್ದೇ ಆದಂತ ಒಂದು ಇಮೇಲ್ ಲಿಸ್ಟ್ ಅಂತ ಹೇಳ್ತೀವಿ. ಯಾರಿಗೆ ಇಮೇಲ್ಸ್ ಎಲ್ಲ ಗೊತ್ತಿದೆ, ಬಟ್ ಅವ್ರನ್ನ ಬಿಟ್ಬಿಡಿ. ವಾಟ್ಸ್ಆಪ್ ಗ್ರೂಪ್ ಎಲ್ಲರಿಗೂ ಗೊತ್ತಿದ್ಯಾ? ಜಯಪ್ರಕಾಶ್ ಸರ್ ಅವ್ರದ್ದು ಎಸ್. ಯಾವ್ದೋ ಒಂದು ಗ್ರೂಪ್ ಮಾಡಿದಾರೆ, ಗ್ರಾಟಿಟ್ಯೂಡ್ ನಮ್ಮ ಗ್ರಾಟಿಟ್ಯೂಡ್ ಅಂತ ಕಾರ್ಯಕ್ರಮ ಒಂದು ಗ್ರೂಪ್ ಮಾಡ್ತೀವಿ ಮಾಡಿದ್ದಾರೆ. ಅವ್ರು ಏನ್ ವರ್ಷಕ್ಕೊಂದ್ಸರಿ. ಮಾಡ್ತಾರೆ, ತುಂಬಾ ಇಂಟೆಲಿಜೆಂಟ್ ಇದಾರೆ ಅವ್ರು ಆಕ್ಚುಲಿ. ಯಾರ್ದೇ ಜೊತೆ ಮಾತಾಡ್ಲಿ ಅವ್ರನ್ನ ಆ ಗ್ರೂಪಿಗೆ ಆಡ್ ಮಾಡಿಬಿಡ್ತಾರೆ. ಅವ್ರು ಪರ್ಸನಲಿ ಮಾತಾಡಿದ್ಮೇಲೆ ಆಡ್ ಮಾಡಿಬಿಡ್ತಾರೆ. ಆ ಗ್ರೂಪಿಗೆ ಆಡ್ ಮಾಡಿ ಏನ್ ಮಾಡ್ತಾರೆ, ಅಲ್ಲಿ ಮೆಸೇಜಸ್ ಆಗ್ತಾ ಹೋಗ್ತಾರೆ. ನೀವು ಆರ್ಕೈವ್ ಮಾಡಿದ್ರು ಕೂಡ ನೀವು ಅದನ್ನ ಇಗ್ನೋರ್ ಮಾಡೋಂಗಿಲ್ಲ, ಆ ತರದ್ದು ಅವ್ರದ್ದು ಒಂದು ಸ್ಟ್ರಾಟಜಿ ಮಾಡಿಬಿಟ್ಟಿದ್ದಾರೆ. ಇದೇ ತರ ನೀವು ಒಂದು, ನಿಮ್ಮ ಯಾರ್ಯಾರು ಹಿತೈಷಿಗಳಿರ್ತಾರೆ, ನಿಮ್ಮ ಪೊಟೆನ್ಷಿಯಲ್ ಕ್ಲೈಂಟ್ಸ್ ಇರ್ತಾರೆ, ನಿಮ್ಮ ಸ್ಟೂಡೆಂಟ್ಸ್ ಇರ್ತಾರೆ, ನಿಮ್ಗೆ ಯಾರ್ಯಾರು ಮುಂದೆ ನಿಮ್ಮಿಂತ್ರ ಪ್ರಯೋಜನ ತಗೋಬೇಕು, ಹೆಲ್ಪ್ ತಗೋಬೇಕಂತ ಅವ್ರನ್ನೆಲ್ಲ ಒಂದು ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಹಾಕಿ, ಕಮ್ಯುನಿಟಿಲಿ ಹಾಕಿ, ಅವ್ರಿಗೆ ನೀವು ಅಲ್ಲಿ ನರ್ಚರ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ನರ್ಚರ್ ಅಂತಂದ್ರೆ ಏನು, ನೀವೀಗ ಪ್ಲಾಂಟ್ ಮೊದಲು
ಸೀಡ್ ಮಾಡ್ತೀರಾ, ಅದಾದ್ಮೇಲೆ ಅದಕ್ಕೆ ನೀರ್ ಹಾಕ್ತಾ ಹೋಗ್ತೀರಾ, ಅವಾಗ ಅವಾಗ ಬೆಳಕು ಕೊಡ್ತೀರಾ, ಅದಕ್ಕೆ ಅವಾಗ ಅವಾಗ ಗೊಬ್ಬರ ಹಾಕ್ತೀರಾ, ವೀಡ್ಸ್ ಕಟ್ ಮಾಡ್ತೀರಾ. ಅದೇ ತರಾನೇ ಇಲ್ಲೂ ಕೂಡ ನೀವು ನಿಮ್ಮ ಕಾಂಟ್ಯಾಕ್ಟ್ಸ್ನ, ನಿಮ್ಮ ಲೀಡ್ಸ್ನ ನೀವು ನರ್ಚರ್ ಮಾಡ್ತಾ ಹೋಗ್ಬೋದು. ಎಸ್ ಸರ್. ಇದಕ್ಕೇನಂತ ಹೇಳ್ತೀವಿ, ಕಮ್ಯುನಿಟಿ ಬಿಲ್ಡಿಂಗ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಅವರು ನಿಮ್ಮ ಪೊಟೆನ್ಷಿಯಲ್ ಕಸ್ಟಮರ್ಸ್ ಅಲ್ಲಿ ಇಲ್ಲೆಲ್ಲ ಸ್ಕ್ಯಾಟರ್ ಆಗಿರೋರು ಬಂದು ಒಂದೇ ಕಡೆ ಇದ್ದು ಅಲ್ಲಿ ನಿಮ್ಮಿಂದ ಹೆಚ್ಚಿಗೆ ವ್ಯಾಲ್ಯೂನ ತಗೊಳ್ತಾ ಹೋಗ್ತಾರೆ. ಇದು ಟೋಟಲ್ ಪವರ್ 9 ಪವರ್ ಮೂವ್ಸ್ ಆಫ್ ಅಥಾರಿಟಿ ಅಂತ ನಾನು ಒಂದು ಬಿಲ್ಡ್ ಮಾಡಿದ್ದನ್ನ ನಾನು ಎಸ್. ಡಿಟೇಲ್ ಆಗಿ ಆಕ್ಚುಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನನ್ನ ಗುಡ್ ಗುಡ್. 2 ದಿನದ ಫುಲ್ ಡೇ ಬೂಟ್ ಕ್ಯಾಂಪ್. ಸರ್ ಹೇಳ್ತಿರೋದು ಒನ್ ಅವರ್ ಬೂಟ್ ಕ್ಯಾಂಪ್ ಅಲ್ಲ, ಬೆಳಿಗ್ಗೆ 10 ಗಂಟೆ ಅಂದ್ರೆ ಹಿಡ್ಕೊಂಡು ರಾತ್ರಿ 10 ಗಂಟೆ 8 ಗಂಟೆವರೆಗೂ ಕಂಟಿನ್ಯೂಸ್ಲಿ ಟಾಪಿಕ್ ಬಗ್ಗೆ ಕಲಿಯೋದು, ಬರೆಯೋದು, ಎಕ್ಸರ್ಸೈಸ್ ಮಾಡೋದು, ಡಾನ್ಸ್ ಮಾಡೋದು, ಅದೆಲ್ಲ ಮಾಡಿ ನಾವು ಎಸ್. ಸುಮಾರು ಬಿಸ್ನೆಸ್. ಇಲ್ಲಿ ನಂದೊಂದು ಅನೌನ್ಸ್ಮೆಂಟ್ ಮಾಡ್ಬಿಡ್ತೇನೆ ಸರ್. ಹೇಳಿ ಸರ್, ಪ್ಲೀಸ್ ಹೇಳಿ. ನಾನು ಈಗ 7th ಪಾಯಿಂಟ್ ಇತ್ತಲ್ಲ, ಸ್ಪೀಕ್ ಆನ್ ಯುವರ್ ಟಾಪಿಕ್, ಹೌದು ಹೌದು. ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ 2 days ವರ್ಕ್ಶಾಪ್ ಮಾಡ್ತಾ ಇದ್ದೇನೆ. ಯಾವಾಗ ಮಾಡ್ತಾ ಇದ್ದೀರಾ ಸರ್? ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಇಂದ ಓಕೆ ನಾಡಿದ್ದು ಅಂದ್ರೆ 5 ಮತ್ತು 6ನೇ ತಾರೀಕು ಇಟ್ ಇಸ್ ಎನ್ ಆಫ್ಲೈನ್ ಇವೆಂಟ್. ಓಕೆ ಯೂಟ್ಯೂಬ್ ವೀಕ್ಷಕರು, ನಿಮಗೆ ಈ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಬೇಕು ಅಂದ್ರೆ ಆಫ್ಲೈನ್ ಇವೆಂಟ್ ಅನ್ನ 9341259267ಗೆ ಕರೆ ಮಾಡಿ. ಓಕೆ. ಜೊತೆಗೆ ನಿಮ್ಮ ಈ 9 ಪಾಯಿಂಟ್ಸ್ ಇದರಲ್ಲಿ ಟೆಸ್ಟಿಮೋನಿಯಲ್ ಹೇಳಿದ್ರಿ, ಹ್ಮ್. ಅದರಲ್ಲಿ ಒಂದು ವಿಭಾಗ, ನಾನೀಗ ಪುಸ್ತಕ ಆನ್ಲೈನು ಅಮೆಝಾನ್ನಲ್ಲಿ ಎಂಟರ್ ಆಗಿರೋದ್ರಿಂದ ಓಕೆ ನೀವು ಹೇಳಿದ್ದನ್ನ ಇಲ್ಲಿ ಪ್ರಯೋಗ ಮಾಡ್ತೀನಿ. ವೀಕ್ಷಕರೇ, ಓಕೆ ನಾನು 3 ಪುಸ್ತಕಗಳನ್ನ 3 ತಿಂಗಳಲ್ಲಿ, ಅಂದ್ರೆ ನಮ್ಮ ಕನ್ನಡ ಪುಸ್ತಕನೇ ಇಂಗ್ಲಿಷ್ ಮಾಡ್ಕೊಂಡ್ ಬಂದೀನಿ, ಇದನ್ನ ಬುಕ್ಕಿನ ನನ್ನ ಡಿಸೈನ್ ತುಂಬಾ ಪುಸ್ತಕ ಚೆನ್ನಾಗಿ ಬಂದಿದೆ ಪರ್ಚೇಸ್ ಮಾಡಿ Amazon.in ನಲ್ಲಿ ಪರ್ಚೇಸ್ ಮಾಡಿಬಿಟ್ಟು ನೀವು ರಿವ್ಯೂ ಮಾಡಬೇಕು ಅಂತ ಕೇಳ್ತೀನಿ. ಓಕೆ, ನನ್ನ ಪುಸ್ತಕದ ಹೆಸರುಗಳು ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು, ಓಕೆ, ದೆನ್ ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್, ದೆನ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ. ಎಸ್ಪೆಷಲಿ ಈ ಬುಕ್ಕಲ್ಲಿ 36 ಪಾಯಿಂಟ್ ಕೊಟ್ಟಿದ್ದೀನಿ ಸರ್. ನೀವು ಇಲ್ಲಿ ಹೆಂಗ್ 9 ಕೊಟ್ಟಿದ್ದೀರಿ, ಈ 36 ಪಾಯಿಂಟಲ್ಲಿ 3 ಪಾಯಿಂಟ್ ಅವ್ರ ಲೈಫಲ್ಲಿ ಅಡಾಪ್ಟ್ ಮಾಡಿದ್ರು ಲೈಫಲ್ಲಿ ಚೇಂಜ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಗ್ಯಾರಂಟಿ ಅಂದ್ರೆ ಆಗುತ್ತೆ ಬಿಡಿ ಸರ್. ಅಲ್ವಾ? ಈಗ ಏನಾಗ್ಬಿಟ್ಟಿದೆ, ಐ ಟೆಲ್ ಯು ಒನ್ ಮೋರ್ ಥಿಂಗ್ ಸರ್, ಇಫ್ ಯು ಅಲೋ ಮೀ. ಎಸ್ ಸರ್. ಏನಾಗ್ಬಿಟ್ಟಿದೆ, ಇನ್ಫಾರ್ಮೇಶನ್ ಇದೆ, ಹ್ಮ್. ಬಟ್ ನಾಲೆಜು ಇದೆ, ಈಗ ಸಿಕ್ಕಾಪಟ್ಟೆ ಎಲ್ಲ ಇದೆ, ಆದ್ರೆ ಬಟ್ ಸ್ವಲ್ಪ ಆಕ್ಷನ್ ತಗೊಳಲ್ಲ ಜನ ಈಗ. ಕರೆಕ್ಟ್. ಇಂಪ್ಲಿಮೆಂಟೇಶನ್ ಕಡಿಮೆ ಆಗ್ಬಿಟ್ಟಿದೆ. ನೀವು ಆ ಪಾಯಿಂಟ್ ಅಲ್ಲಿರೋ ಒಂದು ಪಾಯಿಂಟ್ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ನಿಮ್ ಲೈಫ್ ಚೇಂಜ್ ಆಗುತ್ತೆ. ನಾನು 3 ಪಾಯಿಂಟ್ ಅಂದ್ರೆ, ನೀವು ಶಂಕರ್ ಒಂದೇ ಪಾಯಿಂಟ್ ಸಾಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಒಂದೇ ಮಾಡ್ತಾ ಪಾಯಿಂಟ್ ಇದ್ದೀನಿ, ನ ಡಿವೋಷನ್ ಯಂತ್ರ ಮಾಡಿದ್ರೆ, ಡಿವೈನ್ ಇಂಟೆಲಿಜೆನ್ಸ್, ಡಿವೈನ್ ಇಂಟರ್ವೆನ್ಷನ್ ಮಾಡಿ ನಿಮ್ಗೆ ಏನ್ ಡಿವೈನ್ ರಿಸಲ್ಟ್ಸ್ ಬೇಕೋ ಆಟೋಮ್ಯಾಟಿಕ್ಲಿ ಬರುತ್ತೆ. ನನಗೆ ಕೆಲವು ಸರಿ ಆ ರೀತಿಯ ಖುಷಿ ಸಂತೋಷ ಆಗಿದೆ ಸರ್. ನಾನೇನೋ ಅಂದ್ಕೊಂತೀನಿ, ಅದು ನೋಡಿದ್ರೆ ಒಂದೊಂದು ಸರಿ ಏನಾಗಿದೆ, 5 ನಿಮಿಷ 10 ನಿಮಿಷದಲ್ಲೇ ಅಂತ ಕಾಲ್ ಬಂದ್ಬಿಡುತ್ತೆ. ನಾ ಈ ಥರದ್ದೆಲ್ಲ ತುಂಬ ದೊಡ್ಡ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಆ, ವೀಕ್ಷಕರೇ, ಆ, ನಾನು ಈ ಪುಸ್ತಕಗಳದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಶಂಕರ್ ಮಾತಾಡಿಕೊಂಡು ಅಮೆಝಾನಲ್ಲಿ ಯಾಕೆ ನಾವು ಪುಸ್ತಕ ಬರೀಬಾರ್ದು ಅಂತ ಡಿಸೈಡ್ ಮಾಡಿ ಒಬ್ಬರು ಸಹಾಯ ತಗೊಂಡು ಹೊರಟ್ವಿ. ನನಗೆ ಆಶ್ಚರ್ಯ ಆಗುತ್ತೆ, 3 ತಿಂಗಳಲ್ಲಿ 3 ಬುಕ್ ಪ್ರಿಂಟ್ ಮಾಡೋಕ್ಕಾಗತ್ತಾ? ಮನ್ಸು ಮಾಡಿದ್ರೆ ಆಗುತ್ತೆ. ಒಂದೇ ಒಂದು ನೆನ್ನೆ ಒಬ್ಬರ ಹತ್ರ ಕಾಲ್ ಮಾಡ್ತಾ ಇದ್ದೆ ಸರ್, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅಂತ ಮಂಡ್ಯದವರು. ಈಗಾಗಲೇ 540 ಪುಸ್ತಕ ಬರೆದಿದ್ದಾರೆ ಸರ್. ಯಾವ ಟಾಪಿಕ್ ಅವ್ರಿಗೆ ಮೇಲೆ ಸರ್? ಅಸೈನ್ಮೆಂಟ್ ಬಂದಿದೆಯಂತೆ. ಏನು ಅಂದ್ರೆ, ಈ ಡಿಸೆಂಬರ್ ಒಳಗಡೆ 80 ಪುಸ್ತಕ ಬರ್ಕೊಡ್ತಾ ಇದ್ದಾರಂತೆ. ಯಾವ ಟಾಪಿಕ್ ಮೇಲೆ ಬರೀತಾರೆ ಸರ್ ಅವರು? ಅವರು ಈಗ ವ್ಯಕ್ತಿ ಚಿತ್ರಣಗಳು ಬರಿತಾ ಇದ್ದಾರೆ. ಅಲ್ಲಿ ಓಕೆ. ಕಲ್ಯಾಣ ಕರ್ನಾಟಕದ ಸಾಧಕರ ಬಗ್ಗೆ ಬ್ಲೋ ಅಪ್ ಮಾಡಿ 80 ಪೇಜಸ್ ಟು 100 ಪೇಜಸ್ ಇರುತ್ತಂತೆ. ಅಂತ 80 ಬುಕ್ಸ್ ಒಪ್ಕೊಂಡ್ಬಿಟ್ಟಿದ್ದೀನಿ ಜಯಪ್ರಕಾಶ್. ಅದಾದಮೇಲೆ ನಾನು ಒಂದು ಪುಸ್ತಕಕ್ಕೆ ಅವರು ಸಪೋರ್ಟ್ ಕೇಳ್ತಾ ಇದ್ದೆ. ಖಂಡಿತ ಇರ್ತೀವಿ ಅಂತಾರೆ. ಆ್ಯಂಡ್ ಯಾಸ್ ಆಲ್ ದಟ್ ಟೈಮ್ ಅವ್ರನ್ನೂ ಕೂಡ ಇದೇ ರೀತಿ ಪಾಡ್ಕಾಸ್ಟ್ ಕರೆಸಿದ್ದೆ ಒಂದು ಸಾರಿ. ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ, ದಯವಿಟ್ಟು ಅವರ ಒಂದು ಪಾಡ್ಕಾಸ್ಟ್ನು ಕೂಡ ನೋಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇದರ ಅರ್ಥ ಏನು ಅಂದರೆ, ನನಗೆ ಈ ಒಂದು ಮಿಸ್ಕನ್ಸೆಪ್ಷನ್ ಇತ್ತು ಸರ್, ಒಂದು ಪುಸ್ತಕ ಬರೆಯೋಕ್ಕೆ 3-4 ವರ್ಷ ಬೇಕು ಅಂತ. ಹಂಗೆ ಅಂದ್ಕೊಂಡೆ 3-4 ವರ್ಷ ತಗೊಂಡು ಬರಿತಾ ಇದ್ದೆ. ಲಾಸ್ಟ್ 2-3 ಇಯರ್ಸಿಂದ ಸರ್, ವರ್ಷಕ್ಕೆ 5-7 ಪುಸ್ತಕ ಬರೆದಿದ್ದೀನಿ ಲಾಸ್ಟ್ 2-3 ಇಯರ್ಸಿಂದ. ಸೊ ಅದರ ಅರ್ಥ ಏನು ಅಂದರೆ, ನಾವು ಅದರ ಕಡೆಗೆ ಫೋಕಸ್ಡ್ ಆಗಿದ್ದು ವರ್ಕ್ ಮಾಡ್ತಾ ಇದ್ರೆ ಅದು ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಮಾತು ಹೇಳಿದ್ದೇನೆ. ಈಗ ಒಟ್ಟಾರೆ 9 ಪಾಯಿಂಟು ನಿಮಗೆ ನೀವು ಫೈನಲೈಸ್ ಮಾಡಿದಾಗ ನಿಮ್ಗೆ ಹೆಂಗೆ ಅನ್ನಿಸ್ತು ಸರ್ ಫೀಲಿಂಗು? ಸರ್ ಇದು ನನ್ಗೆ ಯಾರಾದರೂ ಅಕಸ್ಮಾತ್ ಈ ಪಾಯಿಂಟರ್ಸ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ, ನಾನು ಇದನ್ನೆಲ್ಲ ಕಲಿಬೇಕಾದ್ರೆ ಕೊಟ್ಟಿದ್ರೆ, ಒಂದ್ 2-3 ಪಾಯಿಂಟ್ ಇದ್ರೂ ಕೂಡ ನನ್ಗೆ ತುಂಬಾ ಹೆಲ್ಪ್ ಅಂದರೆ 100 ಕೋಟಿ ಬದಲು 200 ಕೋಟಿ ಆಗಿರೋದು.
100 ಕೋಟಿ ಬದಲು 1,000 ಕೋಟಿ ಆಗಿರುತ್ತೇನೋ. ಸಾವಿರ ಕೋಟಿ ನೋಡಿ, ನಾನ್ ಆ, ಬರೀ 200 ಹೇಳ್ತೀನಿ ನಾನು. ಸೊ ದುಡ್ಡು ದುಡ್ಡು ಮಾಡೋದೇನು ಕಷ್ಟ ಇಲ್ಲ ಅಂತ ನಾನು ಫೈನಲ್ ಆಗಿ ಹೇಳ್ಬೇಕು ಅಂತ ಇದ್ದೀನಿ. ನಿಮ್ಗೆ ಅಕಸ್ಮಾತ್ ಅದ್ರ ಫ್ರೇಮ್ವರ್ಕ್ ಇಲ್ಲ, ಗೊತ್ತಿಲ್ಲ. ನನ್ಗೆ ಅದನ್ನ ಅರ್ಥ ಮಾಡಿಸಿ, ನಂಗೆ ಅರ್ಥ ಆಗ್ಲಿಲ್ಲ. ದುಡ್ಡು ಮಾಡೋದು ಕಷ್ಟ ಇಲ್ಲ ಅಂತಾರೆ. ಏನ್ ಸರ್, ಎಷ್ಟ್ ಜನ ಕಷ್ಟ ಕಷ್ಟ, ಅಯ್ಯೋ ದುಡ್ಡು ನನಗೆ ಬರ್ತಾ ಇಲ್ಲ, ನನ್ನ ಹಣೆಯಲ್ಲಿ ಬರ್ದಿಲ್ಲ. ಆಮೇಲೆ ಇನ್ನೊಂದು, ದುಡ್ಡನ್ನ ಕಂಡ್ರೆ ಬೈತಾ ಇರ್ತಾರೆ. ಹೌದು. ಅಲ್ಲ, ಆ ಬೈತಾ ಇದ್ರೆ ಬರಲ್ಲ ಅಲ್ವಾ ಸರ್? ದುಡ್ಡು ಪ್ರೀತಿ ಮಾಡ್ಬೇಕು ನೀವು ದುಡ್ಡನ್ನ. ನೀವು ಅಲ್ವಾ? ನಿಮ್ಮ ನಾವ್ ಬರೀ ಹುಡುಗ ಹುಡುಗಿ ಪ್ರೀತಿ ಮಾಡ್ಕೊಂಡಿದ್ ಬಿಟ್ರೆ ಹುಡುಗ ಹುಡುಗಿನ ನೀವು ಅಲ್ಲಿ ಅವ್ರನ್ನ ಬೈಕೋತಾ ಇದ್ರೆ ಹುಡುಗ ಹುಡುಗಿ ಜೊತೆಗಿರಲ್ಲ, ಓಡೋಗ್ಬಿಡ್ತಾರೆ. ಹುಡುಗನ ಜೊತೆ ಹುಡುಗಿ ಇರಲ್ಲ. ದುಡ್ಡನ್ನ ನೀವು ಯಾರು ಬೈತಾ ಇದ್ರೆ ಓಡೋಗ್ಬಿಡ್ತಾಳೆ, ಅವು ದುಡ್ಡನ್ನು ಓಡೋಗ್ಬಿಡುತ್ತೆ. ಸರ್, So, ನಾನು ಇತ್ತೀಚೆಗೆ ಆ ಒಂದ್ ಥರದೊಂದು ಕೇಸು ನೋಡ್ಬಿಟ್ಟೆ ಸರ್, ನಮಗೆ ಗೊತ್ತಿರೋರು ಇದರಲ್ಲಿ. ನನ್ನ ಗಂಡ ಜಾಸ್ತಿ ದುಡಿತಾ ಇಲ್ಲ ಅಂತ ಹೆಂಡತಿ ಡೈವರ್ಸ್ ಕೊಟ್ಟು ಹೊರಟೋಗ್ಬಿಟ್ಲು. ಇಲ್ಲ ಸರ್, ದುಡ್ಡಿನ್ಗೆ ಸುಮಾರು ಫ್ಯಾಮಿಲೀಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹ್ಮ್. ದುಡ್ಡಿನಿಂದ ಸುಮಾರು ಪ್ರಾಬ್ಲಮ್ ಆಗುತ್ತೆ. ಸೊ ಅದೇ ನಂದೊಂದು ಮಿಷನ್ ಇರೋದೇ ಅದೇ. ಸೊ ಈ ಹೇಳಿ ಸರ್, ನಿಮ್ ಮಿಷನ್ ಹೆಂಗೆ ಹೇಳ್ಬಿಡಿ ಸರ್. ನನ್ನ ಮಿಷನ್ ಹೆಂಗೆ ಏನು ಅಂತಂದ್ರೆ, ಹ್ಮ್. ದುಡ್ಡಿನ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಹೊಡೆದಾಕಿ ಹ್ಮ್. ಸರಿಯಾದ ಕಲ್ಪನೆಗಳ ಬೀಜವನ್ನು ಬಿತ್ತಿ ಹ್ಮ್. ಹೆಂಗೆ ಆ ಮರವನ್ನು ದೊಡ್ಡದಾಗಿ ಜನರ ಮೈಂಡ್ ಒಳಗೆ ಬೆಳೆಸಿ ಆ ಹ್ಮ್. ಮರ ಆರಾಮಾಗಿ ಜನರಿಗೆ ಹಣ್ಣು ಕೊಡೋ ಹಂಗೆ ಮಾಡುವ ವಾ ವಾ. ಇನ್ನರ್ ವರ್ಲ್ಡ್ ಟೆಕ್ನಿಕ್ ಆಗಲಿ ಔಟರ್ ವರ್ಲ್ಡ್ ಟೆಕ್ನಿಕ್ ಆಗಲಿ ಈ ಜಗತ್ತಿಗೆ ಕೊಡಬೇಕು ಅನ್ನೋ ಒಂದು ಚಿಕ್ಕ ಧ್ಯೇಯ, ಅದೊಂದು ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ. ಇದು ಇದ್ರ ಜೊತೆಗೆ ನನಗೆ ಇದನ್ನ ಮಾಡೋಕೆ ದುಡ್ಡು ಬಂದ್ರೆ ಅದು ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್. ಹ್ಮ್. ಸೊ ಬಟ್ ಈ ಒಂದು ಖುಷಿಯಿಂದ, ಈ ಒಂದು ಧ್ಯೇಯದಿಂದ ಎಲ್ಲ ಟೆಕ್ನಿಕ್ಸ್ ಕಲ್ತಿದ್ದೀನಿ. ಆಕ್ಚುಲಿ ಸುಮಾರು ಕಲ್ತಿದ್ದೀನಿ, ನಿಮಗೆ ಗೊತ್ತಿದೆ. ಐ ಹೌದು. ಬೀನ್ ಆನ್ ದಿಸ್ ಪಾತ್ ಫ್ರಮ್ ಕ್ವೈಟ್ ಸಮ್ ಟೈಮ್, ಲರ್ನ್ ಫ್ರಮ್ ಸೋ ಮೆನಿ ಪೀಪಲ್ ಅಕ್ರಾಸ್ ದ ವರ್ಲ್ಡ್ ಸರ್. ಆಕ್ಚುಲಿ ಇಲ್ಲಿವರೆಗೂ ನಮ್ಮ ಕಂಪ್ನಿಲಿ ನೀವು ಕೇಳಿದ್ರೆ ಸ್ವಲ್ಪ ಗಾಬರಿ ಸರ್, ಆಗ್ಬಿಡ್ತೀರಾ. ಇಲ್ಲಿ ಗಾಬರಿ ಆಗುವಂತ ಇಲ್ಲೇ ಒಂದು ನನ್ನ ನಂಬರ್ ಇದೆ. ನಂದೊಂದು ಇಂಟರ್ವೆನ್ಷನ್, ನನಗೆ ಸುಮ್ಮನೆ ಕುತೂಹಲ. ಈಗ ಏನಂದ್ರೆ, ಸುಮಾರು ಜನ ಅನ್ಕೊಂತಾರೆ ನನಗೆ ದುಡ್ಡು ಬರ್ತಾ ಇಲ್ಲ ಅಂತ. ನನಗೆ ನೀವು ನಿಮ್ಮ ಕಲಿಕೆಗಾಗಿ ಎಷ್ಟು ದುಡ್ಡು ಹಾಕಿರ್ಬೋದು ಅಂತ ಫಸ್ಟ್ ತಿಳ್ಕೊಬೇಕು. ಒಂದು ಯಾಕೆಂದ್ರೆ ಶಾಕಿಂಗ್ ಫ್ಯಾಕ್ಟ್ ಹೇಳ್ಬೋದಾ ಈ ಹೇಳಿ ಇವತ್ತಿನ ಸೆಷನ್ ಮತ್ತು ಸೆಷನ್ ಅಲ್ಲಿ? ಒಂದು ಹೇಳಿ. ಶಾಕಿಂಗ್ ಫ್ಯಾಕ್ಟ್ ಇದೆ ಆಕ್ಚುಲಿ. ಹಾ. ನಮ್ಮ ಕಂಪ್ನಿಲಿ ನನ್ನ ತರ ಇನ್ನೊಂದು ಇಬ್ರು ಇದ್ದಾರೆ. ಹಾ. ನಮ್ಮ ಮೂರು ಜನರ ನಡುವೆ ಸೇರಿ ಹ್ಮ್. ಶಾಕಿಂಗ್ ಫ್ಯಾಕ್ಟ್ ಇದೆ ಆಕ್ಚುಲಿ, ಶಾಕಿಂಗ್ ನಂಬರು. ಸೊ ಸ್ವಲ್ಪ ನಿಮ್ಮ ಹೃದಯ ಅಕಸ್ಮಾತ್ ಏನಾದರೂ ಇದಿರ್ಲಿದ್ರೆ ನೀವು ಕಿವಿ ಮುಚ್ಕೊಂಡ್ರೂ ಪರವಾಗಿಲ್ಲ. ಹಾ. ನಾವು ನಮ್ಮ ಮೂರು ಜನರ ನಡುವೆ ನಾವು ಮೊನ್ನೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಹ್ಮ್. ದ ಅಮೌಂಟ್ ದಟ್ ವಿ ಹವ್ ಸ್ಪೆಂಟ್ ಆನ್ ಅವರ್ ಸೆಲ್ಸ್, ಅವರ್ ಗ್ರೋತ್ ಎಸ್. ಈಸ್ ಈಸ್ 2,70,50,50,000. ವಾವ್. ಇಲ್ಲಿ ನಾನು ನಮ್ಮ ಕೋರ್ಸ್ ಒಂದೇ 15,000 ನಿಮಿಷ, 30,000 ಅಂದ್ರೆ ತುಂಬಾ ಇದು ಮಾಡ್ತಾರೆ. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಹೇಳಿ ನಾನು ಹೇಳಿ. ಆ, ಇವತ್ತು ಜಿಮ್ಗೆ ಹೋಗಿದ್ದೆ ಮೊನ್ನೆ. ಹಾ. ಅವನ್ಗೆ ನಾನು ಹೇಳಿದೆ ಆಕ್ಚುಲಿ, ನಾನು ಹ್ಮ್. ಹೇಳಿದೆ ನಾನು ಮಾಡ್ತಿರ್ಬೋದು ಇದೆಲ್ಲ, ಬಟ್ ಆದ್ರೂ ನನಗೂ ಅವನು 54,000 ರೂಪಾಯಿ ಚಾರ್ಜ್ ಮಾಡಿದೆ ಸರ್ 3 ತಿಂಗಳಿಗೆ ನನಗೆ. ಹ್ಮ್. ನಾನು ಹೇಳಿದೆ ಅವನ್ಗೆ. ಆಮೇಲೆ ಒಂದ್ 2 ದಿನ ಆದ್ಮೇಲೆ ಅನಿಸ್ತು, ಇಲ್ಲ ಬೇಕಪ್ಪ. ಅವನ್ಗೊಂದು ಮಾತು ಹೇಳಿದೆ ಸುಮ್ಮನೆ, ತುಂಬಾ ಎಕ್ಸ್ಪೆನ್ಸಿವ್ ಅನಿಸಿತ್ತು ನಿಮ್ಗೆ, ಬಟ್ ಈಗ ಅನಿಸ್ತಾ ಇದೆ ಕರೆಕ್ಟ್ ಇತ್ತು ಅಂತ ಹೇಳಿ. ಅವಾಗ ಅವನೊಂದು ಮಾತು ಹೇಳಿದ ನಂಗೆ. ಹ್ಮ್. ಜಿಮ್ ಇನ್ಸ್ಟ್ರಕ್ಟರು, ಜಿಮ್ ಟ್ರೈನರು, ಅವ್ರು ಏನ್ ಹೇಳಿದ್ರು ಗೊತ್ತಾ? ಹ್ಮ್. ಎಕ್ಸ್ಪೆನ್ಸಿವ್ ಕಂಪೇರ್ ಟು ವಾಟ್? ಎಕ್ಸ್ಪೆನ್ಸಿವ್ ಎಕ್ಸ್ಪೆನ್ಸಿವ್ ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ ಎಕ್ಸ್ಪೆನ್ಸಿವ್ ಅಪ್ಪ? ಹ್ಮ್. ಕಂಪೇರ್ ಟು ದ ಲೆಟ್ಸ್ ಸೇ ಮುಂದೆ ಆಗೋ ಯಾವ್ದಾದ್ರು ಒಂದು ಹೆಲ್ತ್ ಕಾಂಪ್ಲಿಕೇಶನ್ಗ, ಅಲ್ಲಿ ನಿಮ್ ಟ್ರೀಟ್ಮೆಂಟಿಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಕೊಡ್ಬೇಕಾಗತ್ತೆ. 10 ಲಕ್ಷನೋ 5 ಲಕ್ಷನೋ ಯಾವ್ದೋ ಒಂದು ಇದಕ್ಕೆ. ಹೆಲ್ತ್ ಇದು ನಿಮ್ಮ ಎಕ್ಸ್ಪೆನ್ಸಿವ್ ಕಂಪೇರ್ ಟು ನೀವು ಎನರ್ಜಿ ಇಲ್ದೇ ಇರೋದಕ್ಕ, ಎಕ್ಸ್ಪೆನ್ಸಿವ್ ಕಂಪೇರ್ ಟು ಹೆಲ್ತ್ ಇಲ್ದೇ ಇರೋದಕ್ಕ. ಎಕ್ಸ್ಪೆನ್ಸಿವ್ ಅಂದ್ರೆ ಏನು? ಎಕ್ಸ್ಪೆನ್ಸಿವ್ ಕಂಪೇರ್ ಟು ವಾಟ್? ಹ್ಮ್. 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 ಆ ಮಾತು ನನಗೆ ಅವತ್ತಿನ ತಲೆಯಲ್ಲಿ ಹಿಂಗ್ ತಿರುಗ್ತಾ ಇದೆ. ನಂದು ನೋಡೋ ದೃಷ್ಟಿನೇ ಚೇಂಜ್ ಆಗ್ಬಿಟ್ಟಿದೆ. ಹೌದು, ಎಲ್ಲದಕ್ಕೂ ನಾವು ಎಕ್ಸ್ಪೆನ್ಸಿವ್ ಅಂತ ಹೇಳ್ತೀವಿ, ಕರೆಕ್ಟು. ಬಟ್ ಎಕ್ಸ್ಪೆನ್ಸಿವ್ ಕಂಪೇರ್ ಟು ವಾಟ್? ನಾಳೆ ಯಾರಾದ್ರೂ ಈ ಆಪರೇಷನ್ ಇದೆ ಅಂತಂದ್ರೆ ಅಲ್ಲಿ ಎಕ್ಸ್ಪೆನ್ಸಿವ್ ಏನು ನೋಡಲ್ಲ. ಹಾ. 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 ಈಗ ನಂದು ದುಡ್ಡು ಬರ್ದೆ, ಈಗ ದುಡ್ಡಿನ ಬಗ್ಗೆ ಕಲಿಯೋದಕ್ಕೆ ನನ್ನ ಹತ್ರ ಜನ ಬರ್ತಾರೆ, ನಿಮ್ಗೆ ಗೊತ್ತಿದೆ. ಹೌದು. ಅವರು ನನಗೆ 1 ಲಕ್ಷದಿಂದ ಹಿಡ್ಕೊಂಡು 5 ಲಕ್ಷದವರೆಗೂ ಕೊಡ್ತಾರೆ. ಈಗ ಅವರು ಎಕ್ಸ್ಪೆನ್ಸಿವ್ ಅಂತ ಅನ್ಸಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಈ ಎಕ್ಸ್ಪೆನ್ಸಿವ್ ಕಂಪೇರ್ ಟು ಅವ್ರದ್ದೇನು, ಅವ್ರ ಲೈಫಲ್ಲಿ ಕಡಿಮೆ ದುಡ್ಡು ಮಾಡೋದಾಗ್ಲಿ, ಅಥವಾ ಈಗ ಅವರು 10 ಕೋಟಿ 100 ಕೋಟಿ 500 ಕೋಟಿ ಹೆಂಗ್ ಮಾಡ್ಬೇಕನ್ನೋ ಒಂದು ಅವ್ರಿಗೆ ಒಂದು ಟೆಕ್ನಿಕ್ ಸಿಗುತ್ತೆ. ಇನ್ನರ್ ವರ್ಲ್ಡ್ ಟೆಕ್ನಿಕ್ ಕರೆಕ್ಟ್ ಆಗಲಿ ಕರೆಕ್ಟ್. ಔಟರ್ ಟೆಕ್ನಿಕ್ ಆಗಲಿ. ಈಗ ಅವ್ರು ಅದನ್ನ ಕಲಿದೇ ಇದ್ರೆ ಅವ್ರದ್ದು ಲಾಸ್ ಎಷ್ಟಾಗತ್ತೆ? ಅಲ್ಲಿ 100 ಕೋಟಿ ಲಾಸ್ ಆಗುತ್ತೆ. ಇದು 1 ಲಕ್ಷಕ್ಕೆ ಅದನ್ನ ಅರ್ಥನೇ 100 ಕೋಟಿ ಲಾಸ್ ಮಾಡ್ಕೊಳ್ಳಲ್ಲ. ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನಿಸ್ತು ಸರ್. ನೀವು ಅಷ್ಟೊಂದು ಇನ್ವೆಸ್ಟ್ ಮಾಡಿ ಕಲ್ತಿರೋದ್ರಿಂದ
ನಿಮ್ಗೀಗ ದುಡ್ಡು ಹೆಂಗ್ ಬೆಳೆಯೋದು ಮಾಡೋದು, ಏನ್ ಗೊಬ್ಬರ ಹಾಕ್ಬೇಕು, ಏನ್ ನೀರು ಹಾಕ್ಬೇಕು, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಆ, ಎಲ್ಲ ಇನ್ವೆಸ್ಟರ್ಸು ಹೇಳ್ತಾರೆ. ಯಾಕಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮೇಲೆ ಎಲ್ರಿಗೂ ಗೈಡ್ ಮಾಡ್ತೀರಾ. ಶೇರ್ಸ್ ಅಲ್ಲಿ ದುಡ್ಡು ಜಾಸ್ತಿ ಸಂಪಾದನೆ ಮಾಡೋದು ಗೊತ್ತು, ಬಟ್ ಅದಕ್ಕಿಂತನೂ ನಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋದು ಪ್ರತಿಫಲ ಜಾಸ್ತಿ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಎಲ್ಲಾರು ಸ್ಕೂಲ್ ಖಂಡಿತವಾಗಿ. ಎಜುಕೇಶನ್ ಹೋಗ್ತೇವೆ, ಬಟ್ ಅಲ್ಲಿ ದುಡ್ಡು ಕೇಳಿದ್ರೆ ಯಾರು ವಿಚಾರ ಮಾಡಲ್ಲ ಅಷ್ಟೊಂದು. ಈಗ ಹ್ಮ್ ಫಾರ್ ಎಕ್ಸಾಂಪಲ್ ನನ್ನ ಮಗನೇ, ಅವನಿಗೆ ನಾವು ವರ್ಷಕ್ಕೆ 2 ಲಕ್ಷ ಕೊಡ್ತೀವಿ. ಹ್ಮ್ ಬಟ್ ಅದೇ ಸೆಲ್ಫ್ ಎಜುಕೇಶನ್ ಅಂತ ಬಂದ ತಕ್ಷಣ ಎಲ್ಲರಿಗೂ ಒಂಥರ ಕಾನ್ಶಿಯಸ್ ಆಗ್ಬಿಡ್ತೀವಿ ನಾವು. ಬಟ್ ಹ್ಮ್. ಸೆಲ್ಫ್ ಎಜುಕೇಶನ್ನೇ ನಿಮಗೆ ಫಾರ್ಚೂನ್ ಬಿಲ್ಡ್ ಮಾಡೋದು. ಸ್ಕೂಲ್ ಎಜುಕೇಶನ್ ಮೇ ಬಿ ಲಿವಿಂಗ್ ಬಿಲ್ಡ್ ಮಾಡ್ಬೋದು ನಿಮಗೆ. ಅಷ್ಟೇ ಅಷ್ಟೇ, ಇದು ತುಂಬಾ ತುಂಬಾ ಅಂಡರ್ಲೈನಿಂಗ್ ಫ್ಯಾಕ್ಟರ್ ಇದು. ಹೌದು. ಅಂಡ್ ಆಮೇಲೆ ನೀವು ನೆಕ್ಸ್ಟ್ ಟೈಮ್ ಯಾರಾದ್ರೂ ಎಕ್ಸ್ಪೆನ್ಸಿವ್ ಅಂತ ಕೇಳಿದಾಗ ನಾನು ಹೇಳಿದ ವಿಚಾರ ಮಾಡಿ. ಎಕ್ಸ್ಪೆನ್ಸಿವ್ ಕಂಪೇರ್ ಟು ವಾಟ್, ಯಾವ್ದಕ್ ಕಂಪೇರ್ ಮಾಡಿ ನೀವು ಎಕ್ಸ್ಪೆನ್ಸಿವ್ ಅದೇ ಅಂತ ಹೇಳ್ತಾ ಈಗ ಇದ್ದೀರಾ? ನಾನೇ ನೋಡಿದ್ದೀನಿ, ಈಗ ನಿಮ್ ಕೋರ್ಸ್ಗೆ 1 ಲಕ್ಷದಿಂದ 5 ಲಕ್ಷ ಕೊಟ್ರು ಅವ್ರು ತಿಂಗಳಿಗೆ 1 ಲಕ್ಷದಿಂದ 5 ಲಕ್ಷ ಗ್ರೋತ್ ಆಗೋಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ ಎಷ್ಟೋ ಸರಿ. ಹೌದು ಹೌದು ಹೌದು. ಅದು ನಿಮ್ದು ಹಣದ್ದು ಗೊತ್ತಾಗ್ಬಿಡತ್ತೆ ಸರ್. ನಮ್ ಕೇಸಲ್ಲಿ ಏನಾಗುತ್ತೆ, ಮೆಂಟಲ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಇದು ಜನಕ್ಕೆ ತಕ್ಷಣ ಗೊತ್ತಾಗಲ್ಲ. ಅಲ್ಲಿ ನನಗೆ ಆಕ್ಚುಲಿ ಕೋರ್ಸ್ಗೆ ಸ್ವಲ್ಪ ತಡ ಮಾಡಿ ಕೆಲವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇರೋದು ಅಂತ ನನಗನ್ಸಿದೆ ಸರ್. ಹೌದು ಹೌದು ಅಂಥವ್ರಿಗೆ ಏನ್ ಹೌದು. ಹೇಳ್ಬೋದು? ಅವ್ರಿಗೆ ಎಕ್ಸ್ಪೆನ್ಸಿವ್ ಕಂಪೇರ್ ಟು ನೀವು ನಿಮ್ಮ ನೀವು ಸ್ಟೇಜ್ ಮೇಲೆ ಹೋಗಿ ಇದನ್ನ ಮಾಡ್ತಾರಲ್ಲ, ಅದು ಡ ಡ ಡ ಡ ಮಕ ಎಲ್ಲ ಅಳಗಾಡ್ತಾರೆ ಫುಲ್ ಸ್ಟೇಜ್. ನೀವು ಅದಕ್ಕೆ ಕಂಪೇರ್ ಮಾಡಿದ್ರೆ ಯಾವ್ದು ಎಕ್ಸ್ಪೆನ್ಸಿವ್, ನೀವು ಎಕ್ಸ್ಪೆನ್ಸಿವ್ ಏನು ಅನ್ನೋದನ್ನ ನಾವು ಕಂಪೇರ್ ಮಾಡ್ಕೋಬೇಕು, ವಿಚಾರ ಮಾಡಬೇಕು ಅಂತ ನಾನು ಒಂದು ಪಾಯಿಂಟ್ ಹೇಳ್ತೀನಿ ಅವ್ರಿಗೆ. ಸೊ ಎಸ್. ಲೈಫ್ ಅಲ್ಲಿ ಮುಂದೆ ಬರೋದಕ್ಕೆ ಕಂಪೇರ್ ಮಾಡಿದ್ರೆ ಇದು ಎಕ್ಸ್ಪೆನ್ಸಿವಾ? ಆ ಕ್ವಶನ್ ನಾನು ಕೇಳ್ಕೊಂಡೆ ಮೊನ್ನೆ. ಅವ್ನು ಕೇಳಿದಾಗ ಅವನಿಂತ್ರ ನಾನು ವಿಚಾರಣೆ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ. ಹೌದಲ್ಲ, ಹ್ಮ್ ಹೆಲ್ದಿ ಇರೋದಕ್ಕೆ ಕಂಪೇರ್ ಮಾಡಿದ್ರೆ ಇದು ಎಕ್ಸ್ಪೆನ್ಸಿವಾ? ಹೆಲ್ದಿ ಲೈಫ್ ಸ್ಟೈಲ್ ಕಂಪೇರ್ ಮಾಡಿದ್ರೆ ಇದು ಎಕ್ಸ್ಪೆನ್ಸಿವಾ? ಲೈಫಲ್ಲಿ ನಾನು ಮುಂದೆ ಹೋಗ್ಬೇಕು, ನಾನು ಮುಂದೆ ನನ್ನ ಲೈಫ್ನ ಮುಂದೆ ಒರೆಸ್ಬೇಕು, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಎಕ್ಸ್ಪೆನ್ಸಿವಾ ಅಂತ ನಾನು ಅವಾಗ ವಿಚಾರ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಫಾರ್ ಎಕ್ಸಾಂಪಲ್ ನಿಮ್ಮ ಕೇಸಲ್ಲಿ ಸ್ಟೇಜ್ ಮೇಲೆ ಹೋಗಿ ಕಾನ್ಫಿಡೆಂಟ್ ಆಗಿ ಜನಕ್ಕೆ ಅಡ್ರೆಸ್ ಮಾಡೋದು, ಕಾನ್ಫಿಡೆಂಟ್ಲಿ ಮಾತಾಡೋದ್ರ ಬಗ್ಗೆ, ಅದು ನನಗೆ ಕಾನ್ಫಿಡೆಂಟ್ ಆಗಿ ಮಾಡಬೇಕು ಅಂತಂದ್ರೆ ಅದನ್ನ ಮಾಡೋದಕ್ಕೆ ಇದು ಎಕ್ಸ್ಪೆನ್ಸಿವಾ? ಸೊ ಆ ವಿಷಯ ನಾವು ಒಂದು ಸ್ವಲ್ಪ ವಿಚಾರ ಮಾಡ್ಬೇಕು, ಡೀಪಾಗಿ ವಿಚಾರ ಮಾಡ್ಬೇಕು. ಇದೇನು ಯಾರಿಗೂ ಹೇಳೋದಲ್ಲ ವಿಷಯ, ಹ್ಮ್. ಇದನ್ನ ನೀವೇ ನಿಮ್ಮ ತಲೆಯಲ್ಲಿ ವಿಚಾರ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟ್. ಎಸ್ ಸರ್, ಎಸ್ ಸರ್, ಫಸ್ಟ್ ಆಫ್ ಆಲ್ ನಿಮಗೆ ನೀವು ಕರೆದಿದ್ದಕ್ಕೆ ತುಂಬಾ ಖುಷಿ ನನಗೆ. ಸರ್. ದಿಸ್ ಇಸ್ ಮೈ ಆಪರ್ಚುನಿಟಿ ಟು ಶೇರ್ ಇನ್ ಕನ್ನಡ. ಆ್ಯಕ್ಚುಲಿ ಕನ್ನಡದಲ್ಲಿ ನೀವು ಹೇಳಿದಂಗೆ, ನಾನು ಹೇಳಿದಂಗೆ ಅಷ್ಟೊಂದು ಮಾತಾಡಲ್ಲ, ಬಟ್ ನೀವು ಹೇಳಿದಂಗೆ ಮೊನ್ನೆ ಒಂದೊಂದೊಂದು ಪಾಯಿಂಟರ್ಸ್ ನೋಡಿದ್ರಿ. ಆ ಪಾಯಿಂಟರ್ಸ್ ನೀವು ಎಲ್ಲರಿಗೂ ಮುಟ್ಟಬೇಕು ಅಂತ ನೀವು ವಿಚಾರ ಮಾಡಿದ್ರೆ ನಾನು ನೀವು ಕರೆಗೆ ಒಕ್ಕೊಟ್ಟು ಬಂದು ಒಂದೆರಡು ಎಲ್ಲರ ಜೊತೆ ಮಾತಾಡೋಣ ಅಂತ ಬಂದೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್, ಮೀನ್ಸ್ ಎಸ್ ಅ ಸರ್, ಲಾಟ್. ಥ್ಯಾಂಕ್ ಯು ಸರ್. ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಒಂದಿಬ್ರನ್ನ ಅವ್ರಿಗೆ ಏನ್ ಅನ್ನಿಸ್ತು ನಮ್ಮ ಮಾತುಕತೆ ಅಂತ ಕೇಳೋಣ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಮ್ಯಾಗ್ನಮ್ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಿನ್ಸಿಪಾಲ್ ಇವರು, ಓಕೆ. ಹರಿಪ್ರಸಾದ್, ಏನ್ ಹೇಳ್ತಾರೆ ನೋಡೋಣ. ಓ ನಮಸ್ಕಾರ ಶಂಕರ್ ಕುಲಕರ್ಣಿ ನಮಸ್ಕಾರ ಸರ್. ಹರಿಪ್ರಸಾದ್ ಅವರೇ. ಬಹಳ ಖುಷಿ ಆಯ್ತು ನಿಮ್ ನೋಡಿದ ತಕ್ಷಣ. ನನಗೆ ಫಸ್ಟ್ ಬಂದ ತಕ್ಷಣ ಹೇಳಿದ್ರು ಕನ್ನಡ ಭಾಷೆ ನಮ್ಗೆ ಬರಲ್ಲ ಅಂತ. ನಮ್ಗೆ ಹಿಂದಿ ಹೇಳ್ತಿದ್ರು, ಈ ಶಿವಮೊಗ್ಗದಲ್ಲಿ ಒಂದು ಕಲ್ಲು ಎಸೆದ್ರೆ ಕವಿ ಮೇಲೆ ಬೀಳುತ್ತೆ, ಗದಗದಲ್ಲಿ ಒಂದು ಕಲ್ಲು ಎಸೆದ್ರೆ ಯಾರ ಬುಕ್ ಸ್ಟೋರ್ ಮೇಲೆ ಬೀಳುತ್ತೆ ಅಂತ. ನಿಮ್ಮ ಗದಗದಿಂದ ಬಂದಿರೋದು ಬಹಳ ಖುಷಿ ಅನಿಸ್ತು. ಹಾಗೂ ನೀವು ಪುಸ್ತಕಗಳನ್ನ ಬಹಳ ಓದಿದಿರಾ ಅಂತ ಹೇಳಿದ್ರು. ಮತ್ತೆ ನಿಮ್ಮ ಭಾಷೆ ಬಳಕೆ ಬಹಳ 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 ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ನೀವು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತದ್ದಾಗಿರ್ಬೋದು, ನೀವು ಹೇಳುವಂತ ವಿಷಯ ಒಂದೊಂದೇ ನಾವು ತಿಳ್ಕೊಂತ ಇದ್ರೆ ನಾವು ನಿಮ್ಮಂಗ ಆಗ್ಬೋದಲ್ಲ ಅಂತಕ್ಕಂಥ. ಒಂದು ಕಡೆ ಮನಿ ಮೆಂಟಾಲಿಟಿ ಒಂದಾದ್ರೆ ನಿಮ್ ಭಾಷೆ ಬಳಕೆನೂ ಬಹಳ ಚೆನ್ನಾಗಿದೆ. ತುಂಬಾ ನಮ್ಮ ಕ್ವಶನ್ ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದ್ರಿ. ಅದಕ್ಕೂ ಆಕ್ಚುಲಿ ಏನ್ ಹೇಳ್ತೀನಿ ಅಂದ್ರೆ, ಯುವರ್ ವೈಬ್ ಅಟ್ರಾಕ್ಟ್ಸ್ ಯುವರ್ ಟ್ರೈಬ್ ಅಂತ ಹೇಳ್ತೀವಿ ಹರಿಪ್ರಸಾದ್ ಅವರೇ ನಾವು. ಬೇರೆದವರಲ್ಲಿ ಒಳ್ಳೆ ಗುಣ ಕಂಡಿಡಿಯೋದಕ್ಕೂ ನೀವು ಒಳ್ಳೆತನ ಇರ್ಬೇಕಂತೆ. ನಿಮಗೆ ಆ ಲ್ಯಾಂಗ್ವೇಜ್ ಬಗ್ಗೆ ಅಪ್ರಿಸಿಯೇಷನ್ ಮಾಡ್ತಿರಲ್ಲ ನೀವು, ಅದು ದಟ್ ಈಸ್ ಅಗೇನ್ ಅ ಗುಡ್ ಥಿಂಗ್. ಸೊ ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತೀವಿ ಹರಿಪ್ರಸಾದ್ ಅವರೇ, ವಾಟ್ ಯು ಅಪ್ರಿಶಿಯೇಟ್ ಅಪ್ರಿಶಿಯೇಟ್ಸ್. ನೀವು ಏನನ್ನು ಅಪ್ರಿಶಿಯೇಟ್ ಮಾಡ್ತೀರಾ ಅದು ನಿಮಗೆ ಅಪ್ರಿಶಿಯೇಟ್ ಆಗುತ್ತೆ. ನೀವು ದುಡ್ಡನ್ನು ಅಪ್ರಿಶಿಯೇಟ್ ಮಾಡಿದ್ರೆ ನಿಮಗೆ ದುಡ್ಡು ಅಪ್ರಿಶಿಯೇಟ್ ಆಗುತ್ತೆ. ನೀವು ಬೇರೆಯವರೆಲ್ಲರೂ ಒಳ್ಳೆ ಗುಣನ ಅಪ್ರಿಶಿಯೇಟ್ ಮಾಡಿದ್ರೆ ಅಪ್ರಿಶಿಯೇಟ್ ಆಗುತ್ತೆ. ಇನ್ನೂ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೇಳ್ತೀವಿ, ಗುಡ್ ಈಕ್ವಲ್ ಟು ಗಾಡ್ ಅಂತೆ. ನೀವು ಬೇರೆಯವರಲ್ಲಿರೋ ಕಂಡಿಡಿಯೋ ಗುಡ್ಡೇ ಗಾಡ್. ಬೇರೆ ಎಲ್ಲೂ ಗಾಡ್ ಗೀಡ್ ಅಲ್ಲ, ಅದೆಲ್ಲ ನೀವು ಜನರಲ್ಲಿರೋ ಒಳ್ಳೊಳ್ಳೆ ಗುಣನೇ ಗಾಡು. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ಫೈಂಡಿಂಗ್ ಗುಡ್ ಥಿಂಗ್ಸ್. ಕಂಟಿನ್ಯೂ ಮಾಡಿ ಹರಿಪ್ರಸಾದ್ ಅವರೇ. ಓಕೆ, ಥ್ಯಾಂಕ್ ಯು ಸರ್. ನಮ್ ಕ್ವಶನ್ ಏನಂತಂದ್ರೆ, ಎಲ್ಲರಿಗೂ ನಮ್ಮ ಆನ್ಲೈನ್ ಅಭ್ಯರ್ಥಿಗಳೇನು ಕರ್ನಾಟಕದ ಜನತೆಗೆ ಒಂದು ಸಾಫ್ಟ್ವೇರ್ ಬೇಕಿದೆ. ಏನಂತಂದ್ರೆ ಮನಿ ಮೆಂಟಾಲಿಟಿ ಬಗ್ಗೆ ಒಂದು ನೀವೇ ಹೇಳಿದ್ರೆ, ಪೂರ್ವಗ್ರಹ ಪೀಡಿತ ಅಂತಕ್ಕಂಥ ಒಂದು ಪದ ಇದೆ. ಎಲ್ಲರಿಗೂ ಸಹ ಒಂದು ಹಣದ ಬಗ್ಗೆ ತಪ್ಪು ಕಲ್ಪನೆ. ಏನಂತಂದ್ರೆ ಅದು ಹಣ ಮಾಡಿದಂತವ್ರು ಕೆಟ್ಟವರು, ಹಣ ದೋಚಿ ಇದು ಮಾಡಿದರೆ, ಹಣ ಇದ್ರೆ ಸ್ವಲ್ಪ ನಮ್ ಕೆಟ್ಟದ ಯೋಚನೆಗಳು ಬರ್ತವೆ ಅಂತ. ಹೌದು ಆ ಹೌದು ಹೌದು. ಪೂರ್ವಗ್ರಹ ಪೀಡಿತ ಹೋಗಿ
ಅದರ ಒಳ್ಳೆ ಭಾವನೆ ಬರ್ಬೇಕಂತಂದ್ರೆ ಆ ಸಾಫ್ಟ್ವೇರ್ ಮೈಂಡ್ಗೆ ಒಂದು ಜನಕ್ಕೆ ತಲುಪಬೇಕಂದ್ರೆ ಏನು ಇದಾಗ್ಬೋದು ಸರ್, ಹೆಂಗ್ ಇದ್ ತುಂಬಾ ಒಳ್ಳೆ ಮಾಡ್ಬೋದು? ಪಾಯಿಂಟ್ ಹೇಳಿದ್ರಿ ನೀವು. ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ ಜನ, ಅವರಲ್ಲಿರೋ ಕರೆಂಟ್ ಸಾಫ್ಟ್ವೇರ್ ಕರಪ್ಟ್ ಆಗಿದೆ, ಆ ಸಾಫ್ಟ್ವೇರ್ ನ ರಿಪ್ಲೇಸ್ ಮಾಡಿ ಬೇರೆ ಸಾಫ್ಟ್ವೇರ್ ಹಾಕ್ಬೇಕು. ಬೇರೆ ಸಾಫ್ಟ್ವೇರ್ ಹಾಕಿದಾಗ ಅವಾಗ ಎಲ್ಲ ಅಪ್ಲಿಕೇಶನ್ಸ್ ವರ್ಕ್ ಆಗುತ್ತೆ, ಇಲ್ಲದೆ ಇದ್ರೆ ಯಾವ ಅಪ್ಲಿಕೇಶನ್ಸ್ ವರ್ಕ್ ಆಗಲ್ಲ, ಇಲ್ಲದೆ ಇದ್ರೆ ನಿಮ್ಗೆ 404 ಎರರ್ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ನಿಜಾನೂ ಕೂಡ. ಅದನ್ನೇ ನಾನು ಆಕ್ಚುಲಿ ನನ್ನ ಅಳಿಲ್ ಸೇವೆ ನಾನು ಮಾಡ್ತಾ ಇರೋದು, ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನೀವ್ ಹೇಳಿದ್ ನಿಜ. ಒಂದು ಇದನ್ನೇ ಆಕ್ಚುಲಿ ಐ ಮೀನ್ ನಾವು ಹೇಳೋದು ಇದನ್ನೇ. ನಾವು ಸರ್ ಒಂದ್ ಇದನ್ನ ಮಾಡ್ತಾ ಹೇಳ್ಬೇಕಾದ್ರೆ 3 ದಿನದಲ್ಲಿ ನಾವು ಫಸ್ಟ್ ದಿನ ಏನ್ ಮಾಡಿದ್ವಿ ಅಂದ್ರೆ ಈ ಬೀಜ ಬಿತ್ತಿಸೋದು. ಈ ದುಡ್ಡಿನ ಬಗ್ಗೆ ಒಳ್ಳೆ ಅಭಿಪ್ರಾಯ, ದುಡ್ಡು ಇದ್ದವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯದ ಬೀಜ ಫಸ್ಟ್ ಬಿತ್ತಿಸಿ, ಓಕೆ, ಅಲ್ಲಿಂದ ಅದನ್ನ ಬೆಳೆಸುವಂತ ಒಂದು ಚಿಕ್ಕ ಪ್ರಯತ್ನನೇ ನಾವು ಮಾಡ್ತಿರೋದು. ಸೊ ನೀವು ಹೇಳ್ದಂಗೆ ಆ ಸಾಫ್ಟ್ವೇರ್ನ ರಿಪ್ಲೇಸ್ ಮಾಡ್ಬೋದು. ರಿಪ್ಲೇಸ್ ಮಾಡೋದಕ್ಕೆ ಸುಮಾರು ಟೆಕ್ನಿಕ್ಸ್ ಇದೆ, ಇನ್ನರ್ ವರ್ಲ್ಡ್ ಟೆಕ್ನಿಕ್ಸ್ ಇದೆ, ಔಟರ್ ವರ್ಲ್ಡ್ ಟೆಕ್ನಿಕ್ಸ್ ಇದೆ. ಅದನ್ನೆಲ್ಲ ಕಲ್ತ್ಬಿಟ್ಟು ಜನ ಡೆಫಿನೆಟ್ಲಿ ಮಾಡ್ಬೋದು. ನೀವು ಫಸ್ಟ್ ಅವೇರ್ನೆಸ್ ಸರ್, ನೀವು ಹರಿಪ್ರಸಾದ್ ಅವ್ರು ಹೇಳೋ ಹಂಗೆ ಫಸ್ಟ್ ಅವೇರ್ನೆಸ್. ನನ್ನಲ್ಲಿರೋ ಸಾಫ್ಟ್ವೇರ್ ಸ್ವಲ್ಪ ಕರಪ್ಟ್ ಆಗಿದೆ, ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ, ಒಳ್ಳೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ದುಡ್ಡೇ ದುಡ್ಡು. ಸೊ ಆಮೇಲೆ ದುಡ್ಡೇ ದುಡ್ಡು ಅಂದ ತಕ್ಷಣ ಅದೇ ಹೆಂಗಾಗ್ಬಿಟ್ಟಿದ್ರೆ, ದುಡ್ಡಿನ ಬಗ್ಗೆ ಮಾತಾಡಿದ್ರೆ ಅವ್ನು ಕೆಟ್ಟವನ ಆಗ್ಬಿಟ್ಟಿದ್ದಾನೆ. ಅದೊಂದು ವಿಚಿತ್ರ. ಫೀಸ್ ಕೇಳಿದ್ರೆ ಅದು ಕೆಟ್ಟವನು, ಫೀಸ್ ಕೇಳ್ತಾ ನೋಡಿ. ಅವನು ಫೀಸ್ ಯಾರು ಕೇಳ್ತಾರ? ಅಣ್ಣ ನಾನ್ ನಡೆಸ್ಬೇಕು, ನನ್ನ ಜೀವನ ನಾನ್ ಚೆನ್ನಾಗ್ ಮಾಡಿದ್ರೆ ನಿನಗೂ ಚೆನ್ನಾಗಿ ಹೆಲ್ಪ್ ಮಾಡಕ್ಕಾಗತ್ತೆ. ಕರೆಕ್ಟಾ ಹರಿಪ್ರಸಾದ್ ಅವರೇ? ನೀವು ಕಾಲೇಜ್ ನಡೆಸ್ತೀರಿ ಅಂತ ಹೇಳಿದ್ರೆ ಸರ್. ಹೌದೌದು ಸರ್. ಓಕೆ, ಐ ಮೀನ್ ದುಡ್ಡು ಫೌಂಡೇಶನ್ ಒಳ್ಳೆ ಜೀವನಕ್ಕೆ. ಅದು ಕೆಟ್ಟದಲ್ಲ. ಕೆಟ್ಟ ಜನ ಕೆಲವೊಬ್ರು ಇದಾರೆ, ಅವರು ಅದನ್ನ ಏನ್ ಮಾಡಿದಾರೆ, ಕೆಟ್ಟದ್ ಮಾಡಿರ್ಬೋದು, ಬಟ್ ಎಲ್ಲಾರು ಹಂಗಿಲ್ಲ. ಸೊ ನಿಮ್ಮ ಎಲ್ಲಾ ಒಂದೊಂದು ರೂಪಿಗೂ ಒಂದೊಂದು ಕೆಲಸ ಕೊಡ್ಬೇಕು ನೀವು. ಒಂದ್ ಕೆಲಸ ನೀವು ಅದನ್ನ ಕಲಿಯೋದಕ್ಕೆ ಕೊಡ್ಬೇಕು, ಒಂದಿಷ್ಟು ಕೆಲಸ ನಿಮ್ ರಿಟೈರ್ಮೆಂಟ್ಗೆ ಇಡೋದಕ್ಕೆ ಕೊಡ್ಬೇಕು. ಆ ದುಡ್ಡನ್ನು ಹೋಗಿ ನಿಮ್ಮ ಜಾಯ್, ಫುಲ್ಫಿಲ್ಮೆಂಟ್ ಆಫ್ ಜಾಯ್ಗೂ ಕೊಡಬೇಕು. ಜಾಯ್ ಫಂಡ್ ಅಂತ ಹೇಳ್ತೀವಿ, ಎಜುಕೇಶನ್ ಫಂಡ್ ಅಂತ ಹೇಳ್ತೀವಿ. ಸೊ ಎಲ್ಲಾ ದುಡ್ಡಿಗೂ ನೀವು ಒಂದ್ ಕೆಲಸ ಕೊಟ್ಟಾಗ ಅದು ಆ ದುಡ್ಡಿಗೂ ಖುಷಿ ಪಡುತ್ತೆ, ಅದು ಹೋಗಿ ಕೆಲಸನೂ ಮಾಡುತ್ತೆ ನಿಮ್ಗೆ. ಅದು ಕೆಲಸ ಏನ್ ಮಾಡುತ್ತೆ ನೋಡಿ, ದುಡ್ಡು ಕೆಲಸ ಮಾಡುತ್ತಲ್ಲ, ಅದು ನಿಮ್ಮ ಯಾವ ಎಂಪ್ಲಾಯಿ ಮಾಡೋಕ್ಕಿಂತನೂ ಒಳ್ಳೆ ಕೆಲಸ ಮಾಡುತ್ತದೆ. ಆಕ್ಚುಲಿ ನಿಮ್ಮ ಯಾವ ಎಂಪ್ಲಾಯಿನ ಆ ಲೆವೆಲ್ ಕೆಲಸ ಮಾಡಲ್ಲ. ಈ ದುಡ್ಡು 24/7 ದುಡಿಯುತ್ತೆ, ನಿಮಗೆ ರಿಟರ್ನ್ಸ್ ಕೊಡುತ್ತೆ, ಎಲ್ಲ ಹೆಲ್ಪ್ ಮಾಡುತ್ತೆ. ಸೊ ವೆರಿ ಗುಡ್ ಕ್ವಶನ್ ಹರಿಪ್ರಸಾದ್ ಅವರೇ. ಎಸ್, ಥ್ಯಾಂಕ್ ಯು ಹರಿಪ್ರಸಾದ್. ನಮ್ ಜೊತೆ ಹೊನ್ನಾವರದಲ್ಲಿ KPCL ಇಂಜಿನಿಯರ್ ಇವರು, ಓಕೆ, ಜೋಗ್ ಫಾಲ್ಸ್ ಹತ್ರ ಪವರ್ ಜನರೇಷನ್ ಇದೆಯಲ್ಲ, ಹೌದು ಅಲ್ಲಿ ಹೌದು. ಇರ್ತಾರೆ. ರವಿ ನನ್ನ ಓಲ್ಡ್ ಸ್ಟೂಡೆಂಟ್. ಎಸ್ ರವಿ, ನಿಮ್ಗೆ ಹೇಗೆ ಅನ್ನಿಸ್ತು? ವೆಂಕಟ್ ಸರ್, ನಮಸ್ಕಾರ ನಮಸ್ಕಾರ ರವಿ ಅವರೇ. ಸರ್. ವಾವ್, ವೆರಿ ಇಂಪ್ರೆಸಿವ್ ಸರ್. ನೀವು ಬಹಳ ಸರಳವಾಗಿ ಮತ್ತು ಫ್ರೆಂಡ್ಲಿ ಆಗಿ ಬಹಳ ಚೆನ್ನಾಗಿ ಈ ಸೆಷನ್ ಅಲ್ಲಿ ನೀವು ಮಾತನಾಡಿದಿರಿ ಸರ್. ಆಕ್ಚುಲಿ ನನಗೂ ಬಹಳ ಈ ಫೈನಾನ್ಷಿಯಲ್ ಸ್ಕಿಲ್ ಬಗ್ಗೆ, ಫೈನಾನ್ಷಿಯಲ್ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಬಹಳ ಆಸಕ್ತಿ ಸರ್. ನೀವೊಂದು ಮಾತನ್ನ ಬಹಳ ಚೆನ್ನಾಗಿ ಹೇಳಿದ್ರಿ, 9 ಪವರ್ ಮೂವ್ಸ್ ಆಫ್ ಅಥಾರಿಟಿಯಲ್ಲಿ. ನಾನೊಂದು ಮನೆ ತಗೊಂಡಿದ್ದೀನಿ, ಅದು ಆನ್ಲೈನ್ ಅಲ್ಲಿ ಅಂತಂತ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಬರೋ ತರಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರಿ, ಮತ್ತೆ ಆಸಕ್ತಿ ಬರೋ ತರ ಹೇಳಿದ್ರಿ ಸರ್. ನನಗೂ ಹೆಚ್ಚು ತಿಳ್ಕೊಳ್ಬೇಕಂತ ಆಸೆ ಇದೆ ಸರ್. ಈ ಸೆಷನ್ ಬಹಳ ನನಗೆ ವ್ಯಾಲ್ಯೂಯಬಲ್ ಅಂತ ಹೇಳ್ತೀನಿ ಸರ್. ನನಗೆ ಬಹಳ ಇಷ್ಟ ಆಯ್ತು ಸರ್. ತುಂಬಾ ಖುಷಿ ಆಯ್ತು ಸರ್. ಧನ್ಯವಾದಗಳು ಸರ್. ಖುಷಿ ಆಯ್ತು ನೀವು ಹೇಳಿದ್. ನಂಗೆ ಇಲ್ಲಿ ಬಂದದಕ್ಕೂ ಒಂಥರ ಸಾರ್ಥಕತೆ ಆಯ್ತು ನಂಗೆ. ಯಾಕಂದ್ರೆ ನನಗೊಂದು ಕಲ್ಪನೆ ಇರುತ್ತೆ, ಅರ್ಥ ಆಗುತ್ತೋ ಇಲ್ವೋ ಇವೆಲ್ಲ ನಮ್ ಕನ್ನಡ ಜನತೆಗೆ ಹೆಂಗ್ ಅರ್ಥ ಮಾಡಬೇಕು. ಅರ್ಥ ಆಗುತ್ತೋ ಇಲ್ವೋ ಪ್ರಶ್ನೆ ನನಗೆ ಒಳಗಡೆ ಇರ್ಬೋದು ಹರಿಪ್ರಸಾದ್ ರವಿ ಅವರೇ. ಬಟ್ ನನಗೆ ಇವ್ರಿಗೆ ಹೆಂಗೆ ಈ ವಿಷಯನೆಲ್ಲ ನಾವು ಅವ್ರಿಗೆ ಮಂದಟ್ಟಂಗ್ ತಿಳಂಗ್ ಮಾಡಬೇಕು, ಏನ್ ಮಾಡಿದ್ರೆ ಅವ್ರಿಗೆಲ್ಲ ಅರ್ಥ ಆಗಿ ಈ ಸರ್ ಹರಿಪ್ರಸಾದ್ ಹೇಳೋ ಹಂಗೆ ನಮ್ಮಲ್ಲಿರೋ ಹಳೆ ವಿಚಾರ ಎಲ್ಲ ಹೋಗಿ ಹೊಸ ವಿಚಾರ ಬಂದು ಅದರಿಂದ ಎಲ್ಲರೂ ಹೆಂಗೆ ಉದ್ಧಾರ ಆಗ್ಬೇಕು. ಉದ್ಧಾರ ಅನ್ನೋದು ನಮ್ಮ ನಾರ್ತ್ ಕನ್ನಡ ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀವಿ. ಸೊ ಜೀವನ ಉದ್ಧಾರ ಮಾಡ್ಕೊಳ್ಳಿ ಅನ್ನೋ ಹಂಗೆ. ಸೊ ಹೆಂಗ್ ಮಾಡ್ಬೋದು ಅನ್ನೋದೇ ಒಂದು ವಿಚಾರ ಮಾಡ್ತಾ ಇರ್ತೀನಿ. ಬಟ್ ಥ್ಯಾಂಕ್ ಯು ವೆರಿ ಮಚ್ ನೀವು ರವಿ ಅವರೇ, ನಿಮ್ ಫೀಡ್ಬ್ಯಾಕ್ ನಿಂತ್ರ. ಎಸ್, ವಂಗೆಮ್ಮ ನಮ್ಮ ಕೋರ್ಸಲ್ಲಿ ಬಂದು ಮಾತಾಡಕ್ ಶುರು ಮಾಡಿ ಆಕೆಗೂ ಎಲ್ಲ ಪೋಸ್ಟ್ ಎಲ್ಲ ಕೊಟ್ಬಿಟ್ಟಾರಂತೆ. ಅದೇನಮ್ಮ ಪೋಸ್ಟ್ ಕೊಟ್ಟಿದ್ದು ನಿಮ್ಗೆ? ನಮಸ್ಕಾರ ಸರ್. ನಮಸ್ಕಾರ. ಹಾ ಸರ್, ನಾ ಆಶ್ರಯ ಸಮಿತಿ ಮೆಂಬರ್ ಆಗಿದ್ದೀನಿ ಸರ್ ಇವಾಗ ರೀಸೆಂಟ್ಲಿ. ಇವತ್ತಿನ ಕಾರ್ಯಕ್ರಮ ಹೇಗೆ ಅನ್ನಿಸ್ತು? ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಸರ್. ಇಂತ ಸರ್ ನಮ್ಮ ಶಂಕರ್ ಸರ್ ಕೂಡ ನಮಗ್ ಬಂದು ಇಷ್ಟೊಂದು ಮಾಹಿತಿ ಕೊಟ್ಟಿದ್ರಿಂದ ನಮ್ಗೆ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ಇಷ್ಟೊಂದು ಮಾಹಿತಿನ ಯಾ ಕೋರ್ಸ್ನಾಗೂ ಕೊಡಂಗಿಲ್ಲ, ಯಾ ಕ್ಲಾಸ್ನಾಗೂ ಕೊಡಂಗಿಲ್ಲ. ಜಯಪ್ರಕಾಶ್ ಸರ್ ಎಂತ ದೊಡ್ಡ ವೇದ ಇವ್ರು ಕರ್ಕೊಂಡ್ ಬಂದು ನಮ್ಗೆಲ್ಲಾ ಮಾಹಿತಿ ಕೊಡಿಸ್ತಾರಂದ್ರೆ ಅದು ನಮ್ದು ಗ್ರೇಟ್ ಅಂತ ಹೇಳಕ್ ನಾ ಇಷ್ಟ ಪಡ್ತೀನಿ ಸರ್. ಫಸ್ಟ್ ಆಫ್ ಆಲ್ ನಿಮ್ಗೆ ಧನ್ಯವಾದ ಹೇಳ್ತೀನಿ ಸರ್. ಯಾಕಂದ್ರೆ ಮನಿ ಅಂದ್ರೆ ದುಡ್ಡು ಅನ್ನೋದನ್ನ ಯಾವ ರೀತಿ ಸೇವ್ ಮಾಡ್ಬೇಕ, ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಬೇಕು ಅನ್ನೋದನ್ನ ನಮ್ ಸರ್ ಕ್ಲಾಸ್ನಾಗ ಹೇಳ್ತಿರ್ತಾರೆ ಸರ್. ಬಟ್
ಇಷ್ಟು ಕ್ಲಾರಿಟಿ ಆಗಿ ನೀವು ಕೊಟ್ರಿ ಅಂತ ಹೇಳಿದ್ರ ಸರ್ ಕೂಡ ಇದ್ರ ಬಗ್ಗೆನ ಜಾಸ್ತಿ ಹೇಳ್ತಿರ್ತಾರೆ. ಸೆಲ್ಫ್ ಇನ್ಸ್ಟಾಲ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸರ್. ಬಟ್ ಇದು ನಿಮ್ ಹತ್ರ ಕೇಳಿದ ತಕ್ಷಣ ಇನ್ನೂ ಹೆಚ್ಚಿಗೆ ನಮ್ಗ ಜಾಸ್ತಿ ಉತ್ಸಾಹ ಆಯ್ತು. ಯಾಕಂತಂದ್ರೆ ನಾವು ಸೆಲ್ಫ್ ಇನ್ಸ್ಟಾಲ್ಮೆಂಟ್ ಮಾಡ್ಕೋಬೇಕು. ನಾವ್ ಎಲ್ಲೆಲ್ಲೋ ಇನ್ಸ್ಟಾಲ್ಮೆಂಟ್ ಮಾಡೋಕ್ಕಿಂತ ದುಡ್ಡನ್ನ ನಮ್ ಮ್ಯಾಗ ಹಾಕೋಬೇಕು. ನಮ್ ದುಡ್ಡನ್ನ ನಾವೇ ಹಾಕೊಂಡಾಗ ಅದು ಒಂದು ವ್ಯಾಲ್ಯೂ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಕ್ಳಿಗೆ ಎಜುಕೇಶನ್ ನಾವು ಯಾವ ರೀತಿ ಕೊಡ್ತೀವಿ ಅದನ್ನ ಅವ್ರು ಎಜುಕೇಶನ್ ತಗೊಂಡ ತಕ್ಷಣನು ಅದನ್ನ ಯೂಸ್ ಮಾಡ್ಕೊಂಡಾಗ ಕೂಡ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನೀವು ಕೂಡ ಅದನ್ನೇ ಹೇಳಿದ್ರಿ. ಹಾಗಾಗಿ ಮಕ್ಕಳು ಎಜುಕೇಶನ್ ವರ್ಸ್ತಾ ಅದನ್ನ ಉಪಯೋಗ ತಗೋಬೇಕು ಅಂತ ಹೇಳಿದ್ರಿ. ಬಟ್ ನಾವ್ ಎಜುಕೇಶನ್ ಮಾಡ್ಲಾರ್ದವ್ರು ಏನ್ ಮಾಡ್ಬೇಕು? ಇವಾಗ ನಮ್ ಸರ್ ಕ್ಲಾಸ್ ನಾವ್ ಅಟೆಂಡ್ ಆಗ್ಬಿಟ್ಟಿವಿ, ನಾವ್ ಇನ್ನೂ ಮುಂದೆ ಅದನ್ನ ಒರ್ಸ್ಕೊಂಡ್ ಹೋಗ್ಬೇಕು. ಅದ್ರಲಿಂತ ನಾವು ಒಂದು ಉನ್ನತ ಸ್ಥಾನವನ್ನು ಪಡಿಬೇಕು. ನಾವು ಸ್ಟೇಜ್ ಮ್ಯಾಗ್ ನಿಂತ ಮಾತಾಡ್ಬೇಕು. ನಾವು ಹಿಡ್ದಂತ ಬಟ್ ನಾವ್ ಬಿಡ್ಬಾರ್ದು. ಮುಂದಿಟ್ಟಂತ ಹೆಜ್ಜೆ ಯಾವಾಗ್ಲೂ ಹಿಂದ್ ಇಡಬಾರ್ದು ಅಂತ ಹೇಳಕ್ ಯಾವ ಊರು ಇಷ್ಟಪಡ್ತೀನಿ. ಮೇಡಮ್ ತಮ್ದು ಮಂಗಮ್ಮ ಅವ್ರೆ? ಹುಬ್ಬಳ್ಳಿ ಸರ್, ಧಾರವಾಡ ಹುಬ್ಬಳ್ಳಿ. ಜಿಲ್ಲಾ. ಓಕೆ ಓಕೆ ನೈಸ್. ಮೇಡಮ್ ನೀವು ಆಗ್ಲೇ ಮಾಡ್ಲಿಕ್ಕಿತ್ತೀರಿ, ನೀವ್ ಏನೇನ್ ಹೇಳಿತ್ತೀರಿ ಎಲ್ಲ ಮಾಡ್ಲಿಕ್ಕಿತ್ತೀರಿ ಆಗ್ಲೇ. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಆಮೇಲೆ ನೀವ್ ಏನೇನ್ ನಿಮ್ ಧೈರ್ಯ, ನಿಮ್ಮ ಆಗ್ಲೇ ನಿಮ್ದು ಒಂದ್ ಇದು ಆಲ್ರೆಡಿ ಗುಡ್, ವೆರಿ ಗುಡ್. ನಮ್ಮ ಹುಬ್ಳಿಯವರಾಗಿ ಏನೋ ಒಂದ್ ಮಾಡ್ತೀರಿ ಅಂದ್ರೆ ಬಹಳ ಖುಷಿ, ಅಂದ್ರೆ ಬಹಳ ಖುಷಿ. ಐ ಕಾಂಟ್ ಟೆಲ್ ಯು ಹೌ ಹ್ಯಾಪಿ ಐ ಆಮ್. ಸೊ ಯಾಕಂದ್ರೆ ನಾನು ಹುಬ್ಳಿ ಧಾರವಾಡ ಗದಗ ಅಲ್ಲಿಂತ್ರನ ನಿಮ್ಮ ಹುಬ್ಳ್ಯಾಗ ನಾನು ಆಕ್ಚುಲಿ ಭಾಳ ಏನೇನೋ ಟ್ರೈ ಮಾಡಿದ್ದೆ. ನಾನು ಹುಬ್ಳ್ಯಾಗ ಬಿಸ್ಕಿಟ್ ಮಾರ್ಲಿಕ್ಕೆ ಟ್ರೈ ಮಾಡಿದ್ದೆ. ನಿಮ್ ಏನೋ ಒಂದು ಸೋಪ್, ಲಿಕ್ವಿಡ್ ಸೋಪಿ ಟ್ರೈ ಮಾಡಿದ್ದೆ ಜಯಪ್ರಕಾಶ್ ಅವ್ರು ಸರ್. ನಾನು ಇಂಜಿನಿಯರಿಂಗ್ ಆದ್ಮೇಲೆ ಲಿಕ್ವಿಡ್ ಸೋಪ್ ಡಿಟರ್ಜೆಂಟ್ ಟ್ರೈ ಮಾಡ್ಲಿಕ್ಕೆ ಏನೋ ಟ್ರೈ ಮಾಡಿದ್ವಿ. ಸೊ ಮೇಡಮ್ ಭಾಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಆಮೇಲೆ ನಿಮ್ಮ ಈ ಸ್ಪಿರಿಟ್ನ ಹಿಂಗ ಇರ್ಲಿ, ನಿಮ್ಮ ಈ ಸುತ್ತಮುತ್ತಲವ್ರ ಹತ್ರ ಈ ಸ್ಪಿರಿಟ್ನ ಸ್ಪ್ರೆಡ್ ಮಾಡಿ, ನಿಮ್ಮ ಮಕ್ಕಳಿಗೂ ಇನ್ಸ್ಪಿರೇಷನ್ ಮಾಡ್ರಿ, ಮೋಟಿವೇಶನ್ ಮಾಡ್ರಿ. ಆಮೇಲೆ ಟುಗೆದರ್ ಗ್ಯಾರಂಟಿ ನಾವು ಒಳ್ಳೆ ಸೊಸೈಟಿ ಕಟ್ಟೋಣ. ಆಮೇಲೆ ಒಳ್ಳೆ ಸೊಸೈಟಿ ಅಂತ ಒಳ್ಳೆ ಕಂಟ್ರಿ ಆಗ್ತದ, ಒಳ್ಳೆ ಕಂಟ್ರಿ ಅಂತ ಒಳ್ಳೆ ಜಗತ್ ಆಗ್ತದ. ಸೊ ಲೆಟ್ಸ್ ಮೇಕ್ ಇಟ್ ಹ್ಯಾಪನ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಶೇರಿಂಗ್. ಎಸ್ ವಂಗೆಮ್ಮ, ಥ್ಯಾಂಕ್ ಯು. ಪ್ರೇಮಲತಾ, ನಿಮ್ಮನ್ನ ಪರಿಚಯ ಮಾಡ್ಕೊಂಡು ನಿಮ್ಮ ಅನಿಸಿಕೆ ತಿಳಿಸ್ರಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಶಂಕರ್ ಕುಲಕರ್ಣಿ ಸರ್ ಇವ್ರಿಗೆ ನಮಸ್ಕಾರ ಸರ್. ನಾವು ಈ ಕಾರ್ಯಕ್ರಮ ನೋಡಿ ಇವತ್ತು ಖುಷಿ ಆಯ್ತು. 9 ಪವರ್ ಆಫ್ ಅಥಾರಿಟಿ ಅಂತೇಳಿ ಏನು ಅಂತಂದ್ರೆ, ಈಗ ನಮ್ಮೇಲೆ ನಾವು ಪುಸ್ತಕ ಬರೆಯೋದು ಅಂತ ಹೇಳಿದ್ವಿ. ಕಲ್ಪನೆಗೂ ಮೀರಿದ್ದು ಸಮಾಜ, ಕಲ್ಪನೆಗೂ ಮೀರಿದ್ದು ಕುಟುಂಬ ಅಂತ. ಅದು ಕೇಳಿ ತುಂಬಾ ಖುಷಿ ಆಯ್ತು ಸರ್. ನಮ್ಗೆ ಇವತ್ತವರೆಗೂ ಆತರ ಒಂದು ತಾಟೆ ಬಂದಿರ್ಲಿಲ್ಲ. ಅಯ್ಯೋ ನಮ್ದು ಒಂದು ಏನಾದ್ರು ಒಂದು ಜೀವನದಲ್ಲಿ ನಡೆದಿರೋದೊಂದು ಘಟನೆ ಬರೆದ್ರೆ ಅದನ್ನ ಆಡ್ಕೊತಾರೇನೋ ಸುತ್ತಮುತ್ತಲದವರು ನೋಡಿ ನಮ್ಮನ್ನ ಅಂತ ಅನ್ಕೊಂಡಿದ್ದೆ ಸರ್ ನಾನು. ಅದ್ ನನಗೆ ಆ ತಾಟೆ ಬಂದಿರ್ಲಿಲ್ಲ. ಇವತ್ತು ನೀವ್ ಕುಟುಂಬದ್ದು ಒಳ್ಳೆ ಐಡಿಯಾ ಹೇಳಿದಾಗ ಹೇಳಿದ್ರಿ ಆಕ್ಚುಲಿ. ಯಾಕೆಂದ್ರೆ ಎಸ್ಪೆಷಲಿ ಹೌದು ನಾವು ಏನಿರುತ್ತೆ ಒಂದು ಐಡಿಯಲ್ ಕುಟುಂಬ ಅದಿರುತ್ತೆ, ಬಟ್ ಅದು ಆಗಿರಲ್ಲ. ಸೊ ಅದನ್ನ ನಾವು ಬುಕ್ಕಲ್ಲಿ ಬರೆದ್ರೆ ಅದನ್ನ ಓದಿ ಜನ ಇನ್ಸ್ಪೈರ್ ಆಗಿ ಒಳ್ಳೆ ಕುಟುಂಬ ಆದ್ರೆ ಅದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಒಳ್ಳೆ ಪಾಯಿಂಟ್ ಹೇಳಿದ್ರಿ ಪ್ರೇಮಲತಾ, ಕಂಟಿನ್ಯೂ ಮಾಡಿ. ಹೌದು ಸರ್. ಆಮೇಲೆ ಸರ್ 7 ಹೇಳಿದ್ರಲ್ಲ ಸರ್, ಸ್ಟೇಜ್ ಪವರ್ ಮೂನ್ ಅಂತ. ಅದು ಸ್ಟೇಜ್ ಮೇಲೆ ಮಾತಾಡೋದು. ಅದಕ್ಕೋಸ್ಕರನೇ ನಾನು ಇಲ್ಲಿ ಇದಕ್ಕೆ ಜಾಯ್ನ್ ಆಗಿರೋದು ಸರ್, ಜೆ ಪಿ ಸರ್ ಹತ್ರ. ಒಂದಿನ ಮೊಬೈಲ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅದನ್ನ ನಂಬರ್ ತಗೊಂಡು ಕಾಲ್ ಮಾಡಿ ಮಾತಾಡ್ಕೊಂಡು ನಾನು ಇದಕ್ಕೆ ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ಸರ್ ತುಂಬಾ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ನನಗೆ ಪರಿಚಯ ಆಗ್ತಿದ್ದಾರೆ ಸರ್. ಒಳ್ಳೊಳ್ಳೆ ವಿಷಯಗಳನ್ನ ನಾನು ರೂಢಿಸ್ಕೊತಾ ಇದ್ದೀನಿ, ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮಂತವ್ರನ್ನೆಲ್ಲ ನಾನು ನೋಡಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಸರ್. ಈ ಕಾರ್ಯಕ್ರಮಕ್ಕೆ ನಾನು ಬಂದಿಲ್ಲ ಅಂದಿದ್ರೆ ನೋಡಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ, ಕೇಳಕ್ಕೂ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಯಾವ್ದೋ ಒಂದ್ ಕೊಂಪೆಲ್ ಇರ್ತಿದ್ವಿ, ಹಂಗೆ ಇರ್ತಿದ್ವಿ. ಇವತ್ತು ದುಡ್ಡು ಮಾಡೋದು ಎಷ್ಟು ಮುಖ್ಯನೋ ನಾವು ಕಲಿಯೋದು ಅಷ್ಟೇ ಮುಖ್ಯ ಇದೆ ಸರ್. ನಾವು ದುಡ್ಡಿಗೆನೆ ಪ್ರಾಮುಖ್ಯತೆ ಕೊಡೋದು ಅಷ್ಟೇ ಅಲ್ಲ, ಕಲಿಯೋದು ಅಷ್ಟೇ ಮುಖ್ಯ ಇದೆ. ಈಗ ಸರ್ ನಾವು ದುಡ್ಡು ಕೊಟ್ರೆ ನಮ್ಗೆ ಯಾವ್ದಾದ್ರು ಒಂದು ವಸ್ತು ವಾಪಸ್ ಸಿಗೋದು. ದುಡ್ಡು ಕೊಟ್ಟಿಲ್ಲ ಅಂದ್ರೆ, ದುಡ್ಡಿ ಇಲ್ಲ ಅಂದ್ರೆ ಏನು ನಡೆಯಲ್ಲ. ಈಗ ನಾನು ಒಂದು ಟ್ಯೂಷನ್ ಸೇರ್ಕೋಬೇಕು, ಒಂದು ಮಕ್ಳು ಸೇರಿಸ್ತೀನಿ ಅಂದ್ರೆ ದುಡ್ಡಿದ್ರೇನೆ ನಮಗೆ ಅಲ್ಲಿ ಪಾಠ ಸಿಗೋದು. ನಾವು ಮನೇಲಿ ಹೇಳ್ಕೊಟ್ಟಿದ್ ಪಾಠ ಮಕ್ಳಿಗೆ ಅರ್ಥ ಆಗಲ್ಲ. ನಾವು ದುಡ್ಡು ಕೊಟ್ಟು ಸೇರ್ಸಿದಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಾವೀಗ ಏನಾದ್ರು ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಸರ್, ಅಲ್ಲಿಗೆ ಹೋಗಿ ಏನಾದ್ರು ಒಂದ್ ಅಂಗಡಿಗೆ ಹೋಗಿ ಒಂದು ವಸ್ತು ತಗೋತೀವಿ ಅಂದ್ರೆ ಅಲ್ಲಿ ದುಡ್ಡು ಕೊಟ್ರೇನೆ ಅವ್ರು ನಮಗೆ ವಾಪಸ್ ಕೊಡೋದು. ಅವ್ರು ದುಡ್ಡು ಇಲ್ಲ ಅಂತಂದ್ರೆ ಇಲ್ಲ ಹೋಗಮ್ಮ ಅಂತಾರೆ. ಒಂದು ಊಟನಾದ್ರೂ ಸರ್ ನಮ್ಗೆ ದುಡ್ಡು ಕೊಟ್ರೆ ನಮಗೆ ಊಟ ಸಿಗುತ್ತೆ, ಇಲ್ಲ ಅಂದ್ರೆ ಅದಿಲ್ಲ. ಇವತ್ತು ನೀವ್ ಹೇಳ್ದಂಗೆ ನೀವು ಮನಿ ಪವರ್ ಏನ್ ಮಾಡ್ಬೇಕು, ನಿಮ್ಮ ಹತ್ರ ಲಕ್ಷ ಕಟ್ಟಿ ಬರ್ತಾರೆ ಅಂದ್ರೆ ನೀವು ಲಕ್ಷ ಕಟ್ಟಿ ಸೇರ್ಸ್ಕೊಂಡು ನೀವು ಅದಕ್ಕೆ ಎಜುಕೇಶನ್ ಕೊಡ್ತೀರಾ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅವ್ರು ಕೋಟಿ ಸಂಪಾದನೆ ಮಾಡ್ತಾರೆ. ಮುಂದೊಂದ್ ದಿನ ತುಂಬಾ ಕಡು ಬಡವ್ರಿಗಾದ್ರೂ ನಾವು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಏನ್ ಮಾಡ್ಬೋದು? ಅರ್ಧ ರೇಟಿಗೆ ಹೇಳ್ಕೊಡ್ಬೋದು ಬಡವರು ಅಂತ. ಅದೇ ಅವ್ರು ಸಂಪಾದನೆ ಮಾಡಿ ಒಂದಿನ ಒಂದು ಗ್ರೇಡಿಗೆ ಹೋದಾಗ ಅದನ್ನ ನಿಮ್ಮನ್ನ ನೆನ್ಸ್ಕೊತಾರೆ, ನಿಮ್ಮನ್ನ ದೇವರು ಪೂಜಿಸ್ತಾರೆ ಸರ್. ನಾನು ಅದೇ ಸರ್ ಈಗ ಜೆ ಪಿ ಸರ್ಗೆ ದೇವರು ಅಂತ ಅನ್ಕೊಂಡಿದೀನಿ ಸರ್. ನಾನು ಜೆ ಪಿ ಸರ್ ನನ್ಗೆ ಈಗ ಎಲ್ಲಾ ಕಲ್ಸ್ಕೊಟ್ಟಿದ್ದಾರೆ ಸರ್ ನಂಗೆ. ಹಲೋ ಸರ್. ಎಸ್ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಅನಂತ ಕೃಷ್ಣ ಮೋಹನ್, ಕೊನೆಯದಾಗಿ ನಿಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರ ಸರ್.
ಶಂಕರ್ ಸರ್ ಬಹಳ ಅದ್ಭುತವಾಗಿ ನಮ್ಮನ್ನ ಕಲ್ಪನಾ ಲೋಕಕ್ಕೆ ಕರ್ಕೊಂಡು ಹೋದಂಗಾಯ್ತು. ನೀವು ಹೇಳಿರೋದೆಲ್ಲರನ್ನು ಇವಾಗ 1 ಕೋಟಿಯಿಂದ 100 ಕೋಟಿ ಹೊಡೆಯಿರಂದ್ರೆ ನೀವು ಆಲ್ರೆಡಿ 100 ಕೋಟಿ ಬ್ರೈನ್ ಅಲ್ಲಿ ಇದೆ. ಅದನ್ನ ಸಾಧನೆ ಮಾಡೋದ ಕಡೆ ನಿಮ್ಮ ಆ, ಪ್ರಯಾಣ ಸ್ಟಾರ್ಟ್ ಆಗಿದೆ. ಆ ಪ್ರಯಾಣದ ಜೊತೆ ನಮ್ಮನ್ನು ನೀವು ಕರ್ಕೊಂಡು ಹೋಗೋಕೆ ನೀವು ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದ್ರಿ. ಆ ಕಲ್ಪನಾ ಲೋಕದಲ್ಲಿ ನಾವು ಕೂಡ ಏನೇನ್ ಮಾಡ್ಕೋಬೇಕು, ನಮ್ಮ ಮೇಲೆ ನಾವು ಅಭಿಮಾನ ಬೆಳೆಸ್ಕೊಳ್ಳೋದಕ್ಕೆ ಏನೇನ್ ನಾವು ಬೆಳೆಸ್ಕೋಬೇಕು ಅಂತ ನೀವು ಸವಿಸ್ತಾರವಾಗಿ ಹೇಳಿದ್ರಿ ಸರ್. ಮನಿ ಎಂಬುದು ಒಂದು ಎನರ್ಜಿ. ಆ ಎನರ್ಜಿನ ನೀವು ಯಾವ ರೀತಿ ನೀವು ಹುಟ್ಟೋಕೆ ಮುಂಚೆ ಮನಿ ಬೇಕು, ಸತ್ ಮೇಲೆನೂ ಮನಿ ಬೇಕು. ಹುಟ್ಟಬೇಕಾದ್ರೆ ತಾಯಿ ಗರ್ಭದಲ್ಲಿ ಇದ್ದಾಗ ಕೂಡ ಅವನಿಗೆ ಆ ಊಟ ಉಪಚಾರ ಮಾಡ್ಬೇಕಾದ್ರೂ ಕೂಡ ಮನಿ ಬೇಕು. ಸತ್ತ ಮೇಲೆ ಇವನ್ ಸತ್ತನ ಇವನ್ ತಿಥಿ ಎಲ್ಲ ಮಾಡ್ಬೇಕಂದ್ರೂ ಕೂಡ ಇವನೊಂದ್ ಸ್ವಲ್ಪ ಹಣ್ಣು ಮಾಡಿಟ್ಟು ಅವಾಗ್ಲೂ ಮನಿ ಬೇಕು. ಸೊ ಇಷ್ಟು ಶಕ್ತಿ ಇಲ್ಲಿ ಇರುವಂತ ಅನಂತ್ ಮನಿ ಕೃಷ್ಣ ಬಗ್ಗೆ ಮೋಹನ್ ಅನಂತ್ ಕೃಷ್ಣ ಮೋಹನ್ ಈ ಪಾಯಿಂಟ್ ಎತ್ತಿದ್ದಕ್ಕೆ ಒಂದು ಪಾಯಿಂಟ್ ನಾನು ಹೇಳ್ಬೇಕಾಗಿದೆ. ಯಾವುದೋ ಒಂದು ಊರಲ್ಲಿ ನಮ್ಮ ಸೌತ್ ಇಂಡಿಯಾನಲ್ಲೇನೆ ಅಲ್ಲಿ ತೀರಾ ಕಿತ್ತು ತಿನ್ನುವ ಬಡತನ. ಅವರು ಇನ್ನೇನು ಸ್ವಲ್ಪ ತಿಂಗಳಲ್ಲಿ ಸಾಯ್ತೀವಿ ಅಂತ ಗೊತ್ತಾದಾಗ ಸರ್, ಅವರು ಊರು ಬಿಟ್ಟು ಹೋಗ್ಬಿಡ್ತಿದ್ರಂತೆ ವಯಸ್ಸಾದವರು. ಹೋಗ್ಬಿಟ್ಟು ಎಲ್ಲೋ ಕಾಶಿಗೆ ಆ ಕಡೆ ಎಲ್ಲೋ ಹೋಗಿ ಯಾರೋ ಎತ್ತಾಕ್ತಾರೆ ಏನೋ ಮಾಡ್ತಾರೆ ಅಂತ. ಅದು ರೀಸನ್ ಏನು ಅಂತ ಒಬ್ಬ ಲೇಖನ ಬರೆದಿದ್ದ, ಒಂದು ಪತ್ರಿಕೆಯಲ್ಲಿ ಓದಿದ್ದೆ ಇದು. ಅವರು ನಮ್ಮ ಮನೆಯವ್ರಿಗೆ ಕಷ್ಟ ಆಗಬಾರ್ದು ನಾವು ಸತ್ತಾಗ ತಿಥಿ ಮಾಡಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ಆ ಥರ ಮಾಡ್ತಾ ಇದ್ರಂತೆ. ಸೊ ನನಗೆ ನೀವು ಹೇಳಿದ್ದಕ್ಕೆ ಅದು ನೆನಪಾಯ್ತು. ಈಗ ಒಟ್ಟಾರೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡಿ ಬೇಗ. ಏನಿಲ್ಲ, ಒಟ್ಟಾರೆ ಇವಾಗ ನಮ್ಮಲ್ಲಿರೋ ನೆಗೆಟಿವ್ ಬಿಲೀಫ್ಸ್ ನಿಂದನೇ ನಮ್ ಜೀವನ ರೂಪುಗೊಂಡಿರ್ತದೆ ಅಂತ ಸಾರ್ ಹೇಳಿದ್ರು. ಹಾ ಅದನ್ನ ಬಿಟ್ಟು ನಮ್ಮದೇ ಆದ ಒಂದು ಲೋಕದಲ್ಲಿ ಹೋಗಕ್ಕೆ ಅವರು ಇವತ್ತು ನಮ್ಮದೊಂದು ಮನೆ ನಿರ್ಮಾಣ ಮಾಡ್ಬೇಕು ಅನ್ನೋದಕ್ಕೆ ನೀವು ಏನ್ ಹೇಳಿದಿರಲ್ಲ ಅಂತ ಒಂದು ಆಲೋಚನೆ ಬಂತು. ಸೊ ನಿಮ್ಮಿಂದ ಇವತ್ತು ನನಗೆ ಒಂದು ಆಲೋಚನೆಯ ವಿಧ ಚೇಂಜ್ ಆಯ್ತು. ಸೊ ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಎನರ್ಜಿ ನಮ್ಗೆ ಯಾವಾಗ್ಲೂ ನಮ್ಮೆಲ್ಲರ ಕುಟುಂಬದ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು. ಡೆಫಿನೆಟ್ಲಿ ಎಸ್, ಅನಂತ್ ನನಗೆ ಅವರೇ, ಖುಷಿ ವೆರಿ ಆಗ್ತದೆ. ವೆರಿ ಥ್ಯಾಂಕ್ ಯು ಫಾರ್ ಶೇರಿಂಗ್. ಮೀನ್ಸ್ ಲಾಟ್. ಅಂಡ್ ನೀವು ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ. ಆಮೇಲೆ ಜಯಪ್ರಕಾಶ್ ಅವರು ಒಂದು ಮಾತು ಹೇಳ್ಬೇಕು ಎಲ್ಲರಿಗೂ ಮತ್ತು ಹೇಳಿ ನಿಮ್ಗೆ. ಹೇಳಿ ಸರ್, ಹೇಳಿ. ನಾನು ಈ ವೆಲ್ತ್ ಕೋಚ್, ನನ್ನ ಜಾಬ್ ಈಸಿ ಇಲ್ಲ. ಯಾಕಂದ್ರೆ ದುಡ್ಡು ಅಂದ ತಕ್ಷಣ ಜನ ನೀವು ಹೇಳ್ದಂಗೆ ದುಡ್ಡು ಮಾತಾಡ್ತಾ, ಅವ್ನು ಏನಪ್ಪ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾನೆ ಇವನೇನೋ ಹಾ ಅಂತಾರೆ. ಹಾ ಬಟ್ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡ್ರು. ಸೊ ಹಿಂಗಾಗಿ ತುಂಬಾ ಖುಷಿ ಆಯ್ತು ನಂಗೆ. ಅವರು ಇವರು ಹಿಂಗೆ ತಾತ್ಸಾರ ಮಾಡಲಿಲ್ಲ, ಇವ್ರೇನ್ ಬರೀ ದುಡ್ಡೇ ಮಾತಾಡ್ತಾನೆ, ದುಡ್ಡೇನ ಎಲ್ಲ ಹಂಗೆ ಹಂಗೆ ಅನ್ನೋದ್ರ ಬದಲು ಅವ್ರು ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರು. ಸೊ ವಿಚ್ ಇಸ್ ವೆರಿ ಗುಡ್, ವೆರಿ ಗುಡ್. ಅಂಡ್ ಆಲ್ ಆಫ್ ದೆಮ್ ಆರ್ ಆನ್ ದ ರೈಟ್ ಟ್ರ್ಯಾಕ್. ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಶುಭ ಹಾರೈಸ್ತೀನಿ. ಸೊ ಅವರು ತಮಗೂ ಒಳ್ಳೇದು ಮಾಡ್ಕೊಳ್ಳಿ, ತಮ್ಮ ಫ್ಯಾಮ್ಲಿಗೂ ಒಳ್ಳೇದು ಮಾಡ್ಕೊಳ್ಳಿ, ಆಮೇಲೆ ಚೆನ್ನಾಗಿ ಕಲೀಲಿ, ಆಮೇಲೆ ಕಲಿತು ಸೊಸೈಟಿಗೆ ಏನಾದ್ರು ಮಾಡಿ ಎಲ್ಲರೂ ಕೂಡಿ ಒಂದು ಒಳ್ಳೆ ಸೊಸೈಟಿ ಕಟ್ಟೋಣ, ದೇಶ ಕಟ್ಟೋಣ ಅಂತ ಹೇಳ್ತಾನೆ ಸರ್. ಎಸ್, ಎನರ್ಜಿ ಮತ್ತೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೋದನ್ನ ಹಣಕ್ಕೆ ವ್ಯಾಖ್ಯಾನ ಮಾಡಿದ್ ನನಗೂ ಖುಷಿ ಆಯ್ತು. ಸರಿ, ಈಗ ಸುಮಾರು 1 ತಾಸಿನ ಮೇಲೆ ಆಯ್ತು. ಕೊನೆಯ ಮಾತುಗಳು ನಮ್ಮ ವೀಕ್ಷಕರಿಗೆ, ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಯೂಟ್ಯೂಬ್ ವ್ಯೂಯರ್ಸ್. ಸೊ ಎಲ್ಲರಿಗೂ ಈ ಒಂದು ಮಾತು ಏನು ಹೇಳಬೇಕು ಅಂತಂದ್ರೆ, ನೀವು ನೀವು ಪಾಸ್ಟ್ ಈಸ್ ನಾಟ್ ಈಕ್ವಲೆಂಟ್ ಟು ಫ್ಯೂಚರ್. ಅಂದ್ರೆ ಏನು? ಈಗ ನಾನು ಇಲ್ಲಿವರೆಗೂ ಏನಾಗಿದ್ದೆ ಅದು ನೀವು ಮುಂದೆ ಏನು ಆಗಬಹುದು ಅದನ್ನ ಡಿಫೈನ್ ಮಾಡಲ್ಲ. ನೀವು ಮುಂದೆ ಏನಾಗಬೇಕು ಅನ್ನೋದನ್ನ ನೀವೇನು ಡಿಸೈಡ್ ಮಾಡ್ತೀರಾ, ನೀವೇನೇನು ಹೆಲ್ಪ್ ತಗೊಳ್ತೀರಾ, ಅದ್ರ ಮೇಲೆ ನೀವು ಮುಂದೆ ಏನಾಗ್ಬೋದು ಅನ್ನೋದು ನಿಮಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪಾಸ್ಟ್ ಈಕ್ವಲ್ ಟು ನಾಟ್ ಈಕ್ವಲ್ ಟು ಫ್ಯೂಚರ್ ಅಂತಂದ್ರೆ ಏನರ್ಥ? ನಾನು ಪಾಸ್ಟಲ್ಲಿ ನನಗೆ ಇಂಗ್ಲೀಷ್ ಬರಲ್ಲ ಫಾರ್ ಎಕ್ಸಾಂಪಲ್ ಅಂತ ಇಟ್ಕೊಳ್ಳಿ. ನಂಗೆ ಬರ್ತಿರಲಿಲ್ಲ ಬೈ ದ ಬೈ. ನಾನು ಈ ಒಂದು ಹಳ್ಳಿ ಅಂತ ಬಂದಿರೋದ್ರಿಂದ ನನಗೆ ಈಗಲೂ ಕೂಡ ಪ್ರೊನೌನ್ಸಿಯೇಷನ್ನು ಅವಾಗ ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ತಪ್ತೀನಿ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ವಿಚಾರ ಇಲ್ಲ. ನನಗೆ ನಂದು ಈ ಮೆಸೇಜು ಮತ್ತು ಮಿಷನ್ ಮುಖ್ಯ ಇರೋದ್ರಿಂದ ಈ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು ನನಗೇನು ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಹಿಂದೆ ಏನಾದರೂ ಆಗಿರ್ಬೋದು, ಬಟ್ ಮುಂದೆ ನೀವು ಏನಾಗ್ಬೋದು ಅನ್ನೋದು ನೀವೇನು ಡಿಸೈಡ್ ಮಾಡ್ತೀರಾ, ನೀವು ಯಾವ ಪಾತ್ನ ವಾಕ್ ಮಾಡ್ತೀರಾ, ಯಾವ ಮೆಂಟರ್ಸ್ ಹತ್ರ ಹೆಲ್ಪ್ ತಗೊಳ್ತೀರಾ, ನೀವು ಎಷ್ಟು ಕಲಿತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಿಂಗಾಗಿ ಸ್ಟಾಪ್ ಸೇಯಿಂಗ್ ನನಗೆ ಅದು ಬರಲ್ಲ, ನನಗೆ ಅದು ಇಲ್ಲ ಅಂಥೇಳಿ. ಯಾಕೆಂದರೆ ನಾವು ಇವೆರಡರಲ್ಲಿ ಒಂದೇ ಚೂಸ್ ಮಾಡ್ಕೋಬೋದು. ಎರಡು ಯಾವ್ಯಾವುದು? ಒಂದು ಎಕ್ಸ್ಕ್ಯೂಸು, ಇನ್ನೊಂದು ರಿಸಲ್ಟು. ಓಕೆ, ಇವೆರಡರಲ್ಲಿ ಯಾವ್ದಾದ್ರು ಒಂದು ಮಾತ್ರ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಾನು ರಿಸಲ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಕ್ಸ್ಕ್ಯೂಸ್ ಹೇಳೋಂಗಿಲ್ಲ, ಎಕ್ಸ್ಕ್ಯೂಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ರಿಸಲ್ಟ್ಸ್ ಬರಲ್ಲ. ಹಿಂಗಾಗಿ ನೀವು ಡಿಸೈಡ್ ಮಾಡಿ ಇವತ್ತು ನೀವು ರಿಸಲ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಎಕ್ಸ್ಕ್ಯೂಸ್ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಸೊ ಅದ್ರ ಮೇಲೆ ನಿಮ್ಮ ಮುಂದಿನ ಲೈಫ್ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಕೊನೆಯ ಮಾತುಗಳನ್ನು ಮುಗಿಸ್ತೀನಿ ಸರ್. ಶಂಕರ್ ಕುಲಕರ್ಣಿ ಅವರೇ, ನೀವು ಕೋಟ್ಯಾಧಿಪತಿಗಳಾಗೋದ್ರ ಜೊತೆಗೆ ಇತರರನ್ನ ಕೋಟ್ಯಾಧಿಪತಿಗಳಾಗಿ ಮಾಡ್ತಾ ಇದ್ದೀರಿ. ಅದಕ್ಕಿಂತ ಮುಖ್ಯವಾಗಿ ಹಣದ ಮೌಲ್ಯವನ್ನ,
ಹಣವನ್ನು ಸರಿಯಾಗಿ ಅರ್ಥೈಸಿಕೊಂಡು ಶ್ರೀಮಂತರಾಗಿ ಹೆಚ್ಚಾದದ್ದನ್ನ ಸಮಾಜಕ್ಕೆ ವಾಪಸ್ ಕೊಡಿ ಅಂತ ಕೂಡ ತಾವೆಲ್ಲ ಹೇಳ್ತಾ ಹೌದು ಇದ್ದೀರಿ. ಹೌದು ಹೌದು ಬಿಕಾಸ್ 5.5% ಕೊಡ್ಬೇಕು ಅವರು ಮಂತ್ಲಿ. ಅಂದ್ರೆ ದುಡಿಬೇಕು, ಕೊಡಬೇಕು, ಅದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ತಮ್ಮ ಸಮಯಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಎಲ್ಲರಿಗೂ ಧನ್ಯವಾದಗಳು.